ನಾಳಿಗೆ ಈ ಭೂಮಿಯ ಮೇಲೆ ನಿರಂತರವಾಗಿ ಜನ್ಮಗಳನ್ನ ತಗೊಳ್ತಾ ಬರ್ತಾನೆ ಇರ್ತದೆ, ಬರ್ತಾನೆ ಇರ್ತದೆ. ಹೇಗೆಲ್ಲ ಅದು ಜನ್ಮಗಳನ್ನ ತಗೊಂಡು ಬರ್ತಾ ಇದೆ ಅಂತ ಅಂದಾಗ, ತಾನೇ ತಾನು ಮಾಡಿದಂತಹ ಹಿಂದಿನ ಜನ್ಮಗಳಲ್ಲಿ ತಾನು ಯಾವ ರೀತಿಯ ತಪ್ಪುಗಳನ್ನು ಮಾಡಿ ಕರ್ಮಗಳನ್ನ ಮಾಡಿರ್ತದೋ ಅದೇ ಕರ್ಮಾನುಸಾರವಾಗಿ ಪುನಃ ತಾನೇ ತಾನೇ ನಾನು ಇನ್ನೂ ಉನ್ನತಿಯನ್ನು ಹೊಂದಬೇಕು, ಆತ್ಮ ಉನ್ನತಿಯನ್ನು ಹೊಂದಬೇಕು ಅಂತ ಹೇಳಿ ತನ್ನ ಎಲ್ಲ ಹೀಗೆ ಜನರ ಲೋಕದಲ್ಲಿ ಆ ಎಲ್ಲ ಮಾಸ್ಟರ್ಸ್ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ತಾನು ಒಂದು ತನ್ನದೇ ಆದ ಒಂದು ಪ್ರಣಾಳಿಕೆಯನ್ನ ತಯಾರು ಮಾಡಿಕೊಳ್ತದೆ. ಯಾಕೆಂದ್ರೆ ಈ ಭೂಮಿಯಿಂದ ಹಿಡಿದು ಸತ್ಯಲೋಕದವರೆಗೂ ಭಗವಂತನ ಸೃಷ್ಟಿಯಲ್ಲಿ ಒಂದು ನಿಯಮ ಇದೆ. ಏನು ಅಂದ್ರೆ ಪ್ರತಿಯೊಂದು ಆತ್ಮಕ್ಕೂ ಅದರದೇ ಆದ ಸ್ವಾತಂತ್ರ್ಯ ಇದೆ. ಪ್ರತಿಯೊಂದು ಆತ್ಮಕ್ಕೂ ಅದರದೇ ಆದ ಸ್ವಾತಂತ್ರ್ಯ ಇದೆ. ಅದಕ್ಕೆ ಸಂಪೂರ್ಣ ಗೀತೆಯನ್ನು ಬೋಧನೆ ಮಾಡಿದಂತಹ ಕೃಷ್ಣ ಕೊನೆಗೆ ಅರ್ಜುನನಿಗೆ ಏನು ಹೇಳಿದ? ನಿನಗೆ ಲಾಸ್ಟಿಗೆ ನಿನಗೆ ಮನಸ್ಸಿಗೆ ಏನ್ ಅನಿಸ್ತದೋ ಅದನ್ನ ಮಾಡು. ನಾ ಹೇಳಿದ್ದನ್ನು ಮಾಡ್ಬೇಡ, ಲಾಸ್ಟಿಗೆ ನಿನ್ನ ಮನಸ್ಸಿಗೆ ಏನ್ ಅನ್ನಿಸ್ತದೋ ಅದನ್ನ ಮಾಡು. ಅಂದ್ರೆ ಅವರವರ ಆತ್ಮಕ್ಕೆ ಏನು ಬೇಕು ಅಂತ ಅನಿಸ್ತದೋ ಅದನ್ನ ಮಾಡ್ಲಿಕ್ಕೆ ಬಿಟ್ಟು ಬಿಡ್ಬೇಕು. ಹೇಳೋದು ಹೇಳ್ಬೇಕು, ನಮ್ ಧರ್ಮ. ಹೇಳಿ ಆದ್ಮೇಲೆ ಅವರ ಆತ್ಮಕ್ಕೆ ಏನ್ ಬೇಕೋ ಅದನ್ನು ಮಾಡ್ಕೊಳ್ತಾರೆ, ಬಿಟ್ಟು ಬಿಡಬೇಕು. ಯಾಕೆ? ಅದರ ಅರ್ಥ ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಸ್ವಾತಂತ್ರ್ಯ ಇದೆ. ಹಾಗಾಗಿ ನೀವು ಈ ಜನ್ಮದಲ್ಲಿ ಹೋಗಿ ಅದನ್ನೇ ಮಾಡು ಇದನ್ನೇ ಮಾಡು ಅಂತ ಯಾರೋ ಮೇಲಿನ ಲೋಕದಲ್ಲಿ ಬಲವಂತ ಮಾಡೋದಿಲ್ಲ, ಯಾರಿಗೂ ಹೇಳೋದಿಲ್ಲ. ನೀನು ಇಂಥ ಕಷ್ಟ ಅನುಭವಿಸು, ಇಂಥ ಕರ್ಮ ಅನುಭವಿಸು, ಇಂಥ ಸುಖ ಭೋಗ ಅನುಭವಿಸು ಅಂತ ಯಾರು ಹೇಳಿ ಕಳಿಸೋದಿಲ್ಲ. ಎಲ್ಲವೂ ಯಾರು ನಿರ್ಧಾರ ಮಾಡ್ತಾರೆ? ನಾವು ಕಾರಣ ಲೋಕದಲ್ಲಿ, ಜನರ ಲೋಕದಲ್ಲಿ ನಾವು ನಾವು ಈ ಜನ್ಮದಲ್ಲಿ ಹೋಗಿ ಏನನ್ನು ಮಾಡಬೇಕು. ಆದ್ರೆ ಮೇಲಿನ ಲೋಕದ ಮಾಸ್ಟರ್ಸ್ ಏನು ಹೇಳ್ತಾರೆ? ಏನ್ ಮಾಡ್ಬೇಕು ಏನ್ ಮಾಡಬಾರದು ಅನ್ನುವುದನ್ನು ಹೇಳ್ತಾರೆ. ಆದ್ರೆ ಮಾಡೋದು ಬಿಡೋದು ನಿನಗೆ ಬಿಟ್ಟಿದ್ದು. ಏನ್ ಮಾಡ್ಬೇಕು ಏನ್ ಮಾಡಬಾರದು, ನೀನು ಇನ್ನು ಮೇಲಿನ ಲೋಕಗಳಿಗೆ ಹೋಗಿ ಸೇರ್ಬೇಕು ಅಂದ್ರೆ ನೀನು ಏನನ್ನು ಮಾಡಬೇಕಾಗಿದೆ ಅನ್ನುವುದನ್ನ ಏನ್ ಮಾಡ್ತಾರೆ? ಮೇಲಿನ ಲೋಕದ ಮಾಸ್ಟರ್ಸ್ ನಮಗೆ ಗೈಡ್ ಮಾಡ್ತಾರೆ. ಅದರ ಅನುಸಾರವಾಗಿ ಆಯ್ತು, ಈ ಸಾರಿ ನಾವು ಏನನ್ನು ಮಾಡಬೇಕು ಅದನ್ನು ಮಾಡಿ, ಏನನ್ನು ಮಾಡಬಾರದು ಅದನ್ನು ನಾವು ಮಾಡೋದಿಲ್ಲ ಅಂತ ಹೇಳಿ. ಆದ್ರೆ ಏನ್ ಮಾಡೋದು? ನಮ್ದು ಎಲ್ಲ ಬ್ಯಾಕ್ಲಾಕ್ ಇದೆಯಲ್ವಾ, ಕರ್ಮ. ಅದನ್ನ ತೀರಿಸ್ಬೇಕಲ್ವಾ, ಬೇರೆ ದಾರಿ ಇಲ್ಲ. ಅದಕ್ಕಾಗಿ ಏನ್ ಮಾಡ್ತೀವಿ ನಾವು? ನಮ್ಮ ಎಲ್ಲ ಕರ್ಮಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಕರ್ಮದಲ್ಲಿ ಎರಡು ತರದ ಕರ್ಮಗಳಿದ್ದಾವೆ. ಯಾವುದೋ ಪುಣ್ಯ ಕರ್ಮಗಳು ಮತ್ತೆ ಕೆಟ್ಟ ಕರ್ಮಗಳು, ಪಾಪ ಕರ್ಮಗಳು. ಈ ಎರಡೂ ಕರ್ಮಗಳೇ, ಪುಣ್ಯ ಕರ್ಮಗಳು ಪಾಪ ಕರ್ಮಗಳು ಎರಡೂ ನಾವು ಮಾಡಿದ್ದೆ. ಈ ಎರಡೂ ಕರ್ಮಗಳು ಕೂಡ ಬಂಧನಕ್ಕೆ ಕಾರಣವಾಗ್ತದೆ. ಬಂಧನಕ್ಕೆ ಕಾರಣ ಇವು ಎರಡೂ ಕರ್ಮಗಳು ನಮ್ಮನ್ನ ಜನರ ಲೋಕದಿಂದ ಮೇಲಿನ ಲೋಕಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಲ್ವಾ? ಇನ್ನೊಂದ್ಸರಿ ನಾವು ರಿಮೈಂಡರ್ ಮಾಡ್ಕೊಳ್ಳೋಣ. ಮೇಲೆ ಸತ್ಯಲೋಕ, ಸತ್ಯಲೋಕದ ಕೆಳಗೆ ಹೇಳ್ತೀರಾ ಯಾರಾದ್ರೂ? ಹೇಳ್ಬೇಕು, ನಾನು ಹೇಳೋಕ್ಕಿಂತ ಮುಂಚೆ ನೀವು ಹೇಳ್ಬೇಕು. ನೆನಪಿದೆಯೇ ಇಲ್ಲ? ಮೇಲೆ ಸತ್ಯಲೋಕ, ಸತ್ಯಲೋಕದ ಕೆಳಗೆ ತಪೋಲೋಕ, ತಪೋಲೋಕದ ಕೆಳಗೆ ಮಹಾಲೋಕ, ಮಹಾಲೋಕದ ಕೆಳಗೆ ಜನರ ಲೋಕ, ಜನರ ಲೋಕದ ಕೆಳಗೆ ಯಾವುದು? ಸುವರ್ಲೋಕ, ಸುವರ್ಲೋಕದ ಕೆಳಗೆ ಮಹರ್ಲೋಕ, ಮಹರ್ಲೋಕದ ಕೆಳಗೆ ಭೂಲೋಕ. ಅಲ್ವಾ? ಭೂಲೋಕ ಅಂದ್ರೆ ಭೂಮಿ, ಮಹರ್ಲೋಕ ಅಂತಂದ್ರೆ ನರಕಲೋಕ. ಅದನ್ನ ದಾಟಿ ಅದರ ಮೇಲೆ ಇರುವುದು ಸುವರ್ಲೋಕ, ಸ್ವರ್ಗಲೋಕ. ಅದನ್ನ ದಾಟಿ ಅದರ ಮೇಲೆ ಇರುವುದು ಜನರ ಲೋಕ ಅಥವಾ ಕಾರಣ ಲೋಕ. ಎಲ್ಲ ಈ ಭೂಮಿಯ ಮೇಲೆ ಬರುವ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜನರ ಲೋಕದವರೆಗೆ ಹೋಗೇ ಹೋಗ್ತಾನೆ. ಜನರ ಲೋಕದವರೆಗೆ ಹೋಗೇ ಹೋಗ್ತಾನೆ. ಅವನು ಪಾಪ ಮಾಡಿರ್ಲಿ ಪುಣ್ಯ ಮಾಡಿರ್ಲಿ ಏನೇ ಮಾಡಿರ್ಲಿ ಜನರ ಲೋಕದವರೆಗೆ ಹೋಗೇ ಹೋಗ್ತಾನೆ. ಆದ್ರೆ ಟಾಸ್ಕ್ ಇರೋದು ಈ ಸುಮಾರು ಒಂದು 350-400 ಜನ್ಮ ಈ ಜನರ ಲೋಕದವರೆಗೂ ಹೋಗೋದು ವಾಪಸ್ ಬರೋದು, ಜನರ ಲೋಕದವರೆಗೂ ಹೋಗೋದು ವಾಪಸ್ ಬರೋದು. ಅದನ್ನ ದಾಟಲಿಕ್ಕೆ ಆಗುದಿಲ್ಲ. ಎಷ್ಟು ಅಂತಂದ್ರೆ ಧ್ಯಾನ ಸಾಧನೆಯನ್ನ ಮಾಡಿದರೂ ಕೂಡ, ಧ್ಯಾನ ಸಾಧನೆಯನ್ನು ಮಾಡ್ತಾ ಇರೋ, ಧ್ಯಾನ ಸಾಧನೆಯನ್ನ ಮಾಡ್ತಾ ಇರೋರಲ್ಲೂ ಕೂಡ 90%, 90ಕ್ಕಿಂತ ಹೆಚ್ಚು ಜನ ಜನರ ಲೋಕವನ್ನೇ ದಾಟುವುದಿಲ್ಲ.
ಜನರ ಲೋಕವನ್ನೇ ದಾಟೋದಿಲ್ಲ. ಯಾಕೆ? ಇದನ್ನ ಈಗಾಗಲೇ ನಾವು ಹಿಂದಿನ ಕ್ಲಾಸಲ್ಲಿ ಎಲ್ಲ ತಿಳ್ಕೊಂಡಿದ್ದೀವಿ. ಯಾಕೆ? ಯಾಕೆ? ಸಕಾಮ ಸಕಾಮ ಕರ್ಮಗಳನ್ನ ಮಾಡಿದ್ದಾರೆ. ಯಾವುದು ಸಕಾಮ? ಆಸೆ ಬುರುಕತನ, ಲೌಕಿಕವಾದ ಆಸೆ ಬುರುಕತನದಿಂದ ಧ್ಯಾನ ಮಾಡಿದ್ದಾರೆ. ಸಂಕಲ್ಪಗಳನ್ನ ಇಟ್ಟುಕೊಂಡು ಧ್ಯಾನ ಮಾಡಿದ್ದಾರೆ. ಆಸೆಗಳನ್ನ ಇಟ್ಟುಕೊಂಡು, ಕೋರಿಕೆಗಳನ್ನ ಇಟ್ಟುಕೊಂಡು, ಕೋರಿಕೆಗಳ ಸಹಿತವಾಗಿ ನನಗೆ ಅದು ಬೇಕು, ಇದು ಬೇಕು, ಅದು ಸಿಗಬೇಕು, ಇದು ಸಿಗಬೇಕು, ಒಳ್ಳೇದಾಗಬೇಕು, ಪುಣ್ಯ ಬರಬೇಕು, ಕರ್ಮ ಹೋಗ್ಬೇಕು, ಏನೇನು ಆಸೆಗಳಿದ್ದಾವೋ ಎಲ್ಲ ರೀತಿಯ ಆಸೆಗಳನ್ನ ಇಟ್ಟುಕೊಂಡು ಏನ್ ಮಾಡಿದ್ದಾರೆ? ಧ್ಯಾನ ಮಾಡಿದ್ದಾರೆ. ಸಕಾಮ ಕರ್ಮ, ಧ್ಯಾನದಲ್ಲೂ ಸಕಾಮ ಕರ್ಮ ಮಾಡಿದ್ದಾರೆ. ಅದಕ್ಕೆ ಏನ್ ಮಾಡಿದರು ಅವರು? ಪುಣ್ಯ ಸಂಪಾದನೆ ಮಾಡಿದ್ರು, ಸ್ವರ್ಗ ಲೋಕವನ್ನ ಪಡೆದ್ರು, ಮತ್ತು ಜನರ ಲೋಕವನ್ನ ದಾಟಲಿಲ್ಲ, ಮತ್ತೆ ಬಂಧನಕ್ಕೆ ಒಳಗಾದ್ರು. ಅದಕ್ಕೆ ಏನ್ ಹೇಳ್ತಾರೆ? ಪಾಪ ಅನ್ನುವುದು ಕಪ್ಪು ಕಬ್ಬಿಣದ ಬೇಡಿ ಇದ್ದ ಹಾಗೆ. ಕಪ್ಪು ಕಬ್ಬಿಣದ ಬೇಡಿ ಪಾಪ ಅನ್ನುವುದು, ಅಥವಾ ಕಂಬಿ, ಜೈಲಿ ಕಂಬಿಗಳು ಅನ್ಕೊಳ್ಳಿ. ಪುಣ್ಯ ಅನ್ನುವುದು ಚಿನ್ನದ ಕಂಬಿಗಳು. ಎರಡು ಕಂಬಿಗಳೇ, ಇದು ಬಂಗಾರದ್ದು, ಅದು ಕಬ್ಬಿಣದ್ದು. ಅಂದ್ರೆ ಅರ್ಥ, ಎರಡೂ ಕೂಡ ಈ ಸಂಸಾರದಲ್ಲಿ ಬಂಧನಕ್ಕೆ ಒಳಪಡಿಸುವಂತವೆ. ಒಂದು ಸುಖದಿಂದ ಬಂಧನಕ್ಕೆ ಒಳಪಡಿಸ್ತದೆ, ಇಲ್ಲ ದುಃಖದಿಂದ ಬಂಧನಕ್ಕೆ ಒಳಪಡಿಸ್ತದೆ. ಒಟ್ಟಿನಲ್ಲಿ ಬೇಡಿನೇ, ಎರಡು ಬಂಧನಕ್ಕೆ ಒಳಗಾಗ್ತದೆ. ಅದಕ್ಕಾಗಿ ಏನು ಮಾಡಬೇಕು ಮನುಷ್ಯ? ನಿಷ್ಕಾಮ ಕರ್ಮವನ್ನು ಮಾಡಬೇಕು, ಸ್ವಾರ್ಥರಹಿತವಾದ ಕರ್ಮವನ್ನು ಮಾಡಬೇಕು. ಪರೋಪಕಾರಂ ಇದಂ ಶರೀರಂ, ಈ ಶರೀರ ಬಂದದ್ದೇ ಜಗತ್ತಿನ ಕಲ್ಯಾಣಕ್ಕಾಗಿ ಅಂತ ಯಾರು ತನ್ನ ಇಡೀ ಬದುಕನ್ನು ಬದುಕಿದ ಅವನು ಜನರ ಲೋಕವನ್ನು ದಾಟ್ತಾನೆ. ಯಾವುದೂ ಇಲ್ಲ, ನನ್ನೊಳಗಿರುವ ಪರಬ್ರಹ್ಮನನ್ನ ನೋಡಬೇಕು, ನಾನು ನನ್ನೊಳಗಿರುವ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅನ್ನುವ ಒಂದೇ ಒಂದು ಕಾರಣದಿಂದ, ಯಾವ ದುರಾಸೆಯೂ ಇಲ್ಲದೆ ಯಾರು ಧ್ಯಾನ ಮಾಡಿದ ಅವನು ಖಂಡಿತ ಜನರ ಲೋಕವನ್ನು ದಾಟ್ತಾನೆ. ಎಲ್ಲೂ ಸಿಕ್ಕಾಕೊಳ್ಳೋದಿಲ್ಲ, ಅವನು ಎಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಹೀಗೆ ಯಾರು ಇಲ್ಲಿ ಬಂದು ಮಾಧವನ ಸೇವೆಯನ್ನು ಮಾಡಿದ್ರು ಅವರು ಜನರ ಲೋಕವನ್ನು ದಾಟಿ ಯಾವ ಲೋಕವನ್ನು ಸೇರ್ತಾರೆ? ಮಹಾಲೋಕವನ್ನು ಹೋಗಿ ಸೇರ್ತಾರೆ, ಅಥವಾ ಮಹಾಕಾರಣ ಲೋಕವನ್ನು ಹೋಗಿ ಸೇರ್ತಾರೆ. ಯಾರು ಜನರ ಲೋಕವನ್ನ ದಾಟಿದ ಅವನು ಆಲ್ಮೋಸ್ಟ್ ಗೆದ್ದಂಗೆ, ಅವನು ಅರ್ಧ ಆಲ್ಮೋಸ್ಟ್ ಗೆದ್ದಿದ್ದಾನ. ಅಂದ್ರೆ ಬಂಧನಗಳಿಂದ ತಪ್ಪಿಸಿಕೊಂಡ, ಸಂಸಾರದ ಈ ಪಾಪ ಪುಣ್ಯ ಕರ್ಮಗಳ ಬಂಧನದಿಂದ ತಪ್ಪಿಸಿಕೊಂಡ ಒಂದು ಹಂತದವರೆಗೆ. ಯಾವಾಗ ಜನಲೋಕವನ್ನು ದಾಟಿ ಮಹಾಲೋಕವನ್ನು ತಲುಪಿದನೋ, ಮಹಾಲೋಕವನ್ನು ತಲುಪಿದ ಮೇಲೆ ಅವನು ನಿಧಾನವಾಗಿ ತನಗೆ ಜಾಗೃತ ಸ್ಥಿತಿಯಲ್ಲಿದ್ದವನಾಗಿ ಮೇಲಿನ ಲೋಕಗಳಿಗೆ ಹೋಗ್ಲಿಕ್ಕೆ ನಿರಂತರ ಪ್ರಯತ್ನ ಮಾಡ್ತಾನೆ. ಹೆಂಗೆ ಪ್ರಯತ್ನ ಮಾಡ್ತಾನೆ? ಮತ್ತೆ ಜನ್ಮ ತಗೊಂಡು ಬಂದು ತುಂಬಾ ಜಾಗರೂಕತೆಯಿಂದ ಇದ್ದು ಸಾಧನೆಯನ್ನು ಮಾಡ್ತಾ ಮತ್ತೆ ಮೇಲಿನ ಲೋಕಗಳಿಗೆ ಹೋಗ್ತಾನೆ. ಹೇಗೆ ಹೋಗ್ತಾನೆ? ಮೊದಲು ಸೇವೆ ಮಾಡಿದ, ನಿಷ್ಕಾಮ ಸೇವೆ ಮಾಡಿದ, ಮಹಾಲೋಕವನ್ನ ಸೇರಿದ, ಮತ್ತೆ ಬಂದ ಜನ್ಮ ತಗೊಂಡು, ಇಲ್ಲ ನಾನು ನೆಕ್ಸ್ಟ್ ಮುಂದಿನ ಮೇಲಿನ ಲೋಕಗಳಿಗೆ ಹೋಗ್ಬೇಕು, ತಪೋಲೋಕಕ್ಕೆ ಹೋಗ್ಬೇಕು, ಸತ್ಯಲೋಕಕ್ಕೆ ಹೋಗ್ಬೇಕು. ಬಂದು ಏನ್ ಮಾಡಿದ? ತಪಸ್ಸು ಮಾಡಿದ. ತಪಸ್ಸು ಅಂದ್ರೆ ಧ್ಯಾನ, ತೀವ್ರವಾದ ಧ್ಯಾನ ಮಾಡಿದ. ಜಾಸ್ತಿ ಹೆಚ್ಚು ಧ್ಯಾನ ಮಾಡಿದ. ಕೊನೆಗೆ ತಪೋಲೋಕವನ್ನ ಹೋಗಿ ಸೇರಿದ. ಆದರೆ ತಪೋಲೋಕವನ್ನ ದಾಟಿ ಸತ್ಯಲೋಕಕ್ಕೆ ಹೋಗಬೇಕಂದ್ರೆ ಅಲ್ಲಿ 100% ಪ್ಯೂರಿಟಿ ಇರಬೇಕು. 100% ಪ್ಯೂರಿಟಿ ಇರಬೇಕು. ಸ್ವಲ್ಪವೂ ಕೂಡ ಲೋಪ ಇದ್ರೂ ಕೂಡ ಸತ್ಯಲೋಕವನ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಅಹಂಕಾರ ಇರಬಾರ್ದು. ಮೊದಲನೇದಾಗಿ ಏನಿರಬಾರ್ದು? ಅಹಂಕಾರ ಇರಬಾರ್ದು. ಯಾವ ಅಹಂಕಾರ? ಅಹಂಕಾರ ಅನ್ನೋದು ಎಲ್ಲ ರೀತಿಯಿಂದಲೂ ಬರ್ತದೆ. ಜಾಸ್ತಿ ಜ್ಞಾನ ಸಂಪಾದನೆ ಮಾಡಿದ್ರೆ ನಾನು ಬಹಳ ಜ್ಞಾನ ಅಹಂಕಾರ ಬರ್ತದೆ. ಜಾಸ್ತಿ ಧ್ಯಾನ ಸಾಧನೆ ಮಾಡಿದ್ರೆ ನಾನು ಬಹಳ ಧ್ಯಾನ ಸಾಧನೆ ಮಾಡಿದ್ದೀನಿ ಅನ್ನುವ ಅಹಂಕಾರ ಬರ್ತದೆ. ಅಥವಾ ನನಗಿಂತ ದೊಡ್ಡವರಿಲ್ಲ, ಹೇಗೆ ಯಾವ ರೂಪದಲ್ಲೂ ಕೂಡ ಅಹಂಕಾರ ಅನ್ನುವುದು ನಮಗೆ ಮೆತ್ತಿಕೊಂಡಿರಬಹುದು. ಆ ಅಹಂಕಾರ ನವಲೇಶದಷ್ಟಿದ್ರೂ ಕೂಡ ಸತ್ಯದ ಲೋಕದ ಒಳಗೆ ಪ್ರವೇಶ ಇಲ್ಲ. ಮಮಕಾರ, ಈ ದೇಹದ ಮೇಲೆ ಮಮಕಾರ, ನಾನು ನನ್ನವರ ಅನ್ನ ಮೇಲೆ ಮಮಕಾರ. ಆ ಮಮಕಾರ ಇದ್ರೆ ಸತ್ಯಲೋಕವನ್ನ ಎಂಟ್ರಿ ಆಗ್ಲಿಕ್ಕೆ ಆಗೋದಿಲ್ಲ. ಯಾರು ಸತ್ಯಲೋಕವನ್ನ ಎಂಟ್ರಿ ಆಗ್ತಾರೆ?
ಯಾರು ಪೂರ್ಣಾತ್ಮನಾಗ್ತಾನೋ, ಯಾರು ಪೂರ್ಣಾತ್ಮ ಸ್ಥಿತಿಯನ್ನು ತಲುಪ್ತಾನೋ, ಯಾರು ಪರಮಾತ್ಮನಾಗ್ತಾನೋ ಅವನು ಮಾತ್ರ ಪರಮ ಆತ್ಮ. ಪರಮ ಆತ್ಮ, ಪರಮ ಆತ್ಮಗಳು ಮಾತ್ರ ಸತ್ಯಲೋಕವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಸತ್ಯಲೋಕದಲ್ಲಿರುವವರು ಎಲ್ಲರೂ ಪರಮ ಆತ್ಮಗಳು. ಸತ್ಯಲೋಕದಲ್ಲಿರುವ ಎಲ್ಲರೂ ಪರಮಾತ್ಮಗಳು. ಇವತ್ತು ನಾವು ಕೃಷ್ಣನನ್ನ ಪರಮಾತ್ಮ ಅಂತ ಕರಿತೀವಿ ಅಲ್ವಾ? ಆ ಕೃಷ್ಣನು ಕೂಡ ನಮ್ಮಂತೆ ನಿಮ್ಮಂತೆ ಎಷ್ಟೋ ಜನ್ಮಗಳಲ್ಲಿ ಬಂದು ನೊಂದು ಬೆಂದು ಎಷ್ಟೋ ಜನ್ಮ ಎಲ್ಲವನ್ನ ಅನುಭವಿಸಿ ಎಷ್ಟೋ ಜನ್ಮ ಎಲ್ಲಾ ತಪಸ್ಸುಗಳನ್ನು ಮಾಡಿ ಧ್ಯಾನ ಮಾಡಿ ಸೇವೆ ಮಾಡಿ ಯೋಗೀಶ್ವರನಾಗಿ ಯೋಗ ಸಾಧನೆಯನ್ನು ಬೋಧನೆ ಮಾಡಿ ತಾನು ಪರಮಾತ್ಮನಾದ. ಹಾಗೆ ಪ್ರತಿಯೊಬ್ಬರು ಏನಾಗಬೇಕು? ಪರಮ ಆತ್ಮರಾಗಬೇಕು. ಪರಮ ಆತ್ಮರಾಗಬೇಕು. ಹೇಗೆ? ಹೋಗಿ ಕೊನೆಗೆ ಸತ್ಯಲೋಕವನ್ನು ಹೋಗಿ ಸೇರಬೇಕು. ಸತ್ಯಲೋಕವನ್ನು ಹೋಗಿ ಸೇರಬೇಕು. ಅದಕ್ಕೆ ಏನ್ ಮಾಡಬೇಕು? ಸಾಧನೆಯನ್ನು ಮಾಡಬೇಕು. ನಮ್ಮಲ್ಲಿರುವ ದೋಷಗಳನ್ನ ನಾವೇ ಹುಡುಕಿಕೊಳ್ಳಬೇಕು. ಯಾರೋ ಹುಡುಕೋದಲ್ಲ. ನಮ್ಮಲ್ಲಿ ಏನೇನು ದೋಷಗಳಿದ್ದಾವೆ ಆ ದೋಷಗಳನ್ನು ನಾವೇ ಹುಡುಕಿ ಹೊರಗೆ ತೆಗಿಬೇಕು. ಹೊರಗೆ ತೆಗೆದು ಏನ್ ಮಾಡ್ಬೇಕು? ಅವನ್ನ ನಮಗ್ ನಾವೇ ಖಂಡನೆ ಮಾಡ್ತಾ ಬರಬೇಕು. ನೋಡಿ, ಕಾಶಿ ಧ್ಯಾನ ಮಹಾಯಜ್ಞ ಎಷ್ಟೊಂದು ಜನ, ನಾನು ಎಕ್ಸ್ಪೆಕ್ಟೂ ಮಾಡಿರ್ಲಿಲ್ಲ ಇಷ್ಟೊಂದು ಜನ ಆಸಕ್ತಿ ತೋರಿಸ್ತಾರೆ ಅಂತ. ಆಲ್ರೆಡಿ 210 ಕ್ರಾಸ್ ಆಗಿ ಇನ್ನೂ ಬರ್ತಾನೆ ಇದೆ. ನಾನೇ ಸ್ಟಾಪ್ ಮಾಡ್ತಿದ್ದೀನಿ. ಸಾಕು, ಇನ್ನೂ ಬರ್ತಾ ಇದ್ದಾರೆ. ಇನ್ನೂ ಎಷ್ಟು ಜನ ಬರ್ತಾನೆ ಇದ್ದಾರೆ ಅಲ್ವಾ? ಹಾಗೆ ಅಂದ್ರೆ ಖಂಡಿತ ಯಾರು ಆ ಒಂದು ಸುವರ್ಣ ಅವಕಾಶವನ್ನು ಬಳಸಿಕೊಂಡ್ರು, ನನ್ನ ಆತ್ಮದ ಚೈತನ್ಯ ಉದ್ಧಾರಕ್ಕಾಗಿ ಅಂತ ಯಾರು ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡ್ರು, ಖಂಡಿತ ಒಂದು ಮಹಾ ಪರಿವರ್ತನೆ ಅವರ ಆತ್ಮದ ಉನ್ನತಿಯಲ್ಲಿ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಎನರ್ಜಿ ಇರುವಂತ ಪ್ಲೇಸು, ಅಷ್ಟು ಒಳ್ಳೆ ಮಹಾಪರಿವರ್ತನೆ ಬರ್ತದೆ. ಆದರೆ ಏನ್ ಮಾಡೋದು? ನಮ್ಮಲ್ಲಿ ಅಜ್ಞಾನ ಅನ್ನೋದು ತುಂಬಿದೆ, ಅಂಧಕಾರ ಅನ್ನೋದು ತುಂಬಿದೆ, ಮಾಯೆ ಅನ್ನೋದು ಆವರಿಸಿಕೊಂಡಿದೆ. ಎಷ್ಟು ಮಾಯೆ ಆವರಿಸಿಕೊಂಡಿದೆ. ಶೈಭಮ್ಮ ಸ್ಮಾಗಮಃ ಪಾರ್ಥ ನಾಯೇತತ್ ತ್ವಯಿ ಉಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಟ ಪರಂತಪ. ಅರ್ಜುನ, ಎಷ್ಟು ನಿನಗೆ ಯಾಕೆ ಇಂಥ ಹೃದಯ ದೌರ್ಬಲ್ಯ ಬಂದಿದೆ? ಈ ಹೇಡಿತನ ಎಲ್ಲಿಂದ ಬಂದಿದೆ? ಇದು ನಿಜವಾಗ್ಲೂ ನಿನ್ನದಲ್ಲ. ಇದು ನಿನ್ನ ಮನಸ್ಸಿನದಲ್ಲ, ನಿನ್ನ ಆತ್ಮದಲ್ಲ. ಇದು ನೀನು ಅಂತವನು ಅಲ್ವೇ ಅಲ್ಲ. ಯಾವಾಗ ಎಂತಹ ವ್ಯಕ್ತಿಯೇ ಆಗಿರಲಿ, ಎಂತಹ ಶೂರ ಆಗಿರಲಿ, ಎಂತಹ ಧ್ಯಾನ ಸಾಧನೆಯ ಯೋಗ ಸಾಧನೆಯ ಹಂತದಲ್ಲೇ ಇದ್ದವನೇ ಆಗಿರಲಿ, ಮನಸ್ಸಿನಲ್ಲಿ ಈ ಹೃದಯ ದೌರ್ಬಲ್ಯ ಅನ್ನೋದು ಆವರಿಸಿತು ಅಂತಾದ್ರೆ, ಧೈರ್ಯ ಇಲ್ಲದೆ ಹೋಯ್ತು ಅಂತಾದ್ರೆ, ಹೇಡಿತನ ಅನ್ನೋದು ಆವರಿಸಿತು ಅಂತಾದ್ರೆ, ಬುದ್ಧಿ ಕೆಲಸ ಮಾಡುವುದಿಲ್ಲ. ಬುದ್ಧಿ ಏನ್ ಮಾಡ್ತದೆ? ಕೆಲಸ ಮಾಡುವುದನ್ನ ನಿಲ್ಲಿಸಿ ಬಿಡ್ತದೆ. ಆಗ ನೋಡಿ, ಶತ್ರುಗಳನ್ನ ಎದೆ ನಡುಗಿಸುವಂತೆ ಮಾಡುವಂತಹ ಅರ್ಜುನನು ಕೂಡ ಇವತ್ತು ತನ್ನ ಒಳಗೆ ಇರುವ ಅಂತಃಶತ್ರುವಾದಂತಹ ಹೃದಯ ದೌರ್ಬಲ್ಯಕ್ಕೆ ಒಳಗಾಗಿ ಏನ್ ಮಾಡ್ತಾ ಇದ್ದಾನೆ? ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಇದು ಬರೀ ಒಬ್ಬ ಅರ್ಜುನನ ಕಥೆ ಅಲ್ಲ. ಏನೋ ಕೃಷ್ಣ ಎಲ್ಲೋ ಕೂತ್ಕೊಂಡಿರೋ ಅರ್ಜುನನಿಗೆ ಹೇಳಿದಂತೆ ಅಂತ ಭಗವದ್ಗೀತೆ ಓದುವುದನ್ನು ಕೃಷ್ಣ ಬೋಧನೆ ಮಾಡಿದ ಇಡೀ ಭಗವದ್ಗೀತೆಯ ಸಾರ ಇಷ್ಟೇ. ಏನೋ, ನಾನು ದೇಹ ಅಲ್ಲ ಆತ್ಮ. ನೀನು ಏನಾಗು? ಆ ಆತ್ಮಕ್ಕೆ ಶರಣು ಹೋಗು. ಆ ಆತ್ಮವೇ ನೀನು ಪರಮಾತ್ಮ. ನನಗೆ ಶರಣಾಗು ಅಂತ ಹೇಳಲಿಲ್ಲ. ಅಹಂ. ನೀವು ಇಡೀ ಭಗವದ್ಗೀತೆ ಕೇಳಿದ್ರೆ ಎಷ್ಟೋ ಜನ ಆಕ್ಷೇಪ ಮಾಡ್ತಾರೆ, ಇದರಲ್ಲಿ ಕೃಷ್ಣ ಎಲ್ಲ ಬರೀ ಅಹಂ ಅಂತಾನೆ ಹೇಳ್ತಾ ಹೋಗಿದ್ದಾನೆ, ನಾನು ಅಂತ. ಇದು ಯಾಕೋ ಅಹಂಕಾರಕ್ಕೆ ಕಾರಣ ಆಗ್ಲಿಲ್ವಾ? ಅವನು ಹೇಳ್ತಾ ಇರೋದು ಅಹಂ ಅಂತ ಹೇಳ್ತಾ ಇರೋದು ನಮ್ಮ ಒಳಗಿನ ಆತ್ಮಕ್ಕೆ. ಅಹಂ
ನಾನು 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 ಯಾರಿಗೆ ಹೇಳ್ತಾ ಇರೋದು? ಕೃಷ್ಣ ತನಗೆ ತಾನು ಹೇಳ್ಕೊಳ್ತಾ ಇರೋದಲ್ಲ. ಅದನ್ನ ಶ್ಲೋಕ ಹೇಳುವಾಗ ನಮಗೆ ನಾವು ಹೇಳ್ಕೊಳ್ಬೇಕು. ಅಹಂ ಆತ್ಮ, ಆತ್ಮ, ನನ್ನ ಒಳಗಿರುವ ಆತ್ಮ, ಆ ಆತ್ಮ ಚೈತನ್ಯ. ಆತ್ಮ ಚೈತನ್ಯಕ್ಕೆ ಅಷ್ಟು ಶಕ್ತಿ ಇದೆ. ಯಾಕೆ ಶಕ್ತಿ ಇದೆ? ಆತ್ಮ ಭೂಮಿಗೆ ಬರ್ತದೆ. ಹೇಗೆ ಬರ್ತದೆ? ಶಿಶುವಾಗಿ ಬರ್ತದೆ. ಬರ್ಕೊಳ್ಳಿ, ಶಿಶುವಾಗಿ ಬರ್ತದೆ. ಶಿಶು ಆತ್ಮ ಭೂಮಿಗೆ ಬರ್ತದೆ. ಪೂರ್ಣಾತ್ಮನಿಂದ ಸೃಷ್ಟಿಯಾಗಿ, ಸೃಷ್ಟಿ ಅಂದ್ರೆ ಅವನಿಂದ ಒಂದು ಅಂಶ ಬರ್ತದೆ. ಅಂಶ ಆತ್ಮ, ಅಂಶ ಭೂಮಿಗೆ ಬಂತು. ಅಂಶ ಆತ್ಮ, ಆ ಅಂಶಾತ್ಮ ಕೆಲವು ಜನ್ಮಗಳ ನಂತರ ಬೇರೆ ಬೇರೆ, ಇನ್ನು ಮನುಷ್ಯ ಜನ್ಮ ಅಲ್ಲ, ಬೇರೆ ಬೇರೆ ಜನ್ಮಗಳಲ್ಲಿ ಪರಿಪಕ್ವವಾಗಿ ಏನಾಗ್ತದೆ? ಮನುಷ್ಯ ಜನ್ಮವನ್ನು ಪ್ರವೇಶ ಮಾಡ್ತದೆ. ಪ್ರವೇಶ ಮಾಡಿದಾಗ ಮೊದಲು ಅಂಶ ಆತ್ಮ ಇರುವುದು ಶಿಶು ಆತ್ಮ ಆಗ್ತದೆ. ಶಿಶು ಆತ್ಮ, ಶಿಶು ಆತ್ಮ ಇರುವುದು ಎಷ್ಟೋ ಜನ್ಮಗಳ ನಂತರ, ಹಲವು ಜನ್ಮಗಳ ನಂತರ ಒಂದು ಯೌವನಾವಸ್ಥೆಗೆ ಬರ್ತದೆ. ಯೌವನಾವಸ್ಥೆ, ಆ ಯೌವನಾವಸ್ಥೆ ಕಳೆದ ಮೇಲೆ ಎಷ್ಟು ಹಲವು ಜನ್ಮಗಳ ನಂತರ ಪ್ರೌಢಾವಸ್ಥೆಗೆ ಬರ್ತದೆ ಆತ್ಮ. ಹಲವು ಜನ್ಮಗಳ ನಂತರ ಪ್ರೌಢಾವಸ್ಥೆಗೆ ಬರ್ತದೆ ಆತ್ಮ. ಆ ಪ್ರೌಢಾವಸ್ಥೆಯ ನಂತರ ಆತ್ಮ ಏನಾಗ್ತದೆ? ಹಲವು ಜನ್ಮಗಳ ನಂತರ ಆ ಪ್ರೌಢಾವಸ್ಥೆಯ ಸ್ಥಿತಿಯಲ್ಲಿ ಬಂದಾಗ ತಾನು ಎಲ್ಲ ಸುಖ ಭೋಗಗಳನ್ನು ಅನುಭವಿಸ್ತದೆ. ಪ್ರೌಢಾವಸ್ಥೆ ಸ್ಥಿತಿಯಲ್ಲಿರುವಾಗ ದೊಡ್ಡ ದೊಡ್ಡ ಆಫೀಸರ್ ಆಗ್ತಾನೆ, IAS ಆಗ್ತಾನೆ, IPS ಆಗ್ತಾನೆ, ದೊಡ್ಡ ದೊಡ್ಡ ಆ ಏನು ಅಧಿಕಾರಗಳನ್ನು ಅನುಭವಿಸ್ತಾನೆ, ಶ್ರೀಮಂತಿಕೆಯನ್ನು ಅನುಭವಿಸ್ತಾನೆ, ಬಿಸ್ನೆಸ್ ಮ್ಯಾನ್ ಆಗ್ತಾನೆ, ಎಲ್ಲ ಆಗ್ತಾನೆ. ಈ ಪ್ರಾಪಂಚಿಕ ಸುಖ ಭೋಗಗಳು ಏನಿದೆ ಎಲ್ಲವನ್ನು ಅನುಭವಿಸಿ ಅನುಭವಿಸಿ ಆಗ್ತಾನೆ. ಆ ಶೋಕನೆ ಪ್ರೌಢಾವಸ್ಥೆ ಸ್ಥಿತಿಗೆ ಬಂದಾಗ, ಆ ಜನ್ಮಗಳಲ್ಲಿ ಎಲ್ಲ ಇದ್ದಾಗ ಈ ಭೌತಿಕ ಲೋಕದ ಏನೇನು ಅವನಿಗಿದೆಯೋ ಸುಮ್ಮನೆ ಬರ್ತಾ ಇರ್ತದೆ, ಎಲ್ಲವನ್ನ ಅನುಭವಿಸ್ತಾನೆ. ಆ ಪ್ರೌಢಾವಸ್ಥೆ ಸ್ಥಿತಿಯನ್ನು ತಲುಪಿ ವೃದ್ಧಾಪ್ಯ ಸ್ಥಿತಿಗೆ ಹೋಗ್ತದೆ ಆತ್ಮ. ವೃದ್ಧಾಪ್ಯ, ವೃದ್ಧಾತ್ಮ ಆಗ್ಲೇ ಅವನಿಗೆ ಜೀವನದಲ್ಲಿ ಲೌಕಿಕ ಸುಖ ಭೋಗಗಳಲ್ಲಿ ನಿರಾಸಕ್ತಿ ಉಂಟಾಗ್ತಾ ಅವನಿಗೆ ಪರಮಾತ್ಮನ ಕಡೆಗೆ ಸೆಳೆತ ಜಾಸ್ತಿ ಆಗ್ತಾ ಇರ್ತದೆ. ಏನೋ ಇದೆ, ಅದನ್ನ ನಾನು ತಿಳ್ಕೊಳ್ಬೇಕು. ಜಿಜ್ಞಾಸು ಆಗಿರ್ತಾನೆ, ಜ್ಞಾನಿ ಆಗಿಲ್ಲ ಇನ್ನು, ಜಿಜ್ಞಾಸು. ಯಾವುದು? ವೃದ್ಧಾತ್ಮ. ಬಹಳ ಭಗವಂತನಲ್ಲಿ ಭಕ್ತಿ, ದೇವರು ಅಂದ್ರೆ ಹೃದಯ ಮಿಡಿತಾ ಇರ್ತದೆ. ಎಲ್ಲರ ದುಃಖಕ್ಕೆ ಮಿಡಿತದೆ ಹೃದಯ. ಭಗವಂತನನ್ನ ಮೆಚ್ಚಿಸ್ಲಿಕ್ಕಾಗಿ ಅಂತ ಬದುಕ್ತಾನೆ, ಇಡೀ ಬದುಕನ್ನ ಸಾಗಿಸ್ತಾನೆ. ವೃದ್ಧಾತ್ಮ ಸ್ಥಿತಿ ಅದು. ವೃದ್ಧಾತ್ಮ ಆದ್ಮೇಲೆ ತಾನು ಯಾವುದೋ ಗುರುಗಳ ಮಾರ್ಗದರ್ಶನದಿಂದ ಯೋಗ ಮಾರ್ಗದ ಕಡೆಗೆ ಬರ್ತಾನೆ. ಯಾವುದು ಯೋಗ ಮಾರ್ಗ? ಯೋಗ ಮಾರ್ಗ ಯಾವುದೋ? ಅದೇ ರಾಜಯೋಗ. ಶ್ವಾಸದ ಮೇಲೆ ಗಮನ, ಧ್ಯಾನ ಸಾಧನೆಯನ್ನು ಮಾಡ್ತಾನೆ. ಧ್ಯಾನ ಸಾಧನೆಯನ್ನು ಮಾಡ್ತಾ ಜ್ಞಾನ ಸಂಪಾದನೆ ಮಾಡ್ತಾನೆ. ನಿರಂತರವಾಗಿ ಸಾಧನೆ, ಜ್ಞಾನ, ಆತ್ಮಜ್ಞಾನವನ್ನ ಹೊಂದಿದವನಾಗಿ, ಆತ್ಮಜ್ಞಾನವನ್ನ ಹೊಂದಿದವನಾಗಿ ಏನಾಗ್ತಾನೆ? ವಿಮುಕ್ತಾತ್ಮನಾಗ್ತಾನೆ. ವಿಮುಕ್ತಾತ್ಮ ಯಾವಾಗ ತಾನು ವಿಮುಕ್ತಾತ್ಮನಾದನೋ, ಯಾವಾಗ ತಾನು ವಿಮುಕ್ತಾತ್ಮನಾದನು, ಆ ವಿಮುಕ್ತಾತ್ಮ ಏನು ಮಾಡ್ತಾನೆ? ನನ್ನಂತೆಯೇ, ನನ್ನಂತೆಯೇ ಎಲ್ಲರೂ ವಿಮುಕ್ತಾತ್ಮರಾಗಬೇಕು ಅಂತ ಹೇಳಿ ಎಲ್ಲರಿಗೂ ವಿಮುಕ್ತಾತ್ಮ ಆಗುವುದು ಹೇಗೆ ಅನ್ನುವುದನ್ನ ಬೋಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಎಲ್ಲರಿಗೂ ಬೋಧನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ ಪ್ರತಿಯೊಂದು ವಿಮುಕ್ತಾತ್ಮ. ನನ್ನ ಹಾಗೆ ನೀವು ಅದು ಹೇಳೋಲ್ಲ, ನನ್ನ ಹಾಗೆ ವಿಮುಕ್ತಾತ್ಮ ಆಗು ಅಂತ ಹೇಳೋಲ್ಲ. ಆದ್ರೆ ಯೋಗ ಮಾರ್ಗದ ಸಾಧನೆಯ ದಾರಿಯನ್ನು ಹೇಳ್ತದೆ. ನೀನ್ ಏನ್ ಮಾಡು, ಏನ್ ಮಾಡ್ಬೇಕಾಗಿದೆ, ನೀ ಯಾಕೆ ಬಂದಿದ್ದೀಯ, ನೀನ್ ಏನ್ ಮಾಡ್ಬೇಕಾಗಿದೆ, ಆದ್ರೆ ನೀನ್ ಏನ್ ಮಾಡ್ತಾ ಇದ್ದಿ ಅನ್ನುವ ಜ್ಞಾನ ಬೋಧನೆಯನ್ನು ಮಾಡ್ತದೆ. ಹೌದಪ್ಪ, ನನಗಾಗಿದೆ, ನನಗೆ ನೀನು ಮಾರ್ಗದರ್ಶನ ಮಾಡು ಅಂತ ಹೇಳಿದಾಗ ಅರ್ಜುನನಿಗೆ ಸುಮ್ನೆ ಹೇಳಿಲ್ಲ. ಕೃಷ್ಣನಿಗೆ ಮೊದಲು ಶರಣಾದ ಅರ್ಜುನ, ಏನು ನನಗೆ ಹೀಗೆಲ್ಲ ಆಗ್ತಾ ಇದೆ ಕೃಷ್ಣ, ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನೀನು ಎಲ್ಲವನ್ನ ಬಲ್ಲವನು, ತಿಳಿದವನು ನಾನು ನಿನಗೆ ಶಿಷ್ಯನಾಗಿ ಶರಣಾಗಿದ್ದೇನೆ, ನನಗೆ ಹೇಳು ಅಂತ ಯಾವಾಗ ಶರಣಾದ, ಅಲ್ಲಿವರೆಗೆ ಮೊದಲನೇ ಅಧ್ಯಾಯ ಪೂರ್ತಿ ಸುಮ್ಮನೆ ಇದ್ದ ಕೃಷ್ಣ. ಅವನು ಎಲ್ಲ ಹೇಳ್ಕೊಂಡ, ತಂದ ರಗಡೆ ಹೇಳ್ಕೊಂಡ 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 ಅರ್ಜುನ ವಿಷಾದ ಯೋಗ ಅಂತ ಹೇಳ್ತಾರೆ.
ಮೊದಲನೇ ಅಧ್ಯಾಯ ಪೂರ್ತಿ ಅರ್ಜುನ ವಿಷಾದ ಯೋಗ. ಅವನು ವಿಷಾದ ಹೇಳ್ಕೊಂಡಿದ್ದೆ, ಒಂದೇ ಒಂದು ಮಾತು ಹೇಳಿಲ್ಲ ಕೃಷ್ಣ ಅದರಲ್ಲಿ. ಕೊನೆಗೆ ತಾನು ಶರಣಾಗತಿ. ನಾನು ನಿನಗೆ ಶರಣು ಹೊಂದಿದ್ದೇನೆ ಅರ್ಜುನ, ಸಾರಿ ಕೃಷ್ಣ, ನನಗೆ ನೀನು ಸಲಹೆ ಕೊಡು ಈಗ ಅಂತ ಯಾವಾಗ ಕೇಳಿದ, ವಿಮುಕ್ತಾತ್ಮ ಕೃಷ್ಣ. ಕೃಷ್ಣ ವಿಮುಕ್ತಾತ್ಮ. ಆ ವಿಮುಕ್ತಾತ್ಮ ಇವನಿಗೆ ಆ ವಿಮುಕ್ತಾತ್ಮ ಸ್ಥಿತಿಯನ್ನು ಹೊಂದುವುದು ಹೇಗೆ ಅನ್ನುವ ಯೋಗ ಪರಂಪರೆಯನ್ನ, ಯೋಗ ಮಾರ್ಗವನ್ನ ತಾನು ಬೋಧಿಸಿದ. ಯಾರು ವಿಮುಕ್ತಾತ್ಮ ಸ್ಥಿತಿಯನ್ನ ಹೊಂದಿ ಕೆಳಗಿನ ಹಂತದ ಆತ್ಮಗಳಿಗೆ ಅವರು ಹೇಗೆ ಆ ವಿಮುಕ್ತಾತ್ಮ ಸ್ಥಿತಿಗೆ ಹೋಗುವುದು ಅನ್ನುವ ಯೋಗ ಮಾರ್ಗವನ್ನು ಯಾರು ಬೋಧನೆ ಮಾಡ್ತಾ ಇರ್ತಾರೋ ಅವರನ್ನ ಏನಂತ ಕರಿತೀವಿ? ಪರಮ ಆತ್ಮ. ಯಾರು ವಿಮುಕ್ತಾತ್ಮ ಸ್ಥಿತಿಯನ್ನ ಹೊಂದಿ ಪರಮ ಆತ್ಮ ಸ್ಥಿತಿಯನ್ನ ಹೊಂದಿದ್ದಾರೋ ಅವರು ಸತ್ಯಲೋಕವನ್ನ ಪ್ರವೇಶ ಮಾಡ್ತಾರೆ. ಈಗ ಹೇಳಿ, ಯಾರು ಪರಮಾತ್ಮ? ಎಲ್ಲರೂ ಪರಮ ಆತ್ಮರೇ ಆಗಬೇಕಾಗಿದೆ. ಈಗ ಕೆಲವರು ಪ್ರೌಢಾವಸ್ಥೆಯಲ್ಲಿ ಇರ್ಬೋದು, ಕೆಲವು ಆತ್ಮ ವೃದ್ಧಾತ್ಮ ಸ್ಥಿತಿಯಲ್ಲಿ ಇರ್ಬೋದು, ಕೆಲವು ಆತ್ಮ ವಿಮುಕ್ತಾತ್ಮ ಸ್ಥಿತಿಯಲ್ಲಿ ಇರ್ಬೋದು, ಕೆಲವು ಆತ್ಮ ಪರಮಾತ್ಮ ಸ್ಥಿತಿಯಲ್ಲಿ ಇರ್ಬೋದು. ಎಲ್ಲರೂ ಯಾರು ಸತ್ಯಲೋಕವನ್ನು ಪ್ರವೇಶ ಮಾಡಿದ್ರು ಅವರು ಪರಮ ಆತ್ಮರಾಗ್ತಾರೆ. ಅಂದ್ರೆ ಪೂರ್ಣ ಆತ್ಮ. ಬ್ರಹ್ಮರು ಎಲ್ಲರೂ ಬ್ರಹ್ಮರಾಗ್ತಾರೆ. ಆದ್ರೆ ಆ ಎಲ್ಲ ಬ್ರಹ್ಮರಿಗೂ ಒಬ್ಬ ಬ್ರಹ್ಮ ಇದ್ದಾನೆ. ಅವನನ್ನೇ ನಾವು ಏನಂತ ಕರಿತೀವಿ? ಪರಬ್ರಹ್ಮ ಅಂತ ಕರೆಯೋದು. ಎಲ್ಲರನ್ನು ಇಡೀ ಸೃಷ್ಟಿಯನ್ನ ಮಾಡಿದವ, ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಮಾಡ್ತಾ ಇರುವವ, ಯಾರ ಕಣ್ಣಿಗೂ ಕಾಣದವ, ಯಾರಿಗೂ ಗೋಚರಿಸದವ, ಅವನಿಗೆ ರೂಪ ಗಂಧ ಯಾವುದು ಏನೂ ಇಲ್ಲ. ಅವನಿಗೆ ಹೆಸರಿಲ್ಲ, ಆಕಾರ ಇಲ್ಲ, ರೂಪ ಇಲ್ಲ. ಅವನನ್ನು ಕಂಡು ಹಿಡಿಯುವವರಿಲ್ಲ. ಒಂದು ಸತ್ಯಲೋಕ ಅಲ್ಲ, ಕೋಟ್ಯಾಂತರ ಸತ್ಯಲೋಕಗಳಿದೆ, ಕೋಟ್ಯಾಂತರ ಲೋಕಗಳಿದೆ. ಇದು ನಮ್ದು ಒಂದು ಅಷ್ಟೇ. ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ನಮ್ದು ಒಂದು ಬ್ರಹ್ಮಾಂಡದ ಕಥೆ ಇದು. ಆದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಕೋಟಿ ಕೋಟಿ ಬ್ರಹ್ಮಾಂಡಗಳಿದೆ ಅಂತ. ಯಾಕೆಂದ್ರೆ ಅದನ್ನ ಹೇಳ್ತಾರೆ, ಇಂತಹ ತ್ರಿಮೂರ್ತಿಗಳು, ಇಂತಹ ಬ್ರಹ್ಮರು ಕೋಟಿ 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 ಮಂದಿ ಇದ್ದಾರೆ. ಹಾಗಾಗಿ ಇದನ್ನು ನೀವು ಊಹಿಸಿದಷ್ಟು ಸುಲಭ ಇಲ್ಲ. ನಮ್ಮ ಅಜ್ಞಾನದ ಅಲ್ಪಮತಿಗಳಿಗೆ ನಮಗೆ ತಿಳಿದಷ್ಟು ಸುಲಭ ಇಲ್ಲ ಇದು. ಅಂತಹ ಏನ್ ಮಾಡಬೇಕು ನಮ್ಮ ಸಾಧನೆಯಲ್ಲಿ? ಅಂತಹ ಯೋಗ ಮಾರ್ಗದ ಸಾಧನೆಯಲ್ಲಿದ್ದಾಗ ಏನಾಗ್ತೀವಿ ನಾವು? ಧ್ಯಾನ ಯೋಗ ಸಾಧನೆಯಲ್ಲಿ ವಿಘ್ನಗಳು ಬರ್ತಾ ಇರ್ತದೆ, ಹೃದಯ ದೌರ್ಬಲ್ಯಗಳು ಉಂಟಾಗ್ತದೆ, ಕಷ್ಟ ಬರ್ತದೆ, ದುಃಖ ಬರ್ತದೆ, ಹಣಕಾಸು ಸಮಸ್ಯೆ ಬರ್ತದೆ, ಕೌಟುಂಬಿಕ ಸಮಸ್ಯೆಗಳು ಬರ್ತದೆ. ಧ್ಯಾನ ಮಾಡಬೇಡ ಅಂತ ಹೇಳೋರು ಬರ್ತಾರೆ. ನೀನು ಬರೀ ಧ್ಯಾನದ ಹೆಸರು ಹೇಳ್ಕೊಂಡು ಆ ಯಜ್ಞ ಈ ಯಜ್ಞ ಅಂತ ತಿರುಗ್ತೀಯ ಅಂತ ಹೇಳೋ ಇದು ಬರ್ತದೆ. ಚಾಲೆಂಜ್ಗಳು ಎಲ್ಲ ರೀತಿಯಿಂದಲೂ ಮನುಷ್ಯನ ಮೇಲೆ ಬರ್ತಾನೆ ಇರ್ತದೆ. ಅವಾಗೆಲ್ಲ ಏನ್ ಮಾಡ್ತಾನೆ? ಹೃದಯ ದೌರ್ಬಲ್ಯವಾಗ್ತದೆ, ಯೋಗ ಮಾರ್ಗದಲ್ಲಿ ಅಡ್ಡಿಗಳು ಉಂಟಾಗ್ತದೆ. ಆದರೆ ಒಬ್ಬ ಧೀರನಾದವನು, ಶೂರನಾದವನು ಏನ್ ಮಾಡ್ತಾನೆ? ಅದು ಯಾವುದಕ್ಕೂ ಖಿನ್ನತೆಗೆ ಒಳಗಾಗಬಾರದು. ಪ್ರತಿ ಧ್ಯಾನ ಯೋಗ ಸಾಧಕನು ಧೈರ್ಯವಾಗಿ ಎದುರಿಸಿ ನಿಲ್ಲಬೇಕು. ನಿರಾಶೆಯನ್ನ, ಖಿನ್ನತೆಯನ್ನ ಎದುರಿಸಿ ಅದು ಯಾವುದಕ್ಕೆ ಒಳಗಾಗಬಾರದು. ಅವರೇ ನಮ್ಮ ಒಳಗೆ ಇರುವ ಅಂತರ್ಶತ್ರುಗಳು. ಅಂತಹ ಪರಿಷಡ್ ವರ್ಗಗಳೊಂದಿಗೆ ನಾವೇನ್ ಮಾಡ್ಬೇಕು? ಅಂತರ್ಯುದ್ಧ ಮಾಡಬೇಕು. ತಮ್ಮ ಅಂತಿಮ ಗುರಿ ಯಾವುದು? ಆತ್ಮಾನುಭೂತಿ. ನಮ್ಮ ಜನ್ಮರಾಹಿತ್ಯವನ್ನು ಸಾಧಿಸಬೇಕು. ಅದೊಂದೇ ನಮ್ಮ ಗುರಿ. ಅಶೋಚಾನ್ ಅನ್ವಶೋಚಃ ತ್ವಂ ಪ್ರಜ್ಞಾವಾದಾಂಚ ಭಾಷಸೆ ಗತಾಸೋನಗತಾಸೋಂಚಾನ ಅನುಶೋಚಂತಿ ಪಂಡಿತಃ. ಆದ್ರೆ ನಾವು ಏನ್ ಮಾಡ್ತೀವಿ? ಪಂಡಿತರ ಹಾಗೆ ಮಾತಾಡ್ತಾ ಇದ್ದೀವಿ. ಪ್ರಜ್ಞೆ ಮತ್ತೆ ಶೋಕ ಎರಡು
ಪ್ರಜ್ಞೆ ಇದೆ, ಪಾಠ ಕೇಳ್ತೀವಿ, ಆದ್ರೆ ಏನ್ ಮಾಡ್ತೀವಿ? ದಿನನಿತ್ಯ ಶೋಕದಲ್ಲೇ ಬದುಕ್ತಾ ಇರ್ತೀವಿ ಅಲ್ವಾ? ಪಾಠ ಗೊತ್ತಿದೆ ನಮಗೆ, ಜ್ಞಾನ ಗೊತ್ತಿಲ್ಲ ಅಂತೇನಿಲ್ಲ, ದಿನಾ ಪಾಠ ಕೇಳ್ತೀವಿ, ಬೇರೆಯವರಿಗೆ ಬೋಧನೆ ಮಾಡ್ತೀವಿ, ಆದ್ರೆ ನಾವು ಶೋಕದಲ್ಲಿ ಇರ್ತೀವಿ. ಪ್ರಜ್ಞೆಯನ್ನು ಹೊಂದಿದವನು ಏನಂತ ಕರಿತೀವಿ? ಪಂಡಿತ. ಪಂಡಿತ. ಪ್ರಪಂಚದಲ್ಲಿ ಪ್ರತಿಯೊಬ್ಬನು ಕೂಡ ಸಾಯೋನು. ಈ ಸತ್ಯವನ್ನು ಯಾರು ತಿಳಿದಿರ್ತಾನೋ ಅವನು ಯಾರು? ಅವನು ಪಂಡಿತ. ಪಂಡಿತ ಏನ್ ಮಾಡ್ತಾನೆ? ಸಾಯುವವನಿಗಾಗ್ಲಿ, ಅಥವಾ ಈಗಾಗಲೇ ಸತ್ತು ಹೋದವನಿಗಾಗ್ಲಿ, ಅಥವಾ ಇರುವವನಿಗಾಗ್ಲಿ, ಹೋದವನಿಗಾಗ್ಲಿ, ಪಂಡಿತ ಯಾವತ್ತೂ ಶೋಕಿಸುವುದಿಲ್ಲ. ಇವತ್ತು ತನ್ನ ಬದುಕಿನಲ್ಲಿ ಏನೆಲ್ಲ ನಡೀತಾ ಇದೆಯೋ, ಕಷ್ಟ, ಸುಖ, ದುಃಖ, ಯಾವುದಕ್ಕೂ ಅವನು ಶೋಕಿಸುವುದಿಲ್ಲ. ಪಂಡಿತ ಯಾವುದಕ್ಕೂ ಅಳೋದಿಲ್ಲ. ಏನು ಸಾಧಿಸಬೇಕೋ ಅದನ್ನ ಸಾಧಿಸ್ತಲೇ ಇರ್ತಾನೆ, ಅದನ್ನ ಸಾಧಿಸುತ್ತಲೇ ಇರ್ತಾನೆ. ಅವನ ಮುಖದಲ್ಲಿ ಯಾವ ಛಾಯೆಗಳು ಇರುವುದಿಲ್ಲ, ಯಾವಾಗಲೂ ಆನಂದಮಯವಾಗಿರ್ತಾನೆ, ಆನಂದಮಯವಾಗಿರ್ತಾನೆ. ಕೃಷ್ಣ ಹತ್ತಿದ್ದನ್ನು ಕೇಳಿದ್ದೀರಾ? ಯಾಕೆ? ಅವನು ವಿಮುಕ್ತಾತ್ಮ, ಪರಮಾತ್ಮ, ಎಲ್ಲರಿಗೂ ಬೋಧನೆಯನ್ನು ಮಾಡುವ ಪರಮಾತ್ಮ. ಕೃಷ್ಣನಿಗೆ ಸಮಸ್ಯೆ ಬರಲಿಲ್ವಾ? ಕೃಷ್ಣ ಹುಟ್ಟಿದ್ದೇ ಜೈಲಲ್ಲಿ, ಹುಟ್ಟಿದ ಹಾಗೆ ಅವನನ್ನು ಸಾಯಿಸಬೇಕು ಅಂತ ಕಂಸ ಅವನನ್ನು ಜೈಲಲ್ಲಿ ಇಟ್ಟಿದ್ದ. ಯಾವ ಕ್ಷಣದಲ್ಲಿ ಬೇಕಾದರೂ ಅವನನ್ನು ಸಾಯಿಸಿ ಬಿಡಬಹುದಿತ್ತು, ಆದ್ರೆ ಏನ್ ಮಾಡಿದ? ರಾತ್ರೋರಾತ್ರಿ ಕಳ್ಳನ ಹಾಗೆ ಪಲಾಯನ ಮಾಡಿದ. ಎಲ್ಲೋ ದನ ಕಾಯುವವರ ಮನೆಯಲ್ಲಿ ಬೆರೆದ ಅಲ್ವಾ? ದನ ಕಾಯ್ತಾ, ಸಗಣಿ ತೆಗಿತಾ, ಅವು ದನಗಳ ಹಸುಗಳ ಏನೋ ಏನೋ ಚಾಕ್ರಿ ಮಾಡ್ತಾ ಅಲ್ವಾ? ಹುಲ್ಲು ತಂದು ಹಾಕ್ತಾ, ದನಗಳನ್ನ ಮಾಡಿ ಮೇಯಿಸ್ತಾ, ಹಾಲು ಕರಿತಾ, ಬೆಣ್ಣೆ ಕರಿತಾ, ಅದನ್ನೇ ತಿಂದು ಬದುಕ್ತಾ ಅಲ್ಲಿ ತನ್ನ ಜೀವನವನ್ನು ಕಳೆದ. ನಂತರ ಅವನು ಕಂಸನನ್ನು ಬಂದು ಕೊಂದ. ಕಂಸನನ್ನು ಕೊಂದ ಅಂದ ತಕ್ಷಣ ಯಾವಾಗ ಕಂಸನಿಗೆ ಪ್ರಿಯರಾದವರು ಅಂತ ಯಾರ್ಯಾರಿದ್ರು ಅವತ್ತಿನ ಕಾಲದಲ್ಲಿ ಎಲ್ಲರೂ ಕೃಷ್ಣನಿಗೆ ಶತ್ರುಗಳಾದರು. ಜರಾಸಂಧ, ಶಿಶುಪಾಲ, ಎಲ್ಲರೂ, ದಂತವಕ್ರ. ಜರಾಸಂಧ ಅಂತೂ 23 ಬಾರಿ ದಂಡಯಾತ್ರೆ ಮಾಡಿದ, ಕೃಷ್ಣನನ್ನ ಮುಗಿಸಲೇಬೇಕು. ಯಾಕೆ? ಜರಾಸಂಧನ ಅಳಿಯ ಕಂಸ ನನ್ನ ಅಳಿಯನನ್ನ ಕೊಂದಿದ, ನನ್ನ 2 ಜನ ಹೆಣ್ಮಕ್ಳು ವಿಧವೆಯರಾಗಿದ್ದಾರೆ, ಬಿಡಬಾರದು. ಈ ದನ ಕಾಯುವ ಗೊಲ್ಲ ಕೊಂದ ಒಬ್ಬ ರಾಜನನ್ನಂದ್ರೆ ಏನು ಸುಮ್ಮನೆ ಇರ್ಬೇಕಾ ನಾವು ಅಂತ ಹೇಳಿ ಏನ್ ಮಾಡಿದ? ಅಷ್ಟು ಸಾರಿ ಕೊನೆಗೆ ಮಥುರಾ ಪಟ್ಟಣದಲ್ಲಿ, ಉತ್ತರ ಪ್ರದೇಶದ ಮಥುರಾ ಪಟ್ಟಣದಲ್ಲಿದ್ದಂತಹ ಕೃಷ್ಣ ಹೆದರಿ ಓಡಿ ಬಂದು ಗುಜರಾತಿನ ಸಮುದ್ರ ತೀರದಲ್ಲಿ ದ್ವಾರಕೆಯಲ್ಲಿ ತನ್ನ ರಾಜ್ಯವನ್ನು ಕಟ್ಟಿಕೊಳ್ಬೇಕಾಗಿ ಬಂತು. ಬೇರೆಯವರಾಗಿದ್ರೆ ಗಳೋ ಅಂತ ಹೇಳ್ತಿದ್ರು, ನಾವು ಊರಿಗೆ ಬಂದ್ವಿ ಅಂತ. ಆದ್ರೆ ಕೃಷ್ಣ ಏನ್ ಮಾಡಿದ? ತನ್ನ ಸಾಮ್ರಾಜ್ಯವನ್ನೇ ಬದಲಾಯಿಸಿದ, ಹೊಸ ಸಾಮ್ರಾಜ್ಯವನ್ನ ಕಟ್ಟಿದ ಬಂದು. ಅದ್ರ ಜೊತೆಗೆ ಎಲ್ಲರೂ ಬಂದು ಅವನ ಕತೆ ಹೇಳ್ಕೊಳ್ಳೋರೆ, ನಮ್ದು ಹಂಗಾಗಿದೆ ಹಿಂಗಾಗಿದೆ. ಜೊತೆ ಪಾಂಡವ್ರ ಕತೆ ಬೇರೆ ಅಲ್ವಾ? ಮತ್ತೆ ಅವರಿಗೋಸ್ಕರ ಮತ್ತೆ ಹೋರಾಟ. ಅವರಿಗೆ ಒಂದು ರಾಜ್ಯ ಕೊಡಿಸಿ, ಎಲ್ಲಿ ಇವತ್ತಿನ ದೆಹಲಿ, ಅಲ್ಲೊಂದು ರಾಜ್ಯ ಕೊಡಿಸಿ, ಅದು ದೊಡ್ಡ ಕಾಂಡವನ, ಪೂರ್ತಿ ವನ ಕಾಡು, ಅಲ್ಲಿ ಜನವಸತಿನೇ ಇಲ್ಲ. ಅಂತಹ ಜಾಗದಲ್ಲಿ ಮತ್ತೆ ಅವನಿಗೆ ಅಂತ ಹೇಳಿ ಒಂದು ಸಾಮ್ರಾಜ್ಯವನ್ನ ಕಟ್ಟಿಸಿ, ಅವರಿಗೆ ಅಂದ್ರೆ ಹೀಗೆ ಪ್ರತಿಯೊಂದರಲ್ಲೂ ಅವನಷ್ಟು ಕಷ್ಟಪಟ್ಟವರು ಯಾರು? ಅವನಿಗೆ 1-2 ಬಿರುದುಗಳು, ಅವನು ಕಳ್ಳ ಅಂತ, ಸುಳ್ಳ ಅಂತ, ಮಳ್ಳ ಅಂತ, ಮಾಯಾವಿ ಅಂತ, ಹೀಗೆ. ಜೊತೆಗೆ ಅವನಲ್ಲಿ ಅವ್ರ ಅಣ್ಣನಿಗೆ, ಅವನು ಸ್ವಂತ ತಮ್ಮನಾಗಿದ್ರು ಕೂಡ ಅಣ್ಣನಿಗೆ ಕೃಷ್ಣನ ಮೇಲೆ ಜಲಸಿ. ಯಾಕೆ? ಏನ್ ಮಾಡಿದ್ರೆ ಕೃಷ್ಣ ನನಗೆ ಬಗ್ಸಕ್ ಆಗ್ತಾ ಇಲ್ಲಲ್ಲ. ಇವನು ಕೃಷ್ಣ ಎಲ್ಲಿ ಹೋಗಿ ಏನು ಮಾಡ್ತಾನೆ? ನಾನು ಅಣ್ಣ ಆದ್ರೂ ನಂದೇ ನಡೀತಾ ಇಲ್ಲ, ಮತ್ತು ಕೃಷ್ಣಂದೇ ನಡೆಯೋದು. ಆದ್ರೆ ಕೃಷ್ಣ ಹೇಳೋದು ನಂದೇನಿಲ್ಲಪ್ಪ, ನಮ್ಮ ಅಣ್ಣನ್ ಕೇಳ್ರಿ ಅಂತ ಕೃಷ್ಣ ಹೇಳ್ತಾನೆ. ಆದ್ರೆ ನಡೆಯೋದು ಯಾರು ಹೇಳಿದ್ದು? ಕೃಷ್ಣ ಹೇಳಿದ ಹಾಗೆ ನಡೀತಾ ಇತ್ತು. ಬಲರಾಮನಿಗೆ ಅದು ಹೊಟ್ಟೆ ಕಿಚ್ಚು. ಯಾದವರು ಬರ್ತಾ ಬರ್ತಾ ಮಹಾ ಶಕ್ತಿವಂತರಾದ್ರು. ಶಕ್ತಿ ಜಾಸ್ತಿ ಆದಾಗ ಏನಾಗ್ತದೆ? ದುರ್ಬುದ್ಧಿಗಳೇ ಬರ್ತದೆ. ಅಂತಹ ಕಲಗಳು ಶುರುವಾದವು. ಎಲ್ಲವನ್ನೂ ನೋಡ್ತಾ ಇದ್ದ ಕೃಷ್ಣ. ಆದ್ರೆ ಎಲ್ಲಾದ್ರೂ ಹೇಳ್ಕೊಂಡತ್ನ, ಎಲ್ಲಾದ್ರೂ ತನ್ನ ಕಥೆಯನ್ನು ಕೇಳ್ಕೊಂಡತ್ನ ಇಲ್ಲ. ತಾನು ವಿಮುಕ್ತ ಆತ್ಮ ಮಾಡುವ ಧರ್ಮವನ್ನೇ ಮಾಡಿದ. ಏನ್ ಮಾಡುದು? ಆತ್ಮಬೋಧನೆಯನ್ನು ಮಾಡಿದ. ಎಲ್ಲರಿಗೂ ಆತ್ಮಬೋಧನೆಯನ್ನು ಮಾಡಿದ. ನೀನು ದೇಹ ಅಲ್ಲ, ಆತ್ಮ. ನೀನು ದೇಹ ಅಲ್ಲ, ಆತ್ಮ.
ಆ ಆತ್ಮವನ್ನ ಆರಾಧಿಸು, ನನ್ನನ್ನು ಆರಾಧಿಸು. ಯಾರು ನಾನು? ಅಹಂ ಆತ್ಮ. ನಾನು ಎಲ್ಲ ಆತ್ಮನಾಗಿದ್ದೇನೆ. ಹಾಗಾಗಿ ಅರ್ಜುನ, ನೀನಿವತ್ತು ನಾನು ಭಿಕ್ಷೆ ಬೇಡಿದ್ರು ಪರವಾಗಿಲ್ಲ, ನಾನು ಹೋಗ್ತೀನಿ ಅಂತ ಅಳ್ತಾ ಇದೀಯಲ್ಲಯ್ಯ, ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀಯ. ನಾನು ಹೇಗೆ ಪಂಡಿತರ ಹಾಗೆ, ಒಂದ್ ಕಡೆ ಪಾಮರನ ಹಾಗೆನೂ ಅಳ್ತೀಯ, ಒಂದ್ ಕಡೆ ಪಂಡಿತನ ಹಾಗೆ ಮಾತಾಡ್ತೀಯ ಮತ್ತೆ ಅಳ್ತೀಯ. ಪಾಮರ ಅಂದ್ರೆ ಏನು ಆತ್ಮಜ್ಞಾನದ ಅರಿವಿಲ್ಲದವನು, ಪಂಡಿತ ಅಂದ್ರೆ ಆತ್ಮಶಾಸ್ತ್ರವನ್ನ ಬಲ್ಲವನು. ಆದ್ರೆ ನೀನ್ ಏನು ಅಂತ ನಿನಗೇ ಅರ್ಥ ಆಗ್ತಾ ಇಲ್ಲಯ್ಯ, ಅಲ್ವಾ? ನತು ಏವ ಅಹಂ ಜಾತು ನ ಅಸಂ ನ ತ್ವಂ ನ ಇಮೇ ಜನಾಧಿಪಃ ನ ಚ ಏವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರ. ಅಂದ್ರೆ ನೀನು ಆತ್ಮ, ಅದನ್ನ ತಿಳ್ಕೊ ಫಸ್ಟ್. ನೀನು ಈ ಶರೀರ ಅಲ್ಲ. ಯಾಕೆ ಹೇಳ್ತಾ ಇದ್ದೀಯಾ? ಇವತ್ತು ಈ ಎಲ್ಲ ನಿನ್ನ ಸುತ್ತಲಿನ ಇರುವ ಬಂಧನಗಳನ್ನ ನೋಡಿ, ಬಾಂಧವ್ಯಗಳನ್ನ ನೋಡಿ, ನಿಮ್ಮ ಸುತ್ತಲೂ ಆಗ್ತಾ ಇರುವ ಈ ನೋಡಿ ಯಾಕೆ ಹೇಳ್ತಾ ಇದ್ದಿ? ಯಾಕೆ? ನೀನು ದೇಹ ಅಲ್ಲ. ಶರೀರ ನಾಶವಾದ ನಂತರವೂ ಕೂಡ ಆತ್ಮ ಅನ್ನೋದು ಇರ್ತದೆ. ಶರೀರಕ್ಕೆ ಮೂಲವಾದದ್ದು ಆತ್ಮ, ಆತ್ಮಕ್ಕೆ ಶರೀರ ಅಲ್ಲ, ಶರೀರಕ್ಕೆ ಆತ್ಮ. ಯಾವತ್ತು ಆತ್ಮಕ್ಕೆ ಮೂಲ ಶರೀರವೂ ಅಲ್ಲವೇ ಅಲ್ಲ. ಆತ್ಮವು ತಾತ್ಕಾಲಿಕ ಭೌತಿಕ ಪರವಾದ ನೆರಳು ಮಾತ್ರ. ಯಾವುದು? ಶರೀರ. ಕೇವಲ ಶರೀರ ಅದನ್ನ ತೋರ್ಪಡಿಸಿಕೊಳ್ತಾ ಇದೆ, ಆತ್ಮ. ಆದ್ರೆ ನಿಜವಾಗ್ಲೂ ಶರೀರ ಅದು ಅಲ್ಲ. ಆತ್ಮ ಅವಿನಾಶಿ, ಅದು ನಾಶ ಇಲ್ಲ ಆತ್ಮಕ್ಕೆ. ಆದ್ರೆ ನೀನ್ ಏನ್ ಮಾಡ್ತಾ ಇದ್ದೀಯ? ಅಯ್ಯೋ, ಅವ್ರು ಸತ್ತೋಗ್ಬಿಡ್ತಾರೆ, ಇವ್ರು ಸತ್ತೋಗ್ಬಿಡ್ತಾರೆ, ನನ್ನ ಬಂಧು ಬಾಂಧವರು ಸತ್ತೋಗ್ಬಿಟ್ರು, ಅವ್ರು ಹೋದ್ರು, ಇವ್ರು ಹೋದ್ರು ಅಂತ ಶೋಕಿಸ್ತಾ ಇದ್ದೀಯಲ್ಲಯ್ಯ. ಯಾರು ಹೋಗಿಲ್ಲ, ಎಲ್ಲರೂ ಇದ್ದಾರೆ. ದೇಹ ನಾಶ ಆಗಿದೆ, ದೇಹ ನಾಶ ಆಗಿದೆ ಅಷ್ಟೇ. ಹಾಗೆ ಆತ್ಮ ನಿತ್ಯವಾಗಿರುವಂಥದ್ದು, ಶಾಶ್ವತವಾಗಿರುವುದು. ನಾನು, ನೀನು, ಈ ಅರಸರು ಎಲ್ಲರೂ ನಾವು ಆತ್ಮಸ್ವರೂಪಿಗಳೇ. ನೋಡಿ, ಕೃಷ್ಣನೇ ಹೇಳ್ತಾ ಇದ್ದಾನೆ, ನಾನು, ನೀನು, ಈ ಅರಸರು ಎಲ್ಲರೂ ನಾವು ಹಿಂದೂ ಇದ್ವಿ, ಈಗೂ ಇದ್ದೇವೆ, ಮುಂದೂ ಇರ್ತೇವೆ. ನಾವೆಲ್ಲರೂ ಆತ್ಮಸ್ವರೂಪಿಗಳು. ನಾವು ಈ ಮುಂಚಿತವಾಗಿಯೂ ಕೂಡ ಅಸ್ತಿತ್ವದಲ್ಲಿ ಇಲ್ಲ ಅಂತ ಏನಲ್ಲ, ಹಾಗೆ ಭವಿಷ್ಯದಲ್ಲಿ ನಾವು ಇರೋದಿಲ್ಲ ಅಂತಾನೂ ಏನಿಲ್ಲ. ಯಾವಾಗಲೂ ಇರುವ ಶಾಶ್ವತವಾದ ಆತ್ಮ ಸ್ವರೂಪಗಳೇ ನಾವೆಲ್ಲರೂ. ಸಮಸ್ತ ಜೀವಿಗಳು ಏನೋ ಆತ್ಮವತ್ ಅನ್ನುವ ವಿಷಯವನ್ನ ನಾವೇನ್ ಮಾಡ್ಬೇಕು? ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ದೇಹಿನ ಅಸ್ಮಿನ್ ಯಥಾ ದೇಹೇ ಕೌಮೌರಂ ಯೌವನಂ ಝರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಃ ತತ್ರ ನಾಮಿಹತಿ. ಯಾಕೆ ಅಂದ್ರೆ ಈ ದೇಹಕ್ಕೆ ಯೌವನ ಬರ್ತದೆ, ಬಾಲ್ಯ ಬರ್ತದೆ, ಯೌವನ ಬರ್ತದೆ, ವೃದ್ಧಾಪ್ಯ ಬರ್ತದೆ. ನಾವೇನಾದ್ರೂ ಅಳ್ತೀವಾ ನಾವು? ನನಗೆ 16 ವರ್ಷ ಆಯ್ತು, ನಾಳೆ ಬರ್ತಡೇ ಇದೆ, 17ನೇ ವರ್ಷದ ಬರ್ತಡೇ. ಅಳ್ತೀವ ನಾವು? ಅಯ್ಯೋ, ನಾಳೆ ನನ್ನ 17ನೇ ವರ್ಷದ ಬರ್ತಡೇ ಅಂತ ಯಾರಾದ್ರೂ ಹೇಳ್ತಾರ? ಇಲ್ಲ, ಖುಷಿ ಪಡ್ತೀವಿ. ನಾವು 16 ವರ್ಷಗಳನ್ನ ಕಳೆದು 17ನೇ ವರ್ಷಕ್ಕೆ ನಾನು ಪಾದಾರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅಳ್ತಾ ಇದ್ದೀವ ನಾವು? ಇಲ್ಲ. ಅಂದ್ರೆ ದೇಹ ಧರ್ಮ ಯಾವುದು? ನಿರಂತರವಾಗಿ ಪರಿವರ್ತನೆ ಆಗ್ತಾನೆ ಇದೆ. ಪರಿವರ್ತನೆ ಆಗ್ತಾನೆ ಇದೆ. ಆದ್ರೆ ಪರಿವರ್ತನೆ ಆದಾಗ ನೀನು ದುಃಖ ಪಡ್ತಾ ಇದ್ದೀಯಾ? ಇಲ್ಲ. 1 ವರ್ಷ ಆಯ್ತು, 2ನೇ ವರ್ಷ ಆಯ್ತು, ದುಃಖ ಪಟ್ಟ್ಯಾ? ಇಲ್ಲ. 3 ವರ್ಷ ಆಯ್ತು, ಇಲ್ಲ 10 ವರ್ಷದ ಹಿಂದೆ ನಾವು ಹಾಗಿದ್ವಿ, ಅಯ್ಯೋ ನನಗೆ ಆ ಹೀಗಾಯ್ತು ಅಂತ ನಾವು ಅಳ್ತೀವ? ಇಲ್ಲ, ನಾನು ಅಂಗನವಾಡಿ ಹೋಗ್ತಾ ಇದ್ದೆ ಮೊದ್ಲಿಗೆ, ನಾನು ಹೈಸ್ಕೂಲಿಗೆ ಹೋಗ್ತಾ ಇದ್ದೀನಿ ಅಂತ ಅಳ್ತೀವ ನಾವು? ಇಲ್ಲ. ಈಗ ಈಗ ನಾನು 5-6 ವರ್ಷದ ಹಿಂದೆ ಹೈಸ್ಕೂಲಿಗೆ ಹೋಗ್ತಾ ಇದ್ದೆ, ನಾನು ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಂತ ಅಳ್ತೀವ ನಾವು? ಇಲ್ಲ. ಅಂದ್ರೆ ಪರಿವರ್ತನೆ ಆಗ್ತಾ ಇದೆ. ಈ ಪರಿವರ್ತನೆ ಅನ್ನೋದು ಒಂದೇ ಸರಿ ನಡೆದಿಲ್ಲ, ಇಡೀ ನಿನ್ನ ಜೀವನ ಪರ್ಯಂತ ಪರಿವರ್ತನೆ ಆಗ್ತಾನೆ ಇದೆ. ಆದರೆ ಯಾವಾಗ್ಲೂ ನಿನಗ್ ಬೇಜಾರಾಗ್ತಾ ಇಲ್ಲ. ಆದ್ರೆ ಕೊನೆಯ ಪರಿವರ್ತನೆ ಯಾವುದು? ಕೊನೆನೇ ಇಲ್ಲಂತೆ. ಪರಿವರ್ತನೆಗೆ ಕೊನೆಯೇ ಇಲ್ಲ. ಯಾಕೆ ಕೊನೆ ಇಲ್ಲ? ದೇಹ ತಾನು
ತನ್ನ ಶಕ್ತಿಯನ್ನು ಕಳೆದುಕೊಂಡಾಗ ದೇಹ ಏನಾಗ್ತದೆ? ಆತ್ಮ ದೇಹದಿಂದ ಹೊರಗೆ ಬರ್ತದೆ. ದೇಹ ಬಿತ್ತು, ಅಷ್ಟಕ್ಕೆ ಮುಗಿಲಿಲ್ಲ. ಮತ್ತೆ ಇನ್ನೊಂದು ಜನ್ಮ ರೆಡಿ ಇದೆ, ಇನ್ನೊಂದು ಜನ್ಮ ರೆಡಿ ಇದೆ. ಮತ್ತೆ ನೀನು ಹೊಸ ಶರೀರ ಬಂತು, ಹೊಸ ಶರೀರ ಬಂತಯ್ಯ, ಮುಗಿಲಿಲ್ಲ ಅದು. ಅಂದ್ರೆ ಇದಕ್ಕೆ ಕೊನೆ ಇಲ್ಲ, ಪರಿವರ್ತನೆ ನಿರಂತರವಾಗಿ ನಡೀತಾ ಇದೆ. ಒಂದು ಹಸುಗೂಸಿನ ಹಾಗೆ ಜನ್ಮವನ್ನು ತಗೊಂಡು ಬಂದಾಗ, ಆಗ್ತಾನೆ ಹುಟ್ಟಿದ ಹಸುಗೂಸು ಕೂಡ ಸಂವತ್ಸರಗಳು ಕಳೆದಾಗ ಬಾಲ್ಯಾವಸ್ಥೆಯನ್ನು ಅನುಭವಿಸ್ತಾ ಏನಾಗ್ತದೆ? ಬೆಳೀತಾ ಬೆಳೀತಾ ಕೌಮಾರನಾಗ್ತಾನೆ, ಯೌವನವನ್ನು ಪಡೆದು ಪ್ರೌಢಾವಸ್ಥೆ, ವೃದ್ಧಾಪ್ಯ, ಕೊನೆಗೆ ಎಲ್ಲ ಆದ್ಮೇಲೆ ಆ ದೇಹಕ್ಕೂ ಒಂದು ವ್ಯಾಲಿಡಿಟಿ ಇದೆಯಲ್ಲ. ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ತಗೊಂಡಿರ್ತೀರಿ, 25,000 30,000 5G. 1 ವರ್ಷ ಆಯ್ತು, ತಂದಾಗ ಖುಷಿನೇ ಇತ್ತು. 2 ವರ್ಷ, 4 ವರ್ಷ, 5 ವರ್ಷ ಆಯ್ತು, 10 ವರ್ಷ ಆಯ್ತು. ಆಮೇಲೆ ಅದ್ ಇನ್ನೂ 10 ವರ್ಷ ಬರೋ ತರ ಇದ್ರೆ ನಮ್ಗೆ ಬಳಕೆ ಮಾಡ್ಲಿಕ್ಕೆ ಮನಸ್ಸಾಗ್ತದ? ಇಲ್ಲ. ಆಗ ನಮ್ಗೆ ಏನ್ ಬಯಸ್ತಾ ಇರ್ತೀವಿ? ಎಲ್ಲ ಅಪ್ಡೇಟ್ ಆಗಿರ್ತದೆ ಟೆಕ್ನಾಲಜಿ, ಹೊಸ ಹೊಸ ಮೊಬೈಲ್ ಬಂದಿರ್ತದೆ. ಅವಾಗ 6G ಬಂದಿರ್ತದೆ, 7G ಬಂದಿರ್ತದೆ, ನಾವೇನೋ 5G ಓಡಾಡ್ತಾ ಇರ್ತೀವಿ. ಅವಾಗ ಏನ್ ಅನ್ಸ್ತದೆ? ಇಲ್ಲ, ಇದನ್ನ ಚೇಂಜ್ ಮಾಡ್ಬೇಕು, ನಾನು ಮೊಬೈಲ್ ಚೇಂಜ್ ಮಾಡ್ಬೇಕು. 7G ಮೊಬೈಲ್ ಬಂದಿದೆ ಇವಾಗ, ಇದನ್ನ ಎಷ್ಟು ಹೋಗ್ತದ ಅಷ್ಟಕ್ಕೆ ಕೊಟ್ಟು ಹಾಕಿ ಏನ್ ಮಾಡ್ಬೇಕು? ಹೊಸ ಮಾಡೆಲ್ ಮೊಬೈಲ್ ತಗೊಳ್ಬೇಕು. ಅಳ್ತೀವ ನಾವು ಮಗ, ಅಯ್ಯೋ 10 ವರ್ಷ ಈ ಮೊಬೈಲ್ ಯೂಸ್ ಮಾಡಿದೆ, ಬಿಸಾಕ್ಬೇಕಲ್ವಾ ಅಂತ ಅಳ್ತೀವ? ಇಲ್ಲ, ಹೊಸ ಮೊಬೈಲ್ ಬರ್ತದೆ, 7G ಮೊಬೈಲ್. ನಾವು ಇಷ್ಟು ದಿವಸ ಬರೀ 5G ಯೂಸ್ ಮಾಡ್ತಾ ಇದ್ದೆ, ಈಗ ನಾನು 7G ಮೊಬೈಲ್ ತಗೊಂತಾ ಇದ್ದೀನಿ ಅಂತ ಏನ್ ಮಾಡ್ತೀವಿ? ಖುಷಿ ಪಡ್ತೀವಿ ಅಲ್ವಾ? ಆ ಹಾಗೆ ಒಂದು ಆತ್ಮ ತಾನು ದೇಹವನ್ನು ಬಿಟ್ಟು ಹೊರಟದು ಅಂತಂದ್ರೆ, ಇದಕ್ಕಿಂತಲೂ ಇನ್ನೂ ಅಪ್ಗ್ರೇಡ್ ಆಗಿರುವಂತಹ, ಇನ್ನೂ ಉತ್ತಮವಾದಂತಹ ಜನ್ಮ, ದೇಹ ನಿನಗೋಸ್ಕರ ಏನ್ ಮಾಡ್ತಾ ಇದೆ? ವೇಟ್ ಮಾಡ್ತಾ ಇದೆ. ಅದಕ್ಕಾಗಿ ಏನ್ ಮಾಡ್ಬೇಕು? ನಾನು ಖುಷಿ ಪಡ್ಬೇಕು, ದುಃಖಿಸಬಾರದು. ಆತ್ಮದ ಧರ್ಮ ಅದು. ಹಾಗಾಗಿ ಮರಣಕ್ಕಾಗಿ ಯಾರೂ ದುಃಖಿಸಬಾರದು. ಬಾಲ್ಯದಲ್ಲಿ, ಯೌವನದಲ್ಲಿ ಹೀಗೆಲ್ಲ ನಮ್ಮಲ್ಲಿ ಪರಿವರ್ತನೆ ಆಯಿತು, ಹಾಗೆ ಮರಣ ಅನ್ನೋದು ಕೂಡ ಒಂದು ಪರಿವರ್ತನೆಯೇ ಹೊರತು ಇದಕ್ಕಿದ್ದ ಹಾಗೇನೆ ಆಗಿದ್ದಲ್ಲ ಅದು. ನೀನು ಹುಟ್ಟಿದಾಗಿನಿಂದಲೂ ಅದು ನಿರಂತರವಾಗಿ ನಡೀತಾನೆ ಇದೆ. ಆದ್ರೆ ನೀನು ಗಮನಿಸಿಲ್ಲ ಅಷ್ಟೇ, ನೀನು ಗಮನಿಸಿಲ್ಲ. ಅದು ದೇಹದ ಧರ್ಮ. ಮೊದಲು ಹಂತ ಹಂತವಾಗಿ ಬೆಳೀತಾ 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 ಕೊನೆಗೆ ಆ ಶರೀರ ಬಿಟ್ಟು ಹೋದಾಗ ಮತ್ತೆ ಪುನಃ ಹೊಸ ಶರೀರವನ್ನು ಆತ್ಮ ಪಡೀತದೆ. ಮತ್ತೆ ತಾನು ಹೀಗೆಯೇ, ಇದು ಆತ್ಮಧರ್ಮ. ಈ ಆತ್ಮಧರ್ಮವನ್ನು ಏನ್ ಮಾಡ್ಬೇಕು? ಎಲ್ಲರೂ ಗೌರವಿಸಲೇಬೇಕು. ಹಾಗಾಗಿ ನಾವು ಈ ಒಬ್ಬ ಮನುಷ್ಯ ದೇಹ ತ್ಯಾಗ ಮಾಡಿದ ಅಂದ ತಕ್ಷಣ ಅವನೇ ಇಲ್ಲ ಅಂತಲ್ಲ. ಯಹ ಏನಂ ವೇತ್ತಿ ಹಂತಾರಂ ಯಹ ಚ ಏನಂ ಮನ್ಯತೆ ಹಂತಂ ಉಭೌ ತೌ ನ ವಿಜಾನೀತಃ ನ ಆಯಂ ಹಂತಿನ ಹನ್ಯತೆ. ಈ ಆತ್ಮವನ್ನು ಯಾರು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಶರೀರ ಅಲ್ಲ, ಆತ್ಮ. ಶರೀರ ಅನ್ನೋದು ಕೊಲ್ಲಲ್ಪಡ್ತದೆ, ಆದರೆ ಆತ್ಮ ಅನ್ನೋದು ಕೊಲ್ಲಲ್ಪಡೋದಿಲ್ಲ. ಆತ್ಮ ಎನ್ನುವುದು ಶರೀರದಿಂದ ಹೊರಗೆ ಹೋಗ್ತದೆ. ಹೋಗಿ ಗೊತ್ತಲ್ವ ಎಲ್ಲಿ ಹೋಗ್ತದೆ? ಮಹಾಲೋಕ ಹೋಗ್ತದೆ, ಇಲ್ಲ ಸ್ವರ್ಲೋಕ ಹೋಗ್ತದೆ, ಜನರ ಲೋಕಕ್ಕೆ ಹೋಗಿ ಅಲ್ಲಿ ಮತ್ತೆ ತನ್ನದೇ ಆದ ಒಂದು ಪ್ರಣಾಳಿಕೆಯನ್ನು ಇಟ್ಟುಕೊಂಡು ಮತ್ತೆ ಭೂಮಿಗೆ ಬರ್ತದೆ. ಪ್ರತಿ ಮರಣದಲ್ಲಿಯೂ ಆತ್ಮವು ಶರೀರದಿಂದ ನಿರ್ಗಮಿಸ್ತಲೇ ಇರ್ತದೆ. ಹಾಗಾದ್ರೆ ನಾವೆಷ್ಟೋ ಜನ್ಮಗಳನ್ನ ಪಡಿತಾನೆ ಇದ್ದೇವೆ, ಮತ್ತೆ ಪಡೆದಿರುವ ಜನ್ಮಗಳೆಲ್ಲ ನಿರ್ಗಮಿಸ್ತಾನೆ ಇದ್ದೇವೆ. ಆತ್ಮ ಅವತ್ತು ಹೇಗಿತ್ತು ಇವತ್ತು ಕೂಡ ಹಾಗೇ ಇದೆ. ಅದನ್ನು ಯಾರು ನಾಶ ಮಾಡ್ಲಿಕ್ಕೆ ಆಗಿಲ್ಲ. ಅದೇ ತಿಳಿದುಕೊಳ್ಳಬೇಕು, ಅದೇ ನಿಜವಾದ ಆತ್ಮಜ್ಞಾನ. ಅದೇ ಪ್ರತಿಯೊಬ್ಬರು ತಲೆಯಲ್ಲಿ ಇಟ್ಕೊಳ್ಬೇಕಾದ ಆತ್ಮಜ್ಞಾನ. ಆತ್ಮಜ್ಞಾನದ ಮೊದಲನೇ ಪಾಠವೇ ಅದು. ಯಾಕೆ? ಏನು? ಆತ್ಮಕ್ಕೆ ಕೊನೆ ಎನ್ನುವುದೇ ಇಲ್ಲ. ಹಾಗಾಗಿ ಸ್ವ ಅನುಭವದಿಂದ ಗ್ರಹಿಸುವವನೇ ಜ್ಞಾನಿ. ತಿಳಿದುಕೊಳ್ಳದಿರುವುದೇ ಅಜ್ಞಾನ. ಅಜ್ಞಾನಿ ಮಾತ್ರವೇ ಆತ್ಮ ಅನ್ನೋದು ಸತ್ತೋಗ್ತದೆ. ಆತ್ಮ ಅಂದ್ರೆ ದೆವ್ವ, ಆತ್ಮ ಅಂದ್ರೆ ಭೂತ, ಆತ್ಮ ಅಂದ್ರೆ ಪ್ರೇತ, ಏನೇನೋ ತಿಳ್ಕೊಳ್ತಾನೆ. ಆದ್ರೆ ಜ್ಞಾನಿ ಅನ್ನೋನು ಯಾರು? ನಾನು ಆತ್ಮ, ನಾನು ದೇಹ ಅಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾನೆ, ಅರ್ಥ ಮಾಡಿಕೊಂಡಿರ್ತಾನೆ.
ಹಾಗಾಗಿ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಅನ್ನೋದನ್ನ ನಾವು ಫಸ್ಟ್ ರೆಡಿ ನಮ್ಮನ್ನು ನಾವೇ ಐಡೆಂಟಿಫೈ ಮಾಡ್ಕೋಬೇಕು. ನಾವು ವೃದ್ಧಾತ್ಮವೋ, ಪ್ರೌಢಾತ್ಮವೋ, ವಿಮುಕ್ತಾತ್ಮವೋ, ಪರಮಾತ್ಮವೋ ಅಲ್ವಾ? ವೇದವ್ಯಾಸರನ್ನ ಏನಂತ ಕರೆದರು? ಪರಮಾತ್ಮ ಅಂತ ಕರೆದರು. ಕೃಷ್ಣನನ್ನ ಏನಂತ ಕರೆದರು? ಪರಮಾತ್ಮ. ಎಲ್ಲ ಯೋಗೀಶ್ವರರು, ಪತ್ರಿಜಿಗಳು ಯೋಗೀಶ್ವರರು, ಪರಮಾತ್ಮಗಳು. ಏನೇನೋ ಬೋಧನೆ ಮಾಡುವವರೆಲ್ಲ ಪರಮಾತ್ಮಗಳು. ಆತ್ಮಜ್ಞಾನ, ಸರಿಯಾದ ಆತ್ಮಜ್ಞಾನವನ್ನೇ ಯಾರು, ಸತ್ಯವಾದ ಆತ್ಮಜ್ಞಾನವನ್ನು ಯಾರು ಬೋಧನೆ ಮಾಡ್ತಾ ಇದ್ದಾರೆ ಅವರೇ ಪರಮಾತ್ಮ. ಎಲ್ಲರೂ ಅಲ್ಲ. ಅಸತ್ಯವನ್ನು ಬೋಧನೆ ಮಾಡುವವರಿದ್ದಾರೆ, ಅಜ್ಞಾನದಲ್ಲಿ ಮತ್ತೆ ಮತ್ತೆ ಕರ್ಕೊಂಡು ಹೋಗುವವರಿದ್ದಾರೆ. ಅದು ಅವರಿಗೆ ಇವತ್ತು ನಾವು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಫಾಲೋವರ್ಸ್ ಇರ್ಬೋದು. ಆದ್ರೆ ಅಸತ್ಯವನ್ನ ಬೋಧನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅದು ಅಸತ್ಯವೇ. ಅದು ಏನಕ್ಕೂ ಪ್ರಯೋಜನ ಇಲ್ಲ. 10 ಜನರಿಗೆ ಬೋಧನೆ ಮಾಡಲಿ, ಏನನ್ನು ಬೋಧನೆ ಮಾಡಬೇಕು? ಸತ್ಯವನ್ನೇ ಬೋಧನೆ ಮಾಡಬೇಕು. ಸತ್ಯವನ್ನೇ. ಹಾಗಾಗಿ ಮನುಷ್ಯನಿಗೆ 4 ಧರ್ಮಗಳಿರ್ತದೆ. ಬರ್ಕೊಳ್ಳಿ 4 ಧರ್ಮ. ಒಂದೇದು ಶರೀರ ಧರ್ಮ. ಜನ್ಮ ತಗೊಂಡ ಪ್ರತಿಯೊಬ್ಬ ಮನುಷ್ಯನಿಗೆ 4 ಧರ್ಮ ಇರ್ತದೆ. ಒಂದೇದು ಶರೀರ ಧರ್ಮ, ಎರಡನೇದು ಕುಟುಂಬ ಧರ್ಮ, ಮೂರನೇದು ಸಂಘ ಧರ್ಮ, ನಾಲ್ಕನೇದು ಆತ್ಮಧರ್ಮ. ಆದರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಈ 3 ಧರ್ಮಗಳನ್ನ ಕರೆಕ್ಟ್ ಆಗಿ ನಿಭಾಯಿಸ್ತಾ ಇದ್ದಾನೆ. ಆದ್ರೆ 4ನೇ ಧರ್ಮವನ್ನ ಒಂದು ಸ್ವಲ್ಪವೂ ಕೂಡ ನಿಭಾಯಿಸ್ತಾ ಇಲ್ಲ. ಯಾವುದು 3 ಧರ್ಮ? ಶರೀರ ಧರ್ಮ. ತನ್ನ ಶರೀರಕ್ಕೆ ಏನ್ ಬೇಕೋ ಅದನ್ನೆಲ್ಲ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಕುಟುಂಬ ಧರ್ಮ. ಕುಟುಂಬಕ್ಕೆ ಏನ್ ಬೇಕೋ ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಸಂಘ ಧರ್ಮ. ತನ್ನವ್ರಿಗೆ ಏನ್ ಬೇಕೋ ಎಲ್ಲ ಸರಿಯಾಗಿ ಮಾಡ್ಕೊಳ್ತಾ ಇದ್ದಾನೆ. ಆತ್ಮಧರ್ಮ ಮಾಡ್ತಾ ಇದ್ದಾನೋ? ಇಲ್ಲ. ಆತ್ಮಧರ್ಮವನ್ನು ಏನ್ ಮಾಡ್ತಾನೆ? ಸುಮಾರು 350 ಜನ್ಮ ಎತ್ತಿ ಬಂದರೂ ಆತ್ಮಧರ್ಮದ ಬಗ್ಗೆ ಸ್ವಲ್ಪವೂ ಕೂಡ ಲಕ್ಷ್ಯ ವಹಿಸುವುದೇ ಇಲ್ಲ. ಆತ್ಮದ ಧರ್ಮದ ಬಗ್ಗೆ ಸ್ವಲ್ಪವೂ ಕೂಡ ಗಮನ ಹರಿಸುವುದಿಲ್ಲ. ಬರೀ ನಂದು ಗಂಡ, ನಂದು ಮನೆ, ನಂದು ಹೆಂಡತಿ, ನಂದು ಸಂಸಾರ, ಇದರಲ್ಲಿ ಕುಟುಂಬ ಧರ್ಮ, ಸಂಘ ಧರ್ಮ, ನನಗೆ ಬೇಕಾದವರು, ನನ್ನವರು, ಅವರು, ಇವರು, ಅದರಲ್ಲೇ ತಾನು ಮುಳುಗಿ ಬಿಡ್ತಾನೆ. ಆದ್ರೆ ನಾನು ಅಂದ್ರೆ ಆತ್ಮ. ನಿಜವಾಗ್ಲೂ ನಾನು ಯಾರು? ಆತ್ಮ. ಆ ಆತ್ಮಕ್ಕಾಗಿ ನಾನು ಶ್ರಮಿಸಬೇಕು. ಹಾಗಾಗಿ ನನ್ನ ಆತ್ಮಧರ್ಮವನ್ನು ನಾನು ನಿಭಾಯಿಸಬೇಕು ಅನ್ನುವುದನ್ನ ಮರೆತು ಬಿಡ್ತಾನೆ. ಯಾವಾಗೆಲ್ಲ ಮರಿತಾ ಇರ್ತಾನೆ, ಅವನಿಗೆ ರೆಡಿ ಇದೆ ನೆಕ್ಸ್ಟ್ ಜನ್ಮ ಅಂತ ಇರ್ತಾನೆ. ರೆಡಿ ಇದೆ ಒಂದು ನೆಕ್ಸ್ಟ್ ಜನ್ಮ. ಇದು ತಪ್ಪಿದ್ದಲ್ಲ. ಈ ಧರ್ಮ ಏನಿದೆ ಅಲ್ವಾ, ಈ 4 ಧರ್ಮ, ಇದನ್ನ ಹೇಳಿದ್ರೆ ಇನ್ನೂ ದೊಡ್ಡ ಕಥೆ ಇದೆ. ಇವತ್ತು ಇಷ್ಟು ಸಾಕು. ಇವತ್ತಿನ ವಿಷಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೂ ಯಾವ ಮನುಷ್ಯನ ಜನ್ಮ ಸಾರ್ಥಕ ಅಂದ್ರೆ, ಈ ಮೊದಲಿನ 3 ನೆಗ್ಲೆಕ್ಟ್ ಮಾಡಿದ್ರು ಪ್ರಕೃತಿ ಅವನಿಗೇನು ಪನಿಷ್ಮೆಂಟ್ ಕೊಡಲ್ಲಂತೆ. ಅದು ಪಕ್ಕ ಕಡ್ಡಾಯ ಅಲ್ಲ. ಮೊದಲ 3 ಧರ್ಮ ಕಡ್ಡಾಯ ಅಲ್ಲ. 4ನೇ ಧರ್ಮ ಇದೆಯಲ್ವಾ, ಅದು ಕಡ್ಡಾಯ. ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಲೇಬೇಕು. ಯಾರು ಫಾಲೋ ಮಾಡಿದ ಅವನು ಬಚಾವಾದ, ಇಲ್ಲ ಮತ್ತೆ ಸಿಕ್ಕಾಕೊಂಡ. ದೇಹ ಧರ್ಮ ಮರೆತೂ ಪರವಾಗಿಲ್ಲಂತೆ, ಕುಟುಂಬ ಧರ್ಮವನ್ನು ಬಿಟ್ಟರೂ ಪರವಾಗಿಲ್ಲಂತೆ, ಸಂಘ ಧರ್ಮವನ್ನು ಬಿಟ್ಟರೂ ಪರವಾಗಿಲ್ಲ. ಆದರೆ ಆತ್ಮ ಧರ್ಮವನ್ನು ಯಾರು ಆಶ್ರಯಿಸ್ತಾನೆ ಅವನು ಏನಾಗ್ತಾನೆ? ಪರಮಾತ್ಮನಾಗ್ತಾನೆ. ಹಾಗಂತ ಬಿಡಬೇಕು ಅಂತ ಹೇಳಿಲ್ಲ, ಆದರೆ ಬಿಟ್ಟರೂ ಕೂಡ ನಷ್ಟ ಇಲ್ಲ. ಆದ್ರೆ ಆತ್ಮ ಧರ್ಮವನ್ನ ಬಿಟ್ರೆ ನಷ್ಟವೇ ನಷ್ಟ. ಜನ್ಮಗಳಲ್ಲೂ ನಷ್ಟ, ಪ್ರತಿ ಜನ್ಮದಲ್ಲೂ ನಷ್ಟ. ಆತ್ಮ ಧರ್ಮವನ್ನು ಮರೆತರೆ. ಆದ್ರೆ ಒಂದು ಆತ್ಮ ಏನ್ ಮಾಡ್ತದೆ? ಸುಮಾರು 350ರಿಂದ 400 ಜನ್ಮ
ತನ್ನ ನಾಲ್ಕನೇ ಧರ್ಮವಾದ ಆತ್ಮಧರ್ಮವನ್ನು ಮರೆತೇ ಜೀವಿಸಿರ್ತಾನೆ. ಅದಕ್ಕಾಗಿ ಅವನಿಗೆ ಜನ್ಮ ಅನ್ನೋದು ತಪ್ಪೋದೇ ಇಲ್ಲ. ಯಾವಾಗ ಈ ಮೊದಲ 3 ಧರ್ಮವನ್ನು ಕಡೆಗಾಣಿಸಿ ನಾಲ್ಕನೇ ಧರ್ಮವನ್ನು ಗಟ್ಟಿಯಾಗಿ ಹಿಡ್ಕೊಂಡ, ಅವನಿಗೆ ಆ ಜನ್ಮದಿಂದ ಶುರುವಾಗ್ತದೆ, ಜನ್ಮಗಳು ಕಡಿಮೆ ಆಗ್ತಾ ಹೋಗ್ತದೆ. ಅವನಿನ್ನೂ ಕಠಿಣವಾಗಿ ಪ್ರಯತ್ನ ಮಾಡಿದಂದ್ರೆ ಆ ಜನ್ಮವೇ ಅವನ ಕೊನೆಯ ಜನ್ಮ ಆಗಿಬಿಡ್ತದೆ. ಕಾಯಿನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನ ಪ್ರಕೃತಿ ಸ್ವಭಾವ ಕೆರೋಮಿ ಎಂದೇಸಗಲಂಬರಸ್ಮಿ ನಾರಾಯಣನಿಂತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಎಸ್ ಮಾಸ್ಟರ್, ಮಾತಾಡಿ. ಸರ್, ಕಠಿಣವಾಗಿ ಅದೇ ಇವಾಗ ಕೊನೆ ಜನ್ಮ ಮಾಡ್ಕೊಳ್ಳೇಬೇಕು ಅಂದ್ರೆ ಕಠಿಣ ಮಾರ್ಗ ಅಂದ್ರೆ ಯಾವ ತರ, ಹೇಗೆ? ಇದೇ ನನ್ನ ಜನ್ಮ ಸಾಕು, ಇದೇ ನನ್ನ ಪಂಚಶೀಲ ತತ್ವಗಳು. 5 ಪಂಚಶೀಲ ತತ್ವಗಳಲ್ಲಿ ನಾವು ಎಷ್ಟು ಇನ್ವಾಲ್ವ್ ಆಗಿದೀವಿ ಅನ್ನೋದೇ ಕಠಿಣ ಮಾರ್ಗ. ಕಠಿಣ ಮಾರ್ಗ ಅಂದ್ರೆ ಒಂದು ಕಾಲ ಮೇಲೆ ನಿಂತ್ಕೊಂಡು ಸಾಧನೆ ಅಲ್ಲ, ಅದು ಹಠಯೋಗ, ಅದು ತಪಸ್ಸು, ಬರೀ ತಪಸ್ಸದು. ತಪಸ್ಸು ಮಾಡಿದ್ರೆ ನಿಮ್ಗೆ ತಪೋಲೋಕ ಸಿಗ್ತದಷ್ಟೇ. ತಪೋಲೋಕವನ್ನು ಮೀರಿ ಹೋಗ್ಬೇಕು ಅಂದ್ರೆ 5 ಇರಲೇಬೇಕು. ಯಾವ್ದು 5? ದೇಹಕ್ಕೆ ಏನ್ ಬೇಕು? ಶುದ್ಧವಾದ ಸಾತ್ವಿಕ ಆಹಾರ ಬೇಕು. ಮನಸ್ಸಿಗೆ ಸಜ್ಜನರ ಸಂಘ ಬೇಕು. ಬುದ್ಧಿಗೆ ಸತ್ಯವನ್ನ ಬೋಧನೆ ಮಾಡುವ ಆತ್ಮಜ್ಞಾನದ ಪುಸ್ತಕಗಳು, ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳು ಓದಬೇಕು. ಆತ್ಮಕ್ಕೆ ತೀವ್ರವಾದ ಧ್ಯಾನ ಸಾಧನೆ ಬೇಕು. ಕೊನೆಗೆ ಪರಮ ಆತ್ಮ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ತಾನು ಪಡೆದ ಜ್ಞಾನವನ್ನ ಬೋಧನೆ ಮಾಡಬೇಕು, ಸೇವೆ ಮಾಡಬೇಕು. ಎಲ್ಲ ರೀತಿಯಿಂದಲೂ ಸೇವೆ. ಅದು ಆನ್ಲೈನ್ ಅಲ್ಲಾದ್ರೂ ಮಾಡಿ, ಆಫ್ಲೈನ್ ಅಲ್ಲಾದ್ರೂ ಮಾಡಿ. ಧ್ಯಾನವನ್ನ ಹೇಳ್ಕೊಡಿ, ಜ್ಞಾನವನ್ನ ಪರಿಚಯ ಮಾಡಿ, ಪುಸ್ತಕಗಳನ್ನ ಇನ್ನೊಬ್ಬರಿಗೆ ದಾನ ಮಾಡಿ. ನೀವು ಮನೆಯಲ್ಲಿ ಯಾರ್ಯಾರಿಗೆ ಏನೇನೋ ಉಡುಗೊರೆ ಕೊಡ್ತೀರಲ್ವ, ಅದ್ರ ಬಗ್ಗೆ ಆತ್ಮಜ್ಞಾನದ ಪುಸ್ತಕಗಳನ್ನ ಹಂಚಿ ಎಲ್ಲರಿಗೂ. ಅದೇ ಸೇವೆ. ಅವ್ರು ಏನಾದ್ರೂ ಮಾಡ್ಕೊಡ್ಲಿ, ನಮ್ ಧರ್ಮ ನಾವು ಮಾಡ್ಬೇಕು. ಸರ್ವಧರ್ಮ ಪರಿತ್ಯಜ್ಯನ್ ಮಾಮೇಕಂ ಶರಣಂ ವ್ರಜ. ಬೇರೆಯವ್ರ ಧರ್ಮ ಬಿಡಿ, ಫಸ್ಟ್ ನಿನ್ನ ಧರ್ಮ ನೀನು ಮಾಡು. ಧರ್ಮ ಅಂದ್ರೆ ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ ಅಂತ ಹೇಳಿದ್ದಲ್ಲ. ಕೃಷ್ಣ ಇದ್ದಾಗ ಯಾವ ಧರ್ಮವೂ ಇರ್ಲಿಲ್ಲ. ಅವನೇನಂದ? ಸರ್ವಧರ್ಮ ಅಂತ ಪರಿತ್ಯಜ್ಯಂ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ನಿನ್ನ ಧರ್ಮ ನೀನು ಮಾಡು ಅಲ್ವಾ. ಎಲ್ಲರಿಗೂ ಪುಸ್ತಕಗಳನ್ನ ಕೊಡಿ. ಯಾರೋ ಮನೆಗೆ ಏನೋ ಕಾರ್ಯಕ್ರಮ ಇದೆ, ಏನೇನೋ, ಅದು ಒಂದು ಶಾಲ್ ಹಾಕೋದು, ಹಾರ ಹಾಕೋದು, ಅಥವಾ ಬಾಗಿನ ಕೊಡೋದು, ಏನೇನೋ ಕೊಟ್ಟು ಅವ್ರು ಸುಮ್ಮನೆ ಎಲ್ಲೋ ಹೋಗಿ ಬಿಸಾಕ್ತಾರ. ಅವನು ಇನ್ನೊಬ್ರಿಗೆ ಹಾಕಿ ಕಳಿಸ್ತಾರ ಅದನ್ನು ಅಲ್ವಾ. ಅದ್ರ ಬದಲು ಪುಸ್ತಕಗಳ ಸೇವೆಯನ್ನ ನಾವು ಹೇಗೆ ಬೇಕಾದ್ರೂ ಅಳವಡಿಸಿಕೊಳ್ಬಹುದು. ಇವತ್ತೊಬ್ರು ಹೇಳ್ತಾ ಇದ್ರು, ಎಲ್ಲಾ ಕಡೆ ಪಾಂಪ್ಲೆಟ್ ಇಟ್ಕೊಂಡು ಹೋಗ್ತಾರಂತೆ. ಯಾರಿಗೆ ಓದಕ್ ಬರ್ತದೆ ಅಂತ ಗೊತ್ತಾಗ್ತದೆ ಅವರಿಗೆಲ್ಲ ಕೊಡ್ತಾರೆ ಪಾಂಪ್ಲೆಟ್ ಅಲ್ವಾ. ಅದು ಧ್ಯಾನ ಸಾಧನೆ ಅಂದ್ರೆ. ಅದಕ್ಕಾಗಿ ಅಂತಾನೆ ನಾವು ಹೋಗ್ಬೇಕಾಗಿಲ್ಲ, ಧ್ಯಾನ ಹಂಚಬೇಕು ಅಂತಾನೆ ಹೋಗ್ಬೇಕಾಗಿಲ್ಲ. ನಮಗೆ ಅವಕಾಶಗಳನ್ನ ನಾವು ಹೆಂಗ್ ಬೇಕೋ ಹಂಗೆ ಸೃಷ್ಟಿ ಮಾಡ್ಕೊಳ್ಳೋದು. ತರಕಾರಿ ಮಾರಕ್ ಬಂದವರಿಗೂ ಧ್ಯಾನ ಹೇಳ್ಕೊಡು ಅಲ್ವಾ. ಸಂತೆಗೆ ಹೋದಾಗ ಸಂತೆಯಲ್ಲೂ ಹೇಳ್ಕೊಡ್ತಾರಂತೆ. ಅದು ಬಸ್ಸಲ್ಲಿ ಹತ್ತಿ ಕೂತ್ಕೊಂಡ್ರೆ ಬಸ್ಸಲ್ಲೂ ಹೇಳ್ಕೊಡೋದು. ಪಕ್ಕದಲ್ಲಿ ಕುತ್ಕೊಂಡಿರ್ತಾರೆ ಸೀಟಿಗೆ, ನಿಧಾನ ಮಾತಾಡ್ಸೋದು ಅವ್ರನ್ನ. ಅದನ್ನ ಮಾತಾಡಿಸಿ ಅವರಿಗೆ ಅವ್ರ ಕಷ್ಟ ಸುಖ ಕೇಳಿ ಇದನ್ನ ಮಾಡಿ ಒಳ್ಳೇದಾಗ್ತದೆ ಅಂತ ಬೋಧನೆ ಮಾಡೋದು. ಅದು ಸೇವೆ. ಅದಕ್ಕಾಗಿ ಅಂತಲೇ ನಾವು ಎಲ್ಲ ಬಿಟ್ಟು ಹೋಗ್ಬೇಕಂತ ಏನಿಲ್ಲ. ಇದನ್ನ ಯಾರು ಸಂಪೂರ್ಣವಾಗಿ ಅಳವಡಿಸಿಕೊಂಡ, ಈ 3 ಧರ್ಮಗಳಲ್ಲಿ 4ನೇ ಧರ್ಮವನ್ನು ಯಾರು ಸಂಪೂರ್ಣವಾಗಿ ಯಥೇಚ್ಛವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡ. ಯಾಕೆಂದ್ರೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಅದರಿಂದ ಏನ್ ಸಿಗ್ತದೆ ಅನ್ನೋ ಮನಸ್ಸು ಬರ್ತದೆ ಅಲ್ವಾ. ಧ್ಯಾನ ಸಹಜವಾಗಿ ಕೆಲಸ ಮಾಡಿ
ಮಾಡಿದ್ರೆ ದುಡ್ಡು ಬರ್ತದೆ, ಅಲ್ಲ ಇನ್ನೇನೋ ಮಾಡಿದ್ರೆ ಇನ್ನೇನೋ ಬರ್ತದೆ. ಆದ್ರೆ ಧ್ಯಾನ ಹಂಚಿದ್ರೆ ಏನ್ ಸಿಗ್ತದೆ? ಧ್ಯಾನ ಮಾಡಿದ್ರೆ ಏನ್ ಸಿಗ್ತದೆ ಅಲ್ವಾ? ಹೌದು. ಹಾ, ಹಾಗಲ್ಲ. ಏನು ಸಿಗ್ತದೆ ಅಂತಲ್ಲ, ಅದಕ್ಕೆ ಏನು ಸಿಗ್ತದೆ ಅಂತ ಮಾಡಿನೇ ಸಿಕ್ಕಾಕೊಳ್ತಾ ಇರೋದು. ಏನು ಸಿಗೋಲ್ಲ ಅಂತಾನೆ ಮಾಡ್ಬೇಕಾಗಿರೋದು. ಅದೇ ನಿಷ್ಕಾಮ ಕರ್ಮ. ಇದರಲ್ಲಿ ಒಂದು ಡೌಟ್ ಏನ್ ಬರ್ತಿದೆ ಅಂತ ಅಂದ್ರೆ, ಆ, ಹ್ಮ್. ನನಗೆ ನನ್ನ ವೈಯಕ್ತಿಕ ಹೊರಗಡೆ ಆಗ್ತಿರೋಂಥದ್ದು ಗೊಂದಲಗಳು ಏನಾಗ್ತಿದೆ ಅಂತ ಅಂದ್ರೆ, ಕೃಷ್ಣ ಭಗವದ್ಗೀತೆನಲ್ಲಿ ಹೇಳಿದ್ದು ಮತ್ತೆ ಇದ್ರಲ್ಲಿ ನನ್ನನ್ನೇ ನೀನು ಹೊಂದ್ಬೇಕು ಅಂದ್ರೆ, ನನ್ನನ್ನೇ ಪಡಿಬೇಕು ಅಂದ್ರೆ ನೀನ್ ನನ್ನನ್ನೇ ಧ್ಯಾನಿಸು ಅಂತ. ಅಂದ್ರೆ ನನ್ನನ್ನೇ ಧ್ಯಾನಿಸು ಅಂತ ಹೇಳಿದಲ್ಲ. ಅಲ್ಲಲ್ಲ, ನಾನು ಹ್ಮ್ ನನ್ನನ್ನೇ ಮೀನ್ಸ್ ನಾನು ಅಂದ್ರೆ ಯಾರು? ಆತ್ಮ. ನಾನು ಅಂದ್ರೆ ಯಾರು? ಪರಮಾತ್ಮ. ಆತ್ಮ. ಎಲ್ಲರೂ ಹೌದು. ಪರಮಾತ್ಮರೇ, ಆತ್ಮರೇ, ಪರಮಾತ್ಮ ಆಗ್ಬೇಕು. ನಾನು ಈಗ ಹೇಳಿನಲ್ಲ ಹೌದು. ಸ್ಟೇಜ್, ಅವನು ವಿಮುಕ್ತ ಆತ್ಮ ಸ್ಥಿತಿಯನ್ನು ತಲುಪಿದಂತಹ ಆತ್ಮ. ಅವನು ನನ್ನನ್ನ ಪಡಿ ಅಂತ ಅದನ್ನೇ ಹೇಳಿದ್ರು ಭಗವದ್ಗೀತೆಯಲ್ಲಿ. ನಾವು ನೀವು 10 ಜನ ಓದಿದ್ರೆ 10 ರೀತಿ ಅರ್ಥ ಆಗ್ತದೆ. ಅದನ್ನ ಹೌದು. ಯೋಗೀಶ್ವರ ಏನು ಹೇಳಿದ್ದಾನೋ ಯೋಗ ಮಾರ್ಗದಲ್ಲಿ ಯೋಗಿಗಳಿಗೆ ಹೇಳಿದ್ದಾನೆ, ಯೋಗ ಮಾರ್ಗದ ಅನುಸಾರ ಮಾಡುವವರಿಗೆ ಹೇಳಿದ್ದಾನೆ. ಅದನ್ನ ಏನ್ ಮಾಡ್ತಾರೆ? ಯಾವ ಹಂತದಲ್ಲಿ ಪ್ರೌಢಾವಸ್ಥೆಯಲ್ಲಿ ಇರುವವರು, ವೃದ್ಧಾತ್ಮ ಸ್ಥಿತಿಯಲ್ಲಿ ಇರುವವರು, ಅವರವರಿಗೆ ಮನಸ್ಥಿತಿಗೆ ತಕ್ಕ ಹಾಗೇನೆ ಅದನ್ನ ತಗೊಳ್ತಾರೆ. ಮಂತ್ರ ಪಠನೆ ಮಾಡುವವರು ಮಂತ್ರ ರೀತಿ ತಗೊಳ್ತಾರೆ, ಸ್ತೋತ್ರ ಪಠನೆ ಮಾಡುವವರು ಸ್ತೋತ್ರ ರೀತಿ ತಗೊಳ್ತಾರೆ, ಪಾರಾಯಣ ಮಾಡುವವರು ಅದನ್ನು ಪಾರಾಯಣವಾಗಿ ತಗೊಳ್ತಾರೆ. ಭಕ್ತಿ ಮಾರ್ಗದಲ್ಲಿರುವವರು ಅದನ್ನು ಭಗವಂತ ಅಂದ್ರೆ ಕೃಷ್ಣ ಅಂದ್ರೆ ದೇವರು ಅಂತ ತಗೊಳ್ತಾರೆ. ಯೋಗ ಮಾರ್ಗದಲ್ಲಿರುವವರು ಆತ್ಮಜ್ಞಾನದ ಸರಿಯಾದ ಅರ್ಥ ಮಾಡಿಕೊಂಡವರು, ಯಾರು ಯೋಗೀಶ್ವರನಾಗ್ಲಿಕ್ಕೆ ಹೊರಟಿದ್ದಾನೋ, ಯಾರು ಪರಮಾತ್ಮ ಆಗ್ಲಿಕ್ಕೆ ಹೊರಟಿದ್ದಾನೋ, ಯಾರು ವಿಮುಕ್ತಾತ್ಮ ಸ್ಥಿತಿಯಲ್ಲಿದ್ದಾನೋ, ಅವನು ಕೃಷ್ಣ ಯಾವ ಸ್ಥಾಯಿಯಲ್ಲಿ ನಿಂತು ಹೇಳಿದ್ದಾನೋ ಅದೇ ಸ್ಥಾಯಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ತಾನೆ. ಆಗ ಅವನಿಗೆ ಸರಿಯಾದ ಭಗವದ್ಗೀತೆ ಕೃಷ್ಣನ ಅಭಿಪ್ರಾಯ ಅರ್ಥ ಆಗ್ತದೆ. ಇಲ್ಲ ಅಂದ್ರೆ ಕೃಷ್ಣ ಬರೀ ಭಗವಂತ, ನಾನು ಅವನಿಗೆ ಶರಣ ಹೋಗ್ಬೇಕು ಅನ್ನೋದೇ ಅರ್ಥ ಆಗ್ತದೆ ಹೊರತು, ಕೃಷ್ಣ ವಿಮುಕ್ತ ಆತ್ಮ ಸ್ಥಿತಿಯನ್ನು ಹೊಂದಿದ ಪರಮಾತ್ಮ. ನೀನು ಕೂಡ ನಿನ್ನ ಒಳಗಿರುವ, ಅವನು ಹೇಗೆ ಹೋದೆ? ನನ್ನ ಒಳಗಿರುವ ಆತ್ಮನನ್ನ ನಾನು ಆಶ್ರಯಿಸಿ ನಾನು ಇವತ್ತು ಪರಮಾತ್ಮ ಸ್ಥಿತಿಯನ್ನು ತಲುಪಿದ್ದೇನೆ. ನೀನು ನಿನ್ನೊಳಗಿರುವ ಆ ಆತ್ಮವನ್ನ ನೀನು ಆಶ್ರಯಿಸು, ಯೋಗ ಸಾಧನೆ ಮಾಡು. ನೀನು ಕೂಡ ನನ್ನ ಹಾಗೆ ಪರಮಾತ್ಮನಾಗ್ತೀಯ, ನನ್ನನ್ನು ಬಂದು ಸೇರ್ತೀಯ, ನನ್ನನ್ನೇ ಹೊಂದುತ್ತೀಯ ಅಂದ್ರೆ ಏನು? ಪರಮಾತ್ಮ ಆಗ್ತೀಯ ನೀನು. ಮತ್ತೆ ಇವಾಗ ಲೋಕಗಳು ಅನ್ನೋದ್ರ ಬಗ್ಗೆ ಇವಾಗ ನಾವ್ ಹೇಳದ್ ಬೇಕಾದ್ರೆ ಅದೆಲ್ಲ ಮಾಯೆ ಅನ್ನೋದೇ ಆಗುತ್ತೆ ಅಂತ ನನ್ನ ಅರ್ಥದಲ್ಲಿ, ನಾನು ಹೌದು, ಅರ್ಥ ಮಾಡ್ಕೊತಿರೋದು. ಈ ಮಾಯೆ ಭೂಮಿ ಅದು ಮೇಲೆ ಲೋಕಗಳು. ಬಂದು ಸಾಧನೆ ಆಗುವವರೆಗೂ ಅದು ಮಾಯೆಯೇ. ಎಲ್ಲಾ ಅದು ಲೋಕಗಳು ಇವಾಗ ಮಾಯೆನೆ. ಮಾಯೆನೇ. ಅದು ಅದಕ್ಕೂ ಭಗವಂತನನ್ನ ಬಿಟ್ಟು ಅವನು ಹೌದು. ಸೃಷ್ಟಿಸಿದ ಎಲ್ಲಕ್ಕೂ ಒಂದು ದಿನ ನಾಶ ಅನ್ನೋದು ಇದ್ದೇ ಇದೆ. ಹೌದು, ಅದನ್ನ ಅವನು ಭಗವದ್ಗೀತೆಯಲ್ಲಿ ಭಾಗವತದಲ್ಲಿ ಹೇಳಿದಾನೆ, ಮತ್ತೆ ಹೌದು. ಭಗವದ್ಗೀತೆ ಇದ್ರಲ್ಲಿ ಎಲ್ಲಾ ಹೌದಾ? ನೀನು ದೇವಿನೇ ಆರಾಧನೆ ಮಾಡಿದ್ರು ದೇವಿ ಲೋಕಕ್ಕೆ ಹೋಗ್ತಿ, ಆದ್ರೆ ಅದಕ್ಕೂ ಆಯಸ್ಸು ಅನ್ನೋದಿದೆ, ಈಶ್ವರನ್ಗೂ ಅನ್ನೋದಿದೆ, ಒಂದು ಹಂತ ಇದೆ. ಆ ನಂತರದಲ್ಲಿ ಅವ್ರಿಗೂ ಸಹ ತಿರುಗಿ ಮತ್ತೆ ರಿಪಿಟೇಷನ್ ಆಗುತ್ತೆ. ನೀನ್ ಪೂಜಿಸಿದ ಅಥವಾ ನನ್ನನ್ನೇ ಹಾ, ಆರಾಧಿಸಿದ್ರೆ ನೀನೇ ಆಯ್ತು. ಹಾ. ಅದೇ ನಾವು ಅದೇ ಯಾರನ್ನ ನಾವು ಶರಣ ಹೊಂದಿದೀವೋ ಇವಾಗ ಅದೇ ಅದ್ರಲ್ಲಿ ನನಗ್ ಹ್ಮ್. ಈಗ ನನ್ನಲ್ಲಿ ಗೊಂದಲ ಏನಿದೆ ಅಂತ ಅಂದ್ರೆ, ಈಗ ಆರಾಧಿಸೋದು ಅನ್ನೋದನ್ನ ಆರಾಧಿಸೋದು ಅಂತ ನಾನು ಅನ್ಕೊಂಡಿರೋದು ಏನು ಅಂತಂದ್ರೆ, ಎಲ್ಲರಲ್ಲೂ ಅದನ್ನ ಆ- ನೋಡೋಕೆ ನಾವು ಶುರು ಮಾಡ್ಬೇಕು ಅಂತ ನನ್ನಲ್ಲಿ ಎಲ್ಲಾ ಕಡೆ ಆತ್ಮರಾಮ. ಎಲ್ಲಾ ಕ್ಷಣದಲ್ಲೂ. ಅಂದ್ರೆ ಅವತ್ತೊಂದ್ ದಿವಸ ಹೇಳಿದೀನಿ ನಾನು, ಅದೇ ಒಂದ್ಸಲಿ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ, ಎಲ್ಲಾ ಜೀವಿಗಳಲ್ಲೂ ಚರಾಚರ ವಸ್ತುಗಳಲ್ಲೂ ನಾನೇ ಇದ್ದೀನಿ ಅಂತ ಹೇಳಿ ಆಗೋಗಿದೆ ಭಗವಂತ. ಅದನ್ನ ನಾವು ನೋಡೋ ಪ್ರಯತ್ನವನ್ನ ಹೇಗ್ ಮಾಡೋದು ಅನ್ನೋದೇ ಇವಾಗ ನನಗೆ ಗೊಂದಲ. ಅದನ್ನ ನಾವು ನೋಡೋದನ್ನ ಅಳವಡಿಸ್ಕೊಳ್ಳೋದು ಹೇಗೆ ಅಂದ್ರೆ, ಪ್ರತಿಯೊಂದ್ರಲ್ಲೂ ಅದನ್ನ ಯಾವ ತರ ಅಳವಡಿಸ್ಕೊಳ್ಬೇಕು ಅಂತ. ಮತ್ತೆ ಈ ಸಾಧನೆ. ಮೊದಲು ನನ್ನೊಳಗಿರುವ ಭಗವಂತನನ್ನ ಫಸ್ಟ್ ಕಾಣಬೇಕಂತೆ. ಯಾವಾಗ ಓಕೆ. ನನ್ನೊಳಗಿರುವ ಭಗವಂತನನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಯಿತು ಅಂದ್ರೆ ಆತ್ಮ ದರ್ಶನ. ಓಕೆ. ನನ್ನೊಳಗಿರುವ ಭಗವಂತನನ್ನು ಕಾಣೋದು ಅಂದ್ರೆ ಏನು? ನಾನು ಅಂದ್ರೆ ದೇಹ, ಮನಸ್ಸು, ಆತ್ಮ. ನನ್ನ ಮತ್ತೆ ಭಗವಂತನ ನಡುವೆ ಮನಸ್ಸು ಅಡ್ಡಗೋಡೆಯಾಗಿ ನಿಂತಿದೆ. ಆ ಮನಸ್ಸನ್ನ ಓಕೆ. ಹೇಗೆ ಶೂನ್ಯ ಮಾಡುವುದು? ಉಸಿರಾಟದ ಮೇಲೆ ಗಮನ ಇಟ್ಟಾಗ ಮನಸ್ಸು ಶೂನ್ಯ ಆಗ್ತದೆ. ಶೂನ್ಯ ಅಂದ ತಕ್ಷಣ ಶೂನ್ಯದಲ್ಲೂ 3 ಹಂತ ಇದೆ: ಶೂನ್ಯ, ಪರಿಶೂನ್ಯ, ಮಹಾಪರಿಶೂನ್ಯ ಅಂತ. ಹ್ಮ್. ಅಷ್ಟು ಶೂನ್ಯ ಸ್ಥಿತಿಗೆ ಹೋಗ್ಬೇಕು. ಆ ಶೂನ್ಯ ಸ್ಥಿತಿಯಲ್ಲಿ ಒಮ್ಮೆ ಭಗವಂತ ದರ್ಶನ ಕೊಡ್ತಾನೆ. ಒಂದೇ ಸರಿನೂ ಅಲ್ಲ ಅದು.
ಒಂದೇ ಸರಿನೂ ಅಲ್ಲ. ಅಲ್ಲಿ ಬೆಳಕಿನ ರೂಪದಲ್ಲಿ, ಅಥವಾ ಅದನ್ನ ಹೇಳಲಿಕ್ಕೆ ಆಗೋಲ್ಲ. ಅದನ್ನ ಹೌದು ಸರ್. ಯಾರಿಗೂ ಹೇಳಲಿಕ್ಕೆ ಆಗೋಲ್ಲ. ದೇವರು ನನಗೆ ದರ್ಶನ ಕೊಟ್ಟ ಅನ್ನೋದನ್ನ ಹೇಳಲಿಕ್ಕೆ, ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅನುಭೂತಿ ಬರ್ತದೆ ಒಳಗಿಂದ. ಇವಾಗ ಆಶ್ಚರ್ಯ. ಮತ್ತೆ ಹ. ಮತ್ ಹಾಗೆ ಸರ್ ಇವಾಗ ನಮ್ಗೆ ಯಾವಾಗ ಒಂದು ನಿಮಗೆ ಆ ಸ್ಥಿತಿಯನ್ನ ನೀವು ತಲುಪಿದ್ರಿ, ನಿಮ್ಮ ಒಳಗೆ ಒಂದು ಸ್ವಲ್ಪನಾದ್ರೂ ನೀವು ಬೆಳಕನ್ನ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ಓ, ಆ ಬೆಳಕು ಅಂದ್ರೆ ಸುಮ್ಮನೆ ಬೆಳಕಲ್ಲ, ಅದು ನಿಮಗೆ ಗೊತ್ತಾಗ್ತದೆ, ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಏನದು? ನನ್ನ ಆತ್ಮ. ಆತ್ಮ ದರ್ಶನ ಅಂದ್ರೆ ಅದೇ, ಆತ್ಮವನ್ನ ದರ್ಶನ ಮಾಡಬೇಕು. ಆತ್ಮ ಬೆಳಕಿನ ರೂಪದಲ್ಲಿ ನಿಮಗೆ ದರ್ಶನ ಕೊಡ್ತದೆ. ಬೆಳಕಿನ ರೂಪದಲ್ಲಿ ನಿಮಗೆ ದರ್ಶನ ಕೊಟ್ಟಾಗ ಅದೇ ಆತ್ಮದ ಸಾಕ್ಷಾತ್ಕಾರ. ಆತ್ಮದ ಸಾಕ್ಷಾತ್ಕಾರವೇ ಭಗವಂತನ ಸಾಕ್ಷಾತ್ಕಾರ. ಯಾವಾಗ ನೀವು ಆ ಸ್ಥಿತಿಯನ್ನ ತಲುಪಿದ್ರಿ, ಆಗ ನೀವು ಎಲ್ಲೆಲ್ಲೂ ಕೂಡ ಆ ಭಗವಂತನನ್ನು ಸಹಜ, ನೀವು ಪ್ರಯತ್ನ ಮಾಡ್ಬೇಕಾಗಿಲ್ಲ, ಸಹಜವಾಗಿಯೇ ಭಗವಂತನೇ ಕಾಣಿಸ್ಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕಾಗಿ ಪ್ರಯತ್ನ ಪಡೋದಲ್ಲ, ಪ್ರಯತ್ನ ಮಾಡ್ಬೇಕಾಗಿರೋದು ಒಂದಕ್ಕೆ, ಏನು, ನನ್ನ ಒಳಗಿರುವ ಆತ್ಮನನ್ನ ಫಸ್ಟ್ ನಾನು ನೋಡ್ಬೇಕು. ಆಮೇಲೆ ನೋಡಂತೀರಿ ನೀವು ಬೇರೆ ಹೊರಗಡೆ. ಫಸ್ಟ್ ನಮ್ಮೊಳಗೆ ನಾವು ನೋಡ್ಲಿಲ್ಲ ಅಂದ್ರೆ ಹೊರಗೆ ನೋಡೋದು. ಅದಕ್ಕಿರುವ ಏಕೈಕ ಮಾರ್ಗ ಶ್ವಾಸದ ಮೇಲೆ ಗಮನ. ತೀವ್ರವಾದ 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 ಹೆಚ್ಚು ಹೆಚ್ಚು ಸಮಯ ನಾವು ಶ್ವಾಸಕ್ಕೆ ಗಮನ ಕೊಟ್ಟು ಮನಸ್ಸು ಶೂನ್ಯ ಮಾಡಿದಾಗ, ಮನಸ್ಸನ್ನು ಪರಿಶೂನ್ಯ ಮಾಡಿದಾಗ, ಮನಸ್ಸನ್ನು ಮಹಾಪರಿಶೂನ್ಯ ಮಾಡಿದಾಗ ಒಂದು ದಿವಸ ಆ ಆತ್ಮದ ದರ್ಶನ ಆಗ್ತದೆ. 100% ಆಗ್ತದೆ. ಅದು ಕೆಲವೊಮ್ಮೆ ಒಂದು ಸಾರಿ ಆಗಿ ಹೋಗಿಬಿಡ್ಬೋದು. ಮತ್ತೆ ಮತ್ತೆ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮಗೆ ಬೇಕಾದಾಗೆಲ್ಲ ಅದು ಕಾಣಿಸುವ ಹಂತಕ್ಕೆ ನಾವು ಹೋದಾಗ ಖಂಡಿತ ನಾವು ಎಲ್ಲೆಲ್ಲೂ ಆ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಈಗ ಈ ಗುಡಾಕೇಶದಲ್ಲೇನೆ ಅಥವಾ ಇದ್ರಲ್ಲೂ ಮಾಡ್ಬೇಕಾದ್ರೆ ಅಥವಾ ಪ್ರಬೋಧರ ಸರ್ ಇದು ಹೇಳೋದು ನೋಡಿದ್ರೆ, ಇವಾಗ ಅವರು ಇದ್ರಲ್ಲಿಲ್ಲ, ಅಲ್ಲೂ ಸಹ ಮ್, ಸ ಇದನ್ನ ಹೇಳ್ತಾ ಇಲ್ಲ ಅಂತ ಅಂದ್ರೆ ಗೈಡೆಡ್ ಆಯ್ತಾ ಅದನ್ನು ಅಂತ ನನಗೆ, ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ಗೈಡೆಡ್ ಮೆಡಿಟೇಷನ್ ಎಲ್ಲ ಆಗುತ್ತಾ ಅಲ್ಲಿ ಅಂತ. ಹ? ಗೈಡೆಡ್ ಹೇಳ್ತಾ ಇದ್ದಾರಲ್ಲ ಎಲ್ಲ ಕಡೆ. ಅಲ್ಲಲ್ಲ, ಇವಾಗ ನಿಂತ್ಕೊಳ್ಳಿ ಇದ್ ಮಾಡಿ ವಾಕಿಂಗ್ ಮೆಡಿಟೇಷನ್ ಅಥವಾ ಏನೋ ಒಂದು ಫುಡ್ ಮೆಡಿಟೇಷನ್ ಈ ತರ ಒಂದು ಏನೋ ಒಂದು ಇದ್ದಾಗ, ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ ಇರ್ಬೋದು, ಆ ಏಕತ್ವ ಸ್ಥಿತಿ ನೀಡಕ್ ಇರ್ಬೋದು ಅಂತ ಅನ್ಕೊಂಡ್ರು, ಬಟ್ ಅದು ಮನಸ್ಸಿನಿಂದ ಮಾಡೋ ಅಂತದ್ ಕ್ರಿಯೆ ಆಗುತ್ತಾ ಅದು, ಅಥವಾ ಎಲ್ಲಿಂದ ಕ್ರಿಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ಮೂಲ ಪ್ರಶ್ನೆ. ದೇಹ ಮನಸ್ಸು ಎರಡು ಕ್ರಿಯೆಯಲ್ಲಿ ಇರ್ತದಲ್ಲ, ಮನಸ್ಸು ಹೆಂಗೆ ಶೂನ್ಯ ಆಗ್ತದೆ? ಮನುಷ್ಯ ಶುನಿ ಆಗೋದಿಲ್ಲ ಹಂಗಾದ್ರೆ, ಅದು ಗೈಡ್ ಆಯ್ತು ಹಾ, ಅಂತ ಅಲ್ಲಿಗೆ. ಹೌದು. ಯೋಗ ನಿದ್ರಾ ಸ್ಥಿತಿಯಲ್ಲಿ ಹೋದಾಗ ಎಲ್ಲರಿಗೂ ಮನಸ್ಸು ಥಾಟ್ ಬರೋಲ್ಲ, ಯಾಕೆಂದ್ರೆ ಮನಸ್ಸು ಕೂಡ ಮಲಗಿರ್ತದೆ. ಹಾಗಲ್ಲ, ಮನಸ್ಸು ಜಾಗೃತ ಸ್ಥಿತಿಯಲ್ಲಿ ಇರುವಾಗಲೂ ಕೂಡ ಅದರಲ್ಲಿ ಆಲೋಚನೆ ಬರಬಾರದು. ಅಂದ್ರೆ ಈಗ ಯೋಗ ನಿದ್ರೆ ಮಾಡ್ಲೇಬಾರ್ದಾಗಿದ್ರೆ. ಯೋಗ ನಿದ್ರೆ ಮಾಡಬಾರ್ದಲ್ಲ. ಈಗ ನಾನು ಆಗಲೇ ಹೇಳಿದೆ, ದೇಹಕ್ಕೆ ಭಗವದ್ಗೀತೆಯಲ್ಲಿ ಬರ್ತದೆ ಏನು ಅಂದ್ರೆ, ಅದು ಮುಂದೆ ನಾನು ಹೇಳ್ತೇನೆ ಹೋಗ್ತಾ ಹೋಗ್ತಾ. ಈಗ ಓಕೆ. ಸ್ವಲ್ಪ ಹೇಳ್ತೇನೆ. ಶರೀರ ಧರ್ಮ, ಶರೀರಕ್ಕೆ ಆಹಾರ ನಿದ್ದೆ ಇದೆಲ್ಲ ಬೇಕು ಅಲ್ವಾ? ಹೌದು ಆಹಾರ ನಿದ್ದೆ ಮೈಥುನ ಇದೆಲ್ಲ ಬೇಕು. ಹೌದು ಇದರಲ್ಲಿ ಒಂದು ನಿದ್ದೆ. ಹೌದು. ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಯಾವುದು ಸರಿಯಾದ ನಿದ್ದೆ? ಯೋಗ ಸಹಿತವಾದ ನಿದ್ದೆಯೇ ಸರಿಯಾದ ನಿದ್ದೆ. ಓಕೆ. ಯೋಗ ಸಹಿತವಾದ ಯೋಗ ನಿದ್ರೆಯೇ ಸರಿಯಾದ ನಿದ್ದೆ. ಯೋಗ ಓಕೆ. ಸಹಿತವಾದ ಅಂದ್ರೆ ಯೋಗ ಮಾರ್ಗದಲ್ಲಿ ಇರ್ಬೇಕು ಅವನು, ಅಂದ್ರೆ ಧ್ಯಾನ ಸಾಧನೆ ಮಾಡ್ತಾ ಇರ್ಬೇಕು, ಓಕೆ. ಜೊತೆಗೆ ಯೋಗ ನಿದ್ರೆಯನ್ನು ಮಾಡಬೇಕು. ಯೋಗ ನಿದ್ರೆ ಎಷ್ಟು ಬೇಕು, ದೇಹಕ್ಕೆ ಎಷ್ಟು ಬೇಕೋ ಅಷ್ಟು, ಶರೀರ ಧರ್ಮ. ಓಕೆ. ಅದಕ್ಕೆ ಪತ್ರಿ ಅವರು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ನೋಡಿ, ರಾತ್ರಿ ಕೃಷ್ಣ ರಾತ್ರಿ ಧ್ಯಾನ ಮಾಡ್ತಾ, ಸಾರಿ, ನಿದ್ದೆ ಮಾಡ್ತಾ ಇರ್ಲಿಲ್ಲ. ಮಾಡ್ತೇವೆ. ಹೌದು. ರಾತ್ರಿ ಎಲ್ಲ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದ. ಅದರ ಅರ್ಥ, ನಾವು ಧ್ಯಾನ ಯೋಗ ಮಾರ್ಗದಲ್ಲಿ ಧ್ಯಾನ ರಾತ್ರಿಯಲ್ಲೂ ಕೂಡ ಕುತ್ಕೊಂಡು ಧ್ಯಾನ ಸಾಧನೆ ಮಾಡುವಾಗ ಒಂದಿಷ್ಟು ಸಮಯ ನಾವು ಯೋಗ ನಿದ್ರಾ ಸ್ಥಿತಿಗೆ ಹೋಗ್ತೀವಿ, ಅದು ಸರಿಯಾದ ನಿದ್ರೆ. ಮೈಗೆ ಓಕೆ. ಮಾಡುವುದು ನಿದ್ರೆ ಅಲ್ಲ ಅದು. ಅದು ಅದು ಹೌದು ಅದು ನಮ್ಮಲ್ಲಿರೋ ಹೌದು. ಎನರ್ಜಿಯನ್ನ ಲಾಸ್ ಮಾಡ್ತದೆ, ತಾಮಸ ಅದು. ಸರಿಯಾದ ನಿದ್ದೆ ಯಾವುದು? ಯೋಗ ನಿದ್ರೆ. ಈಗ ನಮ್ಮ ಮನ್ಸನ್ನೇ ಗಮನಿಸ್ಕೊಳ್ತಾ ಅಥವಾ ಇಡೀ ದೇಹವನ್ನ ನಾವು ರಿಲ್ಯಾಕ್ಸ್ ಮಾಡ್ತಾ ಬಾಡಿನ ಸುಮ್ನೆ ಗಮನಿಸ್ಕೊಳ್ತಾ ರಿಲ್ಯಾಕ್ಸ್ ಮಾಡಿ ಮಾಡಿ ನಾವು ಹಾಗೆ ಒಂದು ಸ್ಥಿತಿ ಹೊರಟೋಗ್ತೀವಲ್ಲ, ಅದು ನಾವು ಯೋಗ ನಿದ್ರೆ ಅಂತ ಕರಿಬೋದು ಅಥವಾ ಅದನ್ನ ಏನಂತ ಕರಿಬೋದು ಅಂತ. ಇವಾಗ ಸುಮ್ನೆ ಎಲ್ಲ ನಮ್ಮನ್ನೇ ನಾವು ಬಾಡಿನ ಎಲ್ಲ ಸುಮ್ನೆ ಗಮನಿಸ್ಕೊಳ್ತಾ, ಯಾಕಂದ್ರೆ ವಿಪಾಶನದಲ್ಲೆಲ್ಲ ಅದನ್ನ ಟೆಕ್ನಿಕ್ ಹೇಳ್ಕೊಡ್ತಾ ಇರ್ತಾರೆ, ಅಂದ್ರೆ ಬಟ್ ಅಂದ್ರೆ ನಮ್ಗ ಬಾಡಿನೇ ಗಮನಿಸ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದನ್ನು ಹ್ಮ್. ಸಹ ತಪ್ಪಾಗುತ್ತಾ ಯಾವ್ದು ಅಂತ ನಾನು ಕೇಳ್ತಾ ಇದ್ದೀನಿ. ನೀವು ಯಾವ, ನೋಡಿ, ನಮ್ಮ ಒಳಗಡೆ ಖುಷಿಗೆ ಸುಖಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು, ಬೇಕಾದಷ್ಟು ಮಾರ್ಗಗಳಿದ್ದಾವೆ. ಹೌದು. ಆದ್ರೆ
ನಿಮಗೆ ಆತ್ಮ ದರ್ಶನನೇ ಆಗ್ಬೇಕಾ? ನಿಮಗೆ ಭಗವಂತನ ದರ್ಶನ ಆಗ್ಬೇಕಾ ಅಂದ್ರೆ ಇರುವುದು ಒಂದೇ ಮಾರ್ಗ, ಮನಸ್ಸನ್ನ ಶೂನ್ಯ ಮಾಡ್ಬೇಕು. ಓಕೆ. ಮನಸ್ಸು ಶೂನ್ಯ ಮಾಡ್ಬೇಕು. ಮನಸ್ಸು ಶೂನ್ಯ ಮಾಡ್ಲಿಕ್ಕೆ ಇರುವುದು ಒಂದೇ ಮಾರ್ಗ, ಶ್ವಾಸದ ಮೇಲೆ ಗಮನ. ಮ್ಯೂಸಿಕ್ ಮೇಲೆ ಗಮನ ಅಲ್ಲ, ಗೈಡೆಡ್ ಮೇಲೆ ಗಮನ ಅಲ್ಲ, ಅಥವಾ ಇನ್ಯಾವುದೋ ಸೌಂಡ್ ಮೇಲೆ ಗಮನ ಅಲ್ಲ. ಯಾವುದು ಮಾಡಿದರೂ ಕೂಡ ಮನಸ್ಸು ಶೂನ್ಯ ಆಗೋದಿಲ್ಲ ಓಕೆ. ನನಗೆ. ಆಮೇಲೆ ಮನಸ್ಸು ಶೂನ್ಯ ಆಗದ ಹೊರತು ದಿವ್ಯ ಚಕ್ಷು ಓಪನ್ ಆಗೋದಿಲ್ಲ. ದಿವ್ಯ ಚಕ್ಷು ಓಪನ್ ಆಗೋದು ಅಂತಂದ್ರೆ ನನಗೆ ಅದು ಕಾಣ್ತು, ಇದು ಕಾಣ್ತು, ನನಗೆ ಹೌದು. ಹೀಗೆ ಗಿಡ ಮರಗಳು ಕಾಣ್ತು, ನನಗೆ ಪಶು ಪಕ್ಷಿಗಳು ಕಾಣ್ತು, ನನಗೆ ಮನುಷ್ಯರು ಕಂಡ್ರು, ದೇವತೆಗಳು ಬಂದ್ರು. ಅದೆಲ್ಲ ದಿವ್ಯ ಚಕ್ಷು. ಹೌದು. ದಿವ್ಯ ಚಕ್ಷು ಅಂದ್ರೆ ಲೋಕಗಳ ಜ್ಞಾನ ಬೇಕು. ನೀವು ದಿವ್ಯ ಚಕ್ಷು ಯಾರಿಗೆ ಓಪನ್ ಆಗ್ತದೆ ಅವರಿಗೆ ಹಾಸ್ಟೆಲ್ ಟ್ರಾವೆಲ್ ಆಗ್ತದೆ. ಅವರ ಸೂಕ್ಷ್ಮ ಶರೀರ ಹೊರಗೆ ಬರ್ತದೆ. ಅದು ಬೇಲಿನ ಲೋಕಗಳಿಗೆ ಹೋಗಿ ಕನೆಕ್ಟ್ ಆಗಿ ಆ ಲೋಕಗಳ ಜ್ಞಾನವನ್ನು ಪಡಿತದೆ. ಅದು ದಿವ್ಯ ಚಕ್ಷು. ಅಲ್ಲಿಯವರೆಗೂ ಅವರಿಗೆ ದಿವ್ಯ ಚಕ್ಷು ಓಪನ್ ಆಗಿಲ್ಲ, ಥರ್ಡ್ ಐ ಓಪನ್ ಆಗಿಲ್ಲ. ವಿಷನ್ ಬಂದ ಅಂದ್ರೆ ಅದೆಲ್ಲ ಇಲ್ಯೂಷನ್ ಆಗಿರುತ್ತೆ. ವಿಷನ್ ಬಂದ ಮಾತ್ರಕ್ಕೆ ಅದು ಥರ್ಡ್ ಐ ಅಲ್ಲ ಅದು. ಹ್ಮ್. ನಾವು ಮೇಲಿನ ಲೋಕಗಳನ್ನು ಹೇಳ್ತಾ ಇದ್ದೀನಲ್ವ, ಜನರ ಲೋಕ, ಮಹಾಲೋಕ, ತಪೋಲೋಕ, ಆ ಲೋಕಗಳಿಗೆ ಕನೆಕ್ಟ್ ಆಗ್ಬೇಕು ನಾವು. ಕನೆಕ್ಟ್ ಆಗಿ ಅಲ್ಲಿಯ ಮಾಸ್ಟರ್ಸ್ ನಮಗೆ ಪರಿಚಯ ಆಗಬೇಕು. ನಮಗೆ ಬೇಕು ಅನಿಸಿದಾಗ ಧ್ಯಾನದಲ್ಲಿ ಕೂತಾಗ ನಮಗೆ ಅವರು ಕನೆಕ್ಟ್ ಆಗಿ ನಮಗೆ ನಮಗೆ ಬೇಕಾದ ಸಲಹೆ ಸೂಚನೆಗಳನ್ನು ನಾವು ತಗೊಳ್ಳೋ ಹಾಗಿರ್ಬೇಕು. ಅವರನ್ನ ನಾವು ಏನಂತ ಕರಿತೀವಿ? ಬ್ರಹ್ಮರ್ಷಿ ಅಂತ ಕರಿತೀವಿ. ಹೌದು. ಅವರನ್ನೇ ನಾವು ಬ್ರಹ್ಮರ್ಷಿ ಅಂತ ಕರಿತೀವಿ. ಇಲ್ಲಿ ಇವಾಗ ತಿರ್ಗಿ ಗೊಂದಲ ಶುರುವಾಗುತ್ತೆ. ಗುರುಗಳು ಅಂತ ಇವಾಗ ಪತ್ರಿಜಿ ಅವರು ಗುರುಗಳು ಅಂತ ನಂಬ್ತಾನೆ ಇರ್ಲಿಲ್ಲ. ಎಲ್ಲಾರ್ನು ದೇವ್ರು ಅಂತ ಹೇಳ್ತಾ ಇದ್ರು. ಮತ್ತೆ ನೀನು ಸಹ ಗುರು ಅಂತ ಹೇಳ್ತೀವಿ. ಅವ್ರು ಯಾರು ಗುರು ಅದರ ಅನ್ನೋದನ್ನ ಅರ್ಥ ಕಾನ್ಸೆಪ್ಟ್ ಇದೆ. ತಗೊಂಡಿಲ್ಲ. ಅದರ ಅರ್ಥ ಇದೆ. ನೀನು ಯಾರಿಗೋ ಶರಣ ಹೊಂದಬೇಕಾಗದವನಲ್ಲ. ನೀನು ಯಾರಿಗೋ ಶರಣ ಹೊಂದಿದ್ರೆ ಈ ಸಂಸಾರದಲ್ಲಿ ಮತ್ತೆ ಸಿಕ್ಕಾಕೊಂತೀಯ. ನೀನು ಶರಣ ಹೊಂದಬೇಕಾಗಿರೋದು ನಿನ್ನ ಆತ್ಮಕ್ಕೆ. ಅಂದ್ರೆ ನಿನ್ನ ಇವಾಗ ಗುರು ಯಾರು? ನನ್ನ ಆತ್ಮನೇ ನನ್ನ ಗುರು. ಶ್ವಾಸವೇ ನಿಮ್ಮ ಗುರು. ಯಾಕೆಂದ್ರೆ ಶ್ವಾಸವೇ ನಮ್ಮ ಗುರು. ಶ್ವಾಸವೇ ನಮ್ಮ ಹ್ಮ್. ಗುರು. ಇವಾಗ ಅಲ್ಲೂ ಗೊಂದಲ ತಿರುಗಿ ಇನ್ನೊಂದು ಸೃಷ್ಟಿ ಏನಾಗುತ್ತೆ ಅಂದ್ರೆ ಆಧ್ಯಾತ್ಮದಲ್ಲಿ ತುಂಬಾ ಜನಕ್ಕೆ ಎಲ್ಲರಿಗೂ ಗೊಂದಲ ಮಾಡ್ತಾರೆ. ಇಲ್ಲೇ ಆಗ್ತಿದೆ. ಏನ್ ಗೊಂದಲ ಆಗ್ತಿದೆ? ತಿರುಗಿ ಶ್ವಾಸವೇ ನಿಮ್ಮ ಗುರು ಅಂತ ಹೇಳ್ತಾ ಇದ್ರಿ. ತಿರುಗಿ ನೆಕ್ಸ್ಟ್ ಒಬ್ಬ ಗುರು ಬೇಕು. ತಿರುಗಿ ಆ ನೀವು ಗುರು ಇಲ್ದಿರ ನೀವು ಸತ್ಯ ಮಾರ್ಗನ ಕಂಡ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾ ಇದೀರಾ. ಅಲ್ಲಿ ಮಾರ್ಗದರ್ಶನ. ಏನಾಗುತ್ತೆ? ನೀವು ಒಳಗೆ ಹೋಗ್ಬೇಕು, ಹೌದು. ಆದ್ರೆ ಮಾರ್ಗದರ್ಶನ ಬೇಕಲ್ಲ. ಒಳಗೆ ಹೋಗಿ ನಿಮ್ಮ ಆತ್ಮ ದರ್ಶನ ಮಾಡ್ಬೇಕು, ಹೌದು. ಆ ದಾರಿ ಅಷ್ಟು ಸುಲಭ ಇದೆಯಾ? ಅದು ಬಹಳ ಚಾಲೆಂಜ್ಗಳು ಇರ್ತದೆ, ಬಹಳ ಪರೀಕ್ಷೆಗಳು ಬರ್ತದೆ, ಅತೀಂದ್ರಿಯ ಶಕ್ತಿಗಳು ಬರ್ತದೆ, ನಿಮಗೆ ಟೆಸ್ಟಿಂಗ್ ನಡೀತದೆ. ಅದಕ್ಕೆಲ್ಲ ಆತ್ಮಜ್ಞಾನ ಬೇಕು. ಆ ಜ್ಞಾನ ಸುಮ್ನೆ ಬಂದ್ಬಿಡ್ತದ? ಸರಿಯಾದ ಸದ್ಗುರುವಿನ ಮಾರ್ಗದರ್ಶನ ಬೇಕು. ನನ್ನ ಪ್ರಶ್ನೆ ಇಲ್ಲೇ ಮಾರ್ಗದರ್ಶನಕ್ಕಾಗಿ ಇದೆ. ಗುರು. ಇದು ಮಾರ್ಗದರ್ ಅದೇ ಉದ್ಧರೇದ ಆತ್ಮನಾತ್ಮನ. ನಿಮ್ಮ ಆತ್ಮದ ಉದ್ಧಾರ ನೀವೇ ಮಾಡ್ಕೊಳ್ಬೇಕು. ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮಾರ್ಗದರ್ಶನಕ್ಕೆ ಒಬ್ಬ ಸದ್ಗುರುವಿನ ಆಶ್ರಯ ಬೇಕು. ಅಲ್ಲ, ಗುರು ನಿನ್ನ ಒಳಗಡೆನೆ ಇದೇನೆ ಅಂತ ಹೇಳಿದಾಗ ಸದ್ಗುರುನು ಒಳಗಡೆ ಇದೇನೆ ಅಂತ ನನ್ನದೊಂದು ಇದು. ಸದ್ಗುರುನು ಒಳಗಡೆ ಇರ್ಬೋದು. ಅವನು ಹುಡ್ಕೋ ರೀತಿಯಲ್ಲಿ ನಾವು ಕುತ್ಕೊಂಡು ಹುಡುಕ್ತಾ ಇಲ್ವಾ? ನಾವು ಏನೋ ಎಡವಟ್ ಮಾಡ್ಕೊಳ್ತಾ ಇದೀವ ಅಂತ. ಯಾಕೆಂದ್ರೆ ಹೊರಗಡೆ ಗುರುಗಳನ್ನ ಹುಡುಕಿ 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 ಇಲ್ಲಿವರೆಗೂ ಯಾರು ಅದನ್ನ ಮಾಡಿ ತೋರಿಸ್ತಾ ಇಲ್ಲ. ಸುಮ್ನೆ ಗುರುಗಳನ್ನ ಹುಡ್ಕೊಂಡು ಓಡಾಡ್ತಾ ಇದಾರ. ಸದ್ಗುರುನು ನನ್ನ ಒಳಗಡೆನೆ ಇದಾನ, ಅದನ್ನ ಕುತ್ಕೊಂಡು ನಾನು ಪ್ರಯತ್ನ ಪಡ್ತಾ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ. ತಪ್ಪೋ ಸರಿ ನನಗೆ ಗೊತ್ತಿಲ್ಲ. ನನ್ಗೆ ಆಗ್ತಿರೋ ಹೌದು. ಗೊತ್ತಿಲ್ಲ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನೀವು ಸದ್ಗುರು ಅಂತ ನಾವು ಹುಡ್ಕಕ್ ಆಗೋದಿಲ್ಲ. ಹೌದು, ಅಲ್ಲಿ ಹೊರಗೆ ಹೋಗಿ ಸೇರುವವರೆಗಾದ್ರೂ ನಿಮಗೆ ಗುರುಗಳ ಮಾರ್ಗದರ್ಶನ ಬೇಕಾಗ್ತದೆ. ಇಲ್ಲ ಅಂತಂದ್ರೆ ನಾವು ಈ ಈ ಈ ಆ, ಆಜ್ಞಾಚಕ್ರವನ್ನು ದಾಟಿ ಸಹಸ್ರಾರವನ್ನು ತಲುಪಲಿಕ್ಕೆ ಆಗೋದಿಲ್ಲ ಅಂತ. ಗುರುವಿನ ಮಾರ್ಗದರ್ಶನ ಇಲ್ಲದೆ ಈ ಆಜ್ಞಾಚಕ್ರವನ್ನು ದಾಟಿ ನಾವು ಇಲ್ಲಿವರೆಗೂ ಏರ್ಬೋದಂತ. ಅದನ್ನ ದಾಟಿ ಅಂದ್ರೆ ತಪೋಲೋಕದವರೆಗೂ ಹೋಗ್ಬೋದು, ನೀವು ಸತ್ಯಲೋಕದವರೆಗೂ ಹೋಗ್ಲಿಕ್ಕೆ ಆಗೋಲ್ಲ. ಪತ್ರಿಜಿಯವರು ಏನ್ ಹೇಳಿದ್ರು? ಶ್ವಾಸದ ಮೇಲೆ ಗಮನ ಹೇಳಿದ್ರು ಅಲ್ವಾ? ಹೌದು. ಶ್ವಾಸದ ಮೇಲೆ ಗಮನ, ಶ್ವಾಸವೇ ನಿಮ್ಮ ಗುರು ಅಂದ್ರು. ಪತ್ರಿಜಿಯವರಿಗೆ ಗುರುಗಳಿದ್ರು ಇಲ್ಲ? ಇದ್ರು. 2 ಜನ ಗುರುಗಳಿದ್ರು. ಸದಾನಂದ ಯೋಗಿಗಳು ಅಂತ, ರಾಮಚಂದ್ರ ರೆಡ್ಡಿ ಗುರುಗಳು. 2 ಜನ ಗುರುಗಳಿದ್ದಾರೆ. ಹೌದು. ಅವರೇ ಹೇಳ್ಕೊಂಡು ಹಾ. ಆಮೇಲೆ ಹೌದು. ಆಮೇಲೆ ಅವರಿಗೆ ಚಾನಲಿಂಗ್ ಆಗ್ತದೆ. ಹೌದು. ಚಾನಲಿಂಗ್ ಅಲ್ಲ, ಚಾನಲಿಂಗ್ ಅಲ್ಲ. ಏನದು? ಚಾನಲಿಂಗ್ ಏನಂತಾರಲ್ಲ, ಇನ್ನೊಂದು ಏನಂತಾರಲ್ಲ ಚಾನಲಿಂಗ್. ಇನ್ನು
ಆತ್ಮ, ಇನ್ನೊಂದು ಆತ್ಮ ಕನೆಕ್ಟ್ ಆಗೋದಾ? ಹ್ಮ್ ಜನ ಹೇಳ್ತಾರೆ ಅದಕ್ಕೆ ಏನಂತಾರೆ, ಏನೋ ಹೇಳ್ತಾರೆ ಅದಕ್ಕೆ, ನಂಗೆ ಸ್ವಲ್ಪ ನಾನು ಮರ್ತೀನಿ. ಹ್ಮ್ ಅದನ್ನ 3 ಜನ ಆಮೇಲೆ ಆ, ಅವ್ರಿಗೆ ಗುರುಗಳು ಹೇಳ್ತಾರೆ, ನನ್ನ ಮೊದಲನೇ ಗುರು ಯಾರು, ಆ ರಾಂಪ ರಾಂಪ ನನ್ನ ಮೊದಲನೇ ಗುರುಗಳು ಅಂತ ಹೇಳ್ತಾರೆ ಪತ್ರಿಜಿ ಗುರುಗಳು. ಹೌದು. ಯಾಕೆ? ಅದ್ರ ಅರ್ಥ, ನೀನು ನಿನ್ನೊಳಗೆ ಇಳಿಬೇಕು ಅಂದ್ರೆ ನಿನ್ನ ಗುರು ಯಾರೋ ಶ್ವಾಸ, ಆ ಶ್ವಾಸವನ್ನ ಆಶ್ರಯಿಸು ಅಂತ. ಶ್ವಾಸವು ನಿನ್ನ ಗುರುವೇ. ನೀನು ನಿನ್ನೊಳಗೆ ಇಳಿಬೇಕು ಅಂತಂದ್ರೆ ನಿನ್ನನ್ನ ಆಶ್ರಯಿಸು. ನಿನ್ನ ಒಳಗಿರುವ ಗುರು ಯಾರು? ಆತ್ಮ. ಸಾರಿ, ಏನು, ಶ್ವಾಸ. ಆ ಶ್ವಾಸವನ್ನ ಶ್ವಾಸ. ಆಶ್ರಯಿಸು. ಹಾ, ಒಬ್ಬರೇ ಗುರು ಇರ್ಬೇಕಂತೇನಿಲ್ಲಲ್ಲ. ಹೌದು, ಸತ್ಯ. ಆತ್ಮಜ್ಞಾನಕ್ಕಾಗಿ ಅದನ್ನ ನಾನು ಒಪ್ಕೊಳ್ತೀನಿ. ಒಳಗ ಹಾ ಆದ್ರೆ ಇವಾಗ ಒಳಗಡೆಯಿಂದ ನಾವು, ಆ ಈಗ ಸ್ಥಿತಿಯನ್ನ ನೀನು ನಾವು, ತಲುಪುವವರೆಗೆ ಹೊರಗಡೆಯಿಂದ ಯಾವ ಸದ್ಗುರುಗಳನ್ನ ಆಶ್ರಯಿಸು. ಹಾ, ವಾಕಿನ್ ನಾನು. ವಾಕಿನ್ ವಾಕಿನ್. ಹಾ, ವಾಕಿನ್ 3 ಜನ ವಾಕಿನ್ ಮಾಡಿದ್ರಂತೆ ಪತ್ರಿಜಿ ಗುರುಗಳಿಗೆ. ಬುದ್ಧ ಭಗವಾನರು ಬಂದು ವಾಕಿನ್ ಆಗ್ತಾರೆ. ಯಾರಿಗೆ? ಪತ್ರಿಜಿ ಗುರುಗಳಿಗೆ. ಅವ್ರು ವಾಕಿನ್ ಓಕೆ. ಆಗುವಾಗ, ಒಂದು ವಾಕಿನ್ ಆಗ್ಬೇಕಂದ್ರೆ 3 ಜನ ಮಾಸ್ಟರ್ಸ್, ಹೈಯರ್ ಮಾಸ್ಟರ್ಸ್ ಇರ್ಬೇಕಂತೆ. ಒಬ್ರು ಯಾರು, ಆ, ರಾಂಪ ಮಾಸ್ಟರು, ಇನ್ನೊಬ್ಬ ಹ್ಮ್. ರಾಘವೇಂದ್ರ ಸ್ವಾಮಿಗಳು, ಇನ್ನೊಬ್ರು ಯಾರು, ಹ್ಮ್, ಇನ್ನೊಬ್ರು ಯಾರು ಇದಾರೆ ಗುರುಗಳು. ಅವರು 3 ಜನ ಸೇರಿ ಪತ್ರಿಜಿ ಗುರುಗಳಿಗೆ ವಾಕಿನ್ ಮಾಡಿಸಿರೋದು. ಕೇತಪ್ಪ ಸರ್ ಅವ್ರು ಒಮ್ಮೆ ಹೇಳಿದ್ದಾರೆ ಸರ್, ಅವರು ಓಶೋರವರ ಅವರಲ್ಲಿ ವಾಕಿನ್ ಆಗಿದ್ದಾರೆ. ಅಂದ್ರೆ ಓಶೋರವರು ಬುದ್ಧರ ಮೊದಲನೇ ಶಿಷ್ಯ ಅಂತೆ. ಇವರು ಕೊನೆ ಶಿಷ್ಯ ಅಂತೆ, ಆನಂದ ಅಂತ ಹೇಳಿದ್ರೆ ಇವರು ಹ್ಮ್. ಪತ್ರಿಜಿ ಗುರುಗಳು ಆನಂದ ಅಂತೇಳಿ ಆನಂದ ಅವರು ಹೇಳಿದ್ದಾರೆ. ಆಲ್ರೆಡಿ ಬೈ ಬರ್ತ್ ಬಂದಿರೋದು. ಹೌದು, ಬೈ ಬರ್ತ್ ಬಂದಿರೋದು. ಬೈ ಬರ್ತ್ ಬಂದಿರೋದು ಆನಂದ. ಓಶೋರವರು ಶರೀರ ಮನೆಗೆ ತ್ಯಾಗ ಮಾಡಿದ್ಮೇಲೆ ಇವರ ಪತ್ರಿಜಿ ಗುರುಗಳಲ್ಲಿ ವಾಕಿನ್ ಆಗಿದ್ದಾರೆ ಅಂತ ಒಂದು ವಿಡಿಯೋದಲ್ಲಿ ಕೇಳಿದ್ದೆ ಇದ್ ನಾನು. ಅಂದ್ರೆ ಅಲ್ಲ, ಅವರಿಗೆ ಪತ್ರಿಜಿ ಒಮ್ಮೆ ನೋಡಿದ್ದು ಅದನ್ನು. ವಿಡಿಯೋ ಅವ್ರದಲ್ಲ, ಪತ್ರಿಜಿ ಗುರುಗಳೇ ಹೇಳಿದ್ದಾರೆ. ನನ್ನ ಅಲ್ಲ, ವಾಕಿಂಗ್ ಹೇಗೆ, ಅಂಬರಿ ಮಹಾಶಯ ಅಂತ ಒಂದು ಬರ್ತಾ ಹೇಳ್ತಿರ್ತಾರೆ ಸರ್ ಅವ್ರು. ಅಂಬರಿ ಮಹಾಶಯ. ಲಹರಿ ಮಹರ್ಷಿ. ಎಸ್, ಹಾ. ಲಹರಿ ಮಹರ್ಷಿ. ನಾವು ವಿಡಿಯೋ ಹಾಕ್ತಾ ಇರ್ತಿದ್ನಲ್ಲ ಅವ್ರು. ಲಹರಿ ಮಹರ್ಷಿ, ರವೀಂದ್ರ ಸ್ವಾಮಿಗಳು, ಮತ್ತೆ ರಾಂಪ, ಈ 3 ಮಾಸ್ಟರ್ಸ್ಗಳು ನಿಂತು ಅವರಿಗೆ ಒಂದು ಆಕ್ಸಿಡೆಂಟ್ ಅಲ್ಲಿ ಪತ್ರಿಜಿ ಗುರುಗಳಿಗೆ ವಾಕಿಂಗ್ ಮಾಡಿಸಿರೋದು. ಆಕ್ಸಿಡೆಂಟ್ ಆದಾಗ ಪತ್ರಿಜಿ ಗುರುಗಳಿಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಆವಾಗ ಅವರ ಒಂದು ಆತ್ಮ ಸೋಲನ್ನ ಹೊರಗಡೆ ತೆಗೆದು ಒಳಗಡೆ ಬುದ್ಧರ ಸೋಲನ್ನ ಒಳಗಡೆ ಇನ್ಸರ್ಟ್ ಮಾಡಿ, ಆಯ್ತಾ, ನೆಕ್ಸ್ಟ್ ಅಲ್ಲಿಂದನೇ ಶುರುವಾಗಿದ್ದು ಕ್ರಾಂತಿ. ಅಂದ್ರೆ ಬುದ್ಧ, ಇಲ್ಲಿಗೆ ಬುದ್ಧನ ತಗೊಂಬರ್ಲೇಬೇಕಾಗುತ್ತೆ ನಾನು. ಯಾತಕ್ಕೆ ಅಂತಂದ್ರೆ ಬುದ್ಧ ಇವ್ರನ್ನ ಎಲ್ಲಾರು ಹೊಡೆದ್ ಬಿಸಾಕಿದ್ರು. ಬುದ್ಧನ ತತ್ವದಲ್ಲಿ ಅವ್ನ್ ಯಾವ್ದನ್ನು ನೀವು ಎಲ್ಲ ಒದ್ದಾಡ್ಕೊಂಡ್ ಸಾಯ್ತೀರ ಅಂತ ಅವ್ನ್ ಬುದ್ಧ ಅಲ್ಲೇ ಹೇಳ್ಬಿಡ. ಯಾಕೆಂತಂದ್ರೆ ಈ ತರದ್ದೆಲ್ಲ ನೀವು ಇಲ್ಲ, ನಾವು ಏನ್ ಮಾಡಿದ್ದೀವಿ ಅಂತಂದ್ರೆ, ಬುದ್ಧ ಹೇಳಿದ್ದು ಬೇರೆ ಅಲ್ಲ, ಕೃಷ್ಣ ಹೇಳ್ತಾ ಇರೋದು ಬೇರೆ ಅಲ್ಲ. ಹೌದು, ಸತ್ಯ. ಅದು ನಾನು ಒಪ್ಕೊಳ್ತಾ ಇದೀನಿ, ಅದೇ ಪಾಯಿಂಟ್ಗೆ ಬರ್ತೀನಿ. ಆದ್ರೆ ನಾವೇನ್ ಮಾಡಿದೀವಿ ಹೇಳಿದ್ನಲ್ವಾ, 4-5 ತರದ ಜನ ಅದನ್ನ 4-5 ರೀತಿ ಅರ್ಥೈಸಿ ಅದರ ದಾರಿ ತಪ್ಪಿಸಿದ್ರು. ಹೌದು. ಮಂತ್ರ ಪಠನೆ ಮಾಡುವವರು ಮಂತ್ರಗಳನ್ನ ತಗೊಂಡ್ರು, ಅದರಿಂದ ಜಪ ಮಾಡುವವರು ಜಪ ತಗೊಂಡ್ರು, ಅದರಿಂದ ಪಾರಾಯಣ ಮಾಡುವವರು ಅದನ್ನ ಪಾರಾಯಣವಾಗಿ ತಗೊಂಡ್ರು. ಯೋಗೀಶ್ವರರು ಅದರಲ್ಲಿರುವ ಆತ್ಮಜ್ಞಾನವನ್ನು ತಗೊಂಡ್ರು. ಆದ್ರೆ ಯೋಗೀಶ್ವರ ಯಾರು? ಕೃಷ್ಣ ಯೋಗೇಶ್ವರ. ಅವನು ಯೋಗೇಶ್ವರನಾಗಿಯೇ ಅವನ ಸ್ಥಾಯಿಯಲ್ಲೇ ಅವನು ಹೇಳಿದ. ಅವನ ಸ್ಥಾಯಿಯಲ್ಲಿ ನಿಂತು ಅರ್ಥ ಮಾಡಿಕೊಂಡ್ರೆ ಮಾತ್ರ ಕೃಷ್ಣ ಯಾವ ಅರ್ಥದಲ್ಲಿ ಏನನ್ನ ಹೇಳ್ತಾ ಇದ್ದಾನೆ ಅನ್ನೋದು ಅರ್ಥ ಆಗ್ತದೆ. ನಮ್ಮ ಸ್ಥಿತಿಯಲ್ಲಿ ಕುತ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಅದು ಅರ್ಥ ಆಗೋಲ್ಲ. ನಮ್ಮ ಮಟ್ಟಕ್ಕೆ ಅದು ಅರ್ಥ ಆಗ್ತದೆ. ಕೃಷ್ಣ ಹೇಳಿದ್ದು ಪೂಜೆಯನ್ನೆಲ್ಲ, ಪುನಸ್ಕಾರವನ್ನೆಲ್ಲ, ಅವನನ್ನು ಆರಾಧನೆ ಮಾಡ್ಲಿಕ್ಕೆ ಕೃಷ್ಣ ಹೇಳೇ ಇಲ್ಲ. ಅನನ್ಯ ಚಿಂತೆಯಂತೋ ಮಾಮೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತ ನಾಮ ಯೋಗಕ್ಷೇಮಂ ಅಹಮ್ಯಹಂ. ಇದರ ಅರ್ಥ ಎಲ್ಲರೂ ಏನಂತ ಅರ್ಥ ಮಾಡ್ತಾರೆ, ನಾನು ಅದನ್ನ ಹಂಗೆ ತಿಳ್ಕೊಂಡಿದ್ದೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ. ಅನನ್ಯ, ಎಲ್ಲ ಚಿಂತೆಗಳನ್ನ ದೂರ ಮಾಡು. ನಿನ್ನ ಒಳಗಿರುವಂತಹ ಯಾವ ಚಿಂತೆ? 3 ಚಿಂತೆ: ದೇಹ ಧರ್ಮ, ಶರೀರ ಧರ್ಮ, ಕುಟುಂಬ ಧರ್ಮ, ಸಂಘ ಧರ್ಮ. ಈ 3 ಚಿಂತೆಯನ್ನ ಬಿಡು. ಅನನ್ಯ ಚಿಂತೆಯಿಂದ ಯೇ ಜನ ಪರ್ಯುಪಾಸತೆ.
ಯಾರು ನನ್ನನ್ನ ಆರಾಧನೆ ಮಾಡ್ತಾರೋ, ಯಾರು ನಾನು ಆತ್ಮ ಆತ್ಮಧರ್ಮವನ್ನ ಆಶ್ರಯಿಸಿ ಯಾರು ಆತ್ಮಕ್ಕಾಗಿ ಅಂತ ತಾನು ನಿಲ್ತಾನೋ, ಆಗ ತೇಷಾಂ ನಿತ್ಯಾಭಿಯುಕ್ತಾನಾಮಂ, ಪ್ರತಿ ನಿತ್ಯ ತಾನು ಅದಕ್ಕೆ ಅಂತ ಯಾರು ನಿಲ್ತಾನೋ, ನಾಲ್ಕನೇ ಧರ್ಮಕ್ಕೆ, ಆತ್ಮಧರ್ಮಕ್ಕೆ, ಆಗ ತೇಷಾಂ ನಿತ್ಯಾಭಿಯುಕ್ತಾನಾಮಂ ಯೋಗಕ್ಷೇಮಂ ವಹಾಮ್ಯಹಂ, ಯೋಗಕ್ಷೇಮಕ್ಕೆ ನಾನು ಬರ್ತೇನೆ. ಅದರ ಅರ್ಥ ಪರಮ ಆತ್ಮಗಳು ಬರ್ತದೆ ಅಂತ ಅರ್ಥ. ಯಾರು ಯೋಗ ಮಾರ್ಗದಲ್ಲಿ ಸಾಧನೆಗೆ ಅಂತ ನಿಲ್ತಾನೆ ಅವನಿಗೆ ಒಬ್ಬ ಪೂರ್ಣಾತ್ಮ ಯಾವಾಗ್ಲೂ ಅವರ ಜೊತೆಗೆ ಇರ್ತಾರಂತೆ. ಯಾರಾದ್ರೂ ಆಗಿರ್ಲಿ ಅವರು, ಎನಿ ಟೈಮ್ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ, ಹೆಲ್ಪ್ ಮಾಡ್ಲಿಕ್ಕೆ. ಅವರ ಯೋಗ ಅಂದ್ರೆ ಧ್ಯಾನ ಸಾಧನೆ, ಕ್ಷೇಮ ಅಂದ್ರೆ ಇಲ್ಲಿ ಬೇಕಾದದ್ದು ಊಟ ತಿಂಡಿ ನಿದ್ರೆ ಉಳ್ಕೊಳ್ಳೋಕೆ ವಲಸೆ ಎಲ್ಲದಕ್ಕೂ ಲೌಕಿಕವಾಗಿ ಏನ್ ಬೇಕೋ ಅದಕ್ಕೆ. ಮತ್ತೆ ಯೋಗ ಅವನ ಸಾಧನೆ ಎಲ್ಲೂ ಡಿಸ್ಟರ್ಬ್ ಆಗಬಾರ್ದು, ಅದನ್ನ ನೋಡ್ಕೊಳ್ಳಿಕ್ಕೆ. ಎರಡಕ್ಕೂ ಯಾರು ಬರ್ತಾರೆ? ಪರಮ ಆತ್ಮಗಳು. ಪರಮಾತ್ಮ ಅಂದ್ರೆ ಅದು ಕೃಷ್ಣನೇ ಆಗ್ಬೇಕಂತಿಲ್ಲ. ಪರಮ ಆತ್ಮ ಪೂರ್ಣಾತ್ಮ ಯಾರಾದ್ರೂ ಆಗಿರ್ಬೋದು, ಸತ್ಯಲೋಕದಿಂದ ಒಬ್ರು ಬರ್ತಾರೆ. ಅದು ಪ್ರಕೃತಿ ಕೊಡ್ತದೆ ಅವರಿಗೆ ಒಬ್ರನ್ನ. ನಾವು ಏನ್ ಮಾಡ್ತೀವಿ? ಕೃಷ್ಣ ಒಬ್ಬನೇ ಅಲ್ಲ ಪರಮಾತ್ಮ ಕೋಟಿ ಪರಮ ಆತ್ಮಗಳಿದ್ದಾವೆ. ಪರಮ ಆತ್ಮ, ಆ ಪರಮ ಆತ್ಮಗಳಿಗೂ ಮೀರಿದ ಒಬ್ಬ ಇದ್ದಾನೆ, ಅವನನ್ನ ಪರಬ್ರಹ್ಮ ಅಂತ ಕರೆಯೋದು. ಪರಮ ಆತ್ಮರೆಲ್ಲರೂ ಬ್ರಹ್ಮರೇ, ಚತುರ್ಮುಖ ಬ್ರಹ್ಮ ಅಂತ ನಾವು ಕರಿತೀವಲ್ಲ ಅವರನ್ನ. ಇನ್ನೂ ಒಂದು ಪದದಲ್ಲಿ ಹೇಳ್ತಾರೆ ಅವ್ರನ್ನ, ಏನು ಅಂದ್ರೆ ಇವರು ಏನಂತಾರೆ ಅಂದ್ರೆ, ಸಂಸ್ಕೃತದಲ್ಲಿ ಬರ್ತದೆ ಏನು ಅಂದ್ರೆ, ಈ ಪರಮ ಆತ್ಮರಿಗೆ ಇವನು ಯಾರು, ಪ್ರಜಾಪತಿಗಳು ಅಂತ. ಪ್ರಜಾಪತಿ ಅಂದ್ರೂ ಪೂರ್ಣಾತ್ಮ. ಪ್ರಜಾಪತಿ ಅಂದ್ರೆ ಪೂರ್ಣಾತ್ಮ ಅಂದ್ರೂ ಕೂಡ ಪರಮ ಆತ್ಮಗಳು. ಸತ್ಯಲೋಕದಲ್ಲಿ ಇರುವವರೆಲ್ಲ ಪರಮ ಆತ್ಮಗಳೇ. ಎಲ್ಲರೂ ಒಂದು ಕಾಲದಲ್ಲಿ ಅವರು ಭಗವಂತನಿಂದ ಬಂದ ಅಂಶಾತ್ಮಗಳೇ. ಅವರು ಎಲ್ಲ ಜನ್ಮಗಳನ್ನ ಎತ್ತಿ ಎಲ್ಲ ಸಾಧನೆ, ಕೊನೆಗೆ ಯೋಗ ಮಾರ್ಗವನ್ನು ಹಿಡಿದು ಅವರು ಕೂಡ ವಿಮುಕ್ತ ಆತ್ಮಸ್ಥಿತಿಯನ್ನು ತಲುಪಿ ಕೊನೆಗೆ ಪರಮ ಆತ್ಮಗಳಾದವರು. ಕೃಷ್ಣ ಇಡೀ ಗೀತೆಯಲ್ಲಿ ಅದನ್ನೇ ಹೇಳಿದ್ದು. ಅದಕ್ಕೆ ಹೇಳಿದ್ದು ನಾನು, ಯಾವುದೇ ನೋಡಿ ಪತ್ರಿಜಿ ಗುರುಗಳಿಗೆ ಅವ್ರ ಹೆಸರು ಇಟ್ಕೊಂಡಿದ್ದಲ್ಲ, ಬ್ರಹ್ಮಶ್ರೀ ಪಿತಾಮಹ ಅಂತ. ಅವರನ್ನ ಹಿಮಾಲಯದಿಂದ ಯಾವುದೋ ಒಂದು ದೊಡ್ಡ ಏನೋ ಧರ್ಮ ಸಮ್ಮೇಳನ ನಡೀತಾ ಇತ್ತು. ಹಿಮಾಲಯದಿಂದ ತುಂಬಾ ಜನ ಯೋಗಿಗಳು ಬಂದಿದ್ರು. ಆ ಎಲ್ಲ ಯೋಗಿಗಳು ಇವರ ವರ್ಚಸ್ಸು, ಇವರ ಜ್ಞಾನ, ಇವರ ಇದನ್ನ ತಿಳಿದು, ಶಕ್ತಿಯನ್ನ ತಿಳಿದು ಅವರು ಅನೌನ್ಸ್ ಮಾಡಿದ್ರು. ಇವ್ರ ಹೆಸರು ಇಟ್ಕೊಂಡಿದ್ದಲ್ಲ, ಅಥವಾ ಇವ್ರ ಫಾಲೋವರ್ಸ್ ಯಾರೋ PSSM ಹೆಸರಿಟ್ಟಿದ್ದಲ್ಲ. ಅದು ಹಿಮಾಲಯದಲ್ಲಿ ಕುತ್ಕೊಂಡು ಕಠಿಣ ತಪಸ್ಸು ಮಾಡುವ ಯೋಗಿಗಳು, ದೊಡ್ಡ ಯೋಗಿಗಳು ಸೇರಿದಂತಹ ಒಂದು ದೊಡ್ಡ ಸಭೆಯಲ್ಲಿ ಎಲ್ಲಾ ಯೋಗಿಗಳು ಸೇರಿ ಹೆಸರಿಟ್ಟಿದ್ದು. ಇವರು ಬರೀ ಬ್ರಹ್ಮರ್ಷಿ ಅಲ್ಲ, ಇವರು ಬೇಕಾದ ಜನ ಇದ್ದಾರೆ ಬ್ರಹ್ಮರ್ಷಿಗಳು. ಆ ಎಲ್ಲಾ ಬ್ರಹ್ಮರ್ಷಿಗಳಿಗೂ ಇವರು ಪಿತಾಮಹ ಇವರು ಅಂತ ಹೇಳಿ ಅವರು ಕೊಟ್ಟ ಹೆಸರದು. ಸುಮ್ಮನೆ ತಲೆಗೆಟ್ಟು ಕೊಟ್ಟಿಲ್ಲ ಅವರು. ಅವರು ಯಾವುದೇ ವೇಷವನ್ನ ಹಾಕೊಂಡು, ಯಾವುದೇ ಒಂದು ಇದನ್ನ ಹಾಕೊಂಡು, ಯಾವುದೇ ಒಂದು ಧರ್ಮವನ್ನ ಓಲೈಸ್ಲಿಕ್ಕಾಗಿ ಪ್ರಯತ್ನ ಮಾಡಲಿಲ್ಲ. ಯಾವುದೇ ಒಂದು ಮತವನ್ನ ಓಲೈಸ್ಲಿಕ್ಕೆ, ಯಾವುದೇ ಒಂದು ಸಿದ್ಧಾಂತವನ್ನ ಓಲೈಸ್ಲಿಕ್ಕೆ ಅಂತ ಪ್ರಯತ್ನ ಮಾಡಲಿಲ್ಲ. ಕೇವಲ ಸತ್ಯಕ್ಕಾಗಿ ಸತ್ಯ ಪ್ರತಿಪಾದನೆ ಮಾಡ್ಲಿಕ್ಕಾಗಿ ಮಾತ್ರ ಪ್ರಯತ್ನ ಮಾಡಿದ್ರು. ಆದ್ರೆ ಬೇರೆಯವರು ಆ ಪ್ರಯತ್ನ ಮಾಡ್ಲಿಲ್ಲ. ಅವರಿಗೆ ಗೊತ್ತಿದೆ, ಎಷ್ಟೋ ಜನರಿಗೆ ಸತ್ಯ ಗೊತ್ತಿದೆ, ಆದ್ರೆ ಮಾಡೋದಿಲ್ಲ. ಯಾಕೆ ಮಾಡೋಲ್ಲ? ಕಾರಣ ಬಹಳ ಇರ್ತದೆ. ಅದು ಧರ್ಮದ ಅಮಲ್ ಇರ್ತದೆ, ಸಿದ್ಧಾಂತದ ಅಮಲ್ ಇರ್ತದೆ, ಅವರ ವಿಚಾರಧಾರೆಗಳ ಅಮಲ್ ಇರ್ತದೆ, ರಾಜಕೀಯ ಇರ್ತದೆ, ಮತ್ತೆ ಮಠಕ್ಕೆ ಬರುವ ಮಠದ ಆಸ್ತಿ ಇರ್ತದೆ, ಆಮೇಲೆ ಡೊನೇಷನ್ ಇರ್ತದೆ, ಫಾಲೋವರ್ಸ್ ಇರ್ತಾರೆ, ಅವರ ಪೀಠ ಗಟ್ಟಿ ಇರ್ಬೇಕಾಗ್ತದೆ. ಹೀಗೆ ತುಂಬಾ ಅದಕ್ಕೆ ಕಾರಣಗಳಿರ್ತದೆ. ಯಾವುದಕ್ಕೂ ಅಂಟಿಕೊಳ್ಳದವರು ಸತ್ಯವನ್ನು ಪ್ರತಿಪಾದನೆ ಮಾಡ್ತಾರೆ. ಇವಾಗ ಲೋಕಗಳಲ್ಲಿ ಸತ್ಯಲೋಕನೇ ಎಷ್ಟು ಅಥವಾ ಪರಬ್ರಹ್ಮ ಲೋಕ ಎಷ್ಟು ಅಂತ ನನಗೆ. ಲೋಕಕ್ಕೆ ಸೇರಿದ್ರೆ ಪರಬ್ರಹ್ಮ ಲೋಕ ಸೇರಿದ ಹಾಗೇನೆ, ಅಲ್ಲಿನೇ ಇರೋದು ಪರಬ್ರಹ್ಮ. ಅದು ನಾಶ ಆಗುವವರೆಗೂ ಎಲ್ಲರೂ ಸತ್ಯಲೋಕದಲ್ಲೇ ಇರಬೇಕು. ಆಮೇಲೆ ಪರಬ್ರಹ್ಮನನ್ನ ಹೋಗಿ ಸೇರ್ತಾರೆ ಎಲ್ಲರೂ. ಇಲ್ಲ, ಡೈರೆಕ್ಟ್ ಆಗಿ ಪರಬ್ರಹ್ಮ ಲೋಕಕ್ಕೆ ಹೋಗಕ್ಕಾಗೋದಿಲ್ಲ.
ಡೈರೆಕ್ಟ್ ಆ ಲೋಕ ನಾಶ ಆಗೋವರೆಗೂ ಅವನ ಹತ್ರ ಹೋಗಕ್ಕಾಗಲ್ಲ. ಅಲ್ಲಿವರೆಗೆ ಎಲ್ಲರೂ ಸತ್ಯ ಲೋಕಕ್ಕೆ ಹೋದ್ರೆ ಪರಮಾತ್ಮಗಳಾದ ಹಾಗೇನೆ ಅಲ್ಲಿ ಮತ್ತೆ ನೀವು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ಮತ್ತೆ ಬರೋರನ್ನ ಅವತಾರ ಪುರುಷರು ಅಂತಾರೆ. ಅವತಾರ ಕೃಷ್ಣ ಮತ್ತೆ ಪರಮಾತ್ಮ ಅವನು ಬಂದ್ರೆ ಅವನ ಅವತಾರ ಕರೀತಾರೆ. ನೀವು ನಾಳೆ ಪರಮಾತ್ಮ ಆದ್ರೆ ನೀವು ಲೋಕ ಕಲ್ಯಾಣಕ್ಕಾಗಿ ಇಲ್ಲಿ ಗೈಡ್ ಮಾಡ್ಲಿಕ್ಕಾಗಿ ಮಾಸ್ಟರ್ಸ್ಗೆ ಬರ್ತೀರಿ. ಲೋಕ ಕಲ್ಯಾಣಕ್ಕಾಗಿ ಅದನ್ನ ಅವತಾರ ಅಂತಾರೆ. ಅದನ್ನ ಜನ್ಮ ಅನ್ನಲ್ಲ. ಕರ್ಮಗಳನ್ನ ಹೊತ್ತು ಬರುವುದು ಜನ್ಮ. ಕರ್ಮಗಳಿಲ್ಲದೆ ಸ್ವಾರ್ಥಕ್ಕಾಗಿ ಅಲ್ಲದೆ ಇಲ್ಲಿ ಇರುವ ಎಷ್ಟೋ ಜೀವಿಗಳನ್ನ ಉದ್ಧಾರ ಮಾಡ್ಲಿಕ್ಕಾಗಿ, ಮಾರ್ಗದರ್ಶನ ಮಾಡ್ಲಿಕ್ಕಾಗಿ, ಆತ್ಮಜ್ಞಾನ ಹಂಚಲಿಕ್ಕಾಗಿ ಅಂತ ಬರೋವರನ್ನ ಅವತಾರ ಅಂತ ಕರೀತಾರೆ. ಇವಾಗ ಅವಧೂತರು ಆತರ ಅವರೆಲ್ಲ ಅವತಾರಗಳೇ. ಅವತಾರಗಳೇ ಇರ್ಬೋದು. ಕೆಲವರು ಇನ್ನು ಫೈನಲ್ ಸ್ಟೇಜ್ ಅಲ್ಲಿ ಇರೋರು ಇರ್ಬೋದು. ಯಾಕೆಂದ್ರೆ ವಿಮುಕ್ತ ಆತ್ಮ ಸ್ಥಿತಿಯಲ್ಲಿ ಇರೋರು ಕೂಡ ಇರ್ತಾರೆ ಎಷ್ಟೋ ಜನ. ಎಲ್ಲರನ್ನೂ ನಾವು ಅವತಾರ ಅಂತ ಹೇಳಲಿಕ್ಕಾಗಲ್ಲ. ಭಗವದ್ಗೀತೆ ಒಂದೇ ಒಂದು ಸಾಕು, ನಮ್ಮ ಸಮಸ್ತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತದೆ. ಆದರೆ ಕೃಷ್ಣ ಯೋಗೀಶ್ವರ ಅದನ್ನ ತಲೆಯಲ್ಲಿಟ್ಟುಕೊಂಡು ನಾವು ಯೋಗ ಮಾರ್ಗದಲ್ಲೇ ಅದನ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ಸರಿಯಾದ ಕೃಷ್ಣ ಅಭಿಪ್ರಾಯ ಅರ್ಥ ಆಗ್ತದೆ ಹೊರತು ಇಲ್ಲ ಅಂದ್ರೆ ಬರ್ರಿ ಏನೇನೆಲ್ಲ ನಾವ್ ಇವತ್ತು ಮಾಡ್ತಾ ಇದೀವಿ ಅದೇ ತಲೆಗೆ ಹೋಗ್ತಾ ಇರ್ತದೆ, ಅದೇ ತಲೆಗೆ ಹೋಗ್ತದೆ. ಹಾಗಾಗಿ ನಾನು ಹೊಸದಾಗಿ ಶುರು ಮಾಡಿದ್ದೇನೆ, ಕೃಷ್ಣನ ಸ್ಥಾಯಿಯಲ್ಲೇ ನಿಂತು ಅರ್ಥ ಮಾಡ್ಕೊಳ್ಬೇಕು ಅದನ್ನ. ಆವಾಗಲೇ ನಿಜವಾದ ಭಗವದ್ಗೀತೆ ತೆರೆದುಕೊಳ್ಳುತ್ತದೆ. ವೇದಗಳು ಅಷ್ಟೇ, ವೇದಗಳು ಬಹಳ ರಹಸ್ಯಮಯವಾಗಿದೆ. ಹೊರಗಿನ ಅರ್ಥ ಅಲ್ಲವೇ ಅಲ್ಲ ಅದು, ಹೊರಗಿನ ಅರ್ಥ ಅಲ್ಲವೇ ಅಲ್ಲ ಅದು. ಅದನ್ನ ಯೋಗಿಗಳು ಯೋಗ ಮಾರ್ಗದಲ್ಲಿ ತಯಾರು ಮಾಡಿದ್ದಾರೆ. ಯೋಗಿಗಳಿಗೆ ಮಾತ್ರ ಅರ್ಥ ಆಗ್ಬೇಕು ಅಂತಾನೆ ಇಟ್ಟಿದ್ದಾರೆ ಅದನ್ನ. ಅಯೋಗ್ಯರು ಅದನ್ನು ಉಪಯೋಗಿಸಬಾರದು. ಬೇರೆಯವರು ಅದನ್ನ ಯಜ್ಞ ಯಾಗಗಳಿಗೆ ಅಂತಾನೆ ಬಳಸ್ಕೊಳ್ತಾರೆ. ಆದ್ರೆ ಅದು ಯಜ್ಞ ಯಾಗಗಳಿಗಾಗಿ ಇರೋದಲ್ಲ ವೇದ, ಯೋಗ ಮಾರ್ಗಕ್ಕಾಗಿ ಇರೋದು. ಅದರಲ್ಲಿ ಬಹಳ ರಹಸ್ಯ ಇದೆ. ಅದಕ್ಕೆ ನೆಕ್ಸ್ಟ್ ನಮ್ದು ಆ ಪ್ರಯತ್ನ ಮಾಡ್ಬೇಕಂತ ಪ್ರಯತ್ನ ಇದೆ. ನಿಜವಾದ ವೇದದ ಅರ್ಥ ಏನು ಅಂದ್ರೆ ಯೋಗ ಮಾರ್ಗದಲ್ಲಿ ಯೋಗೀಶ್ವರರ ದೃಷ್ಟಿಯಲ್ಲಿ ಮತ್ತೆ ಭಗವದ್ಗೀತೆಯ ಅರ್ಥ ಏನು ಒಂದೇ ಸಾಕು. ಭಗವದ್ಗೀತೆ ಒಂದೇ ಸಾಕು. ಇಡೀ ಭಗವದ್ಗೀತೆ ಹೇಳ್ತಾ ಇರೋದು ಆತ್ಮಜ್ಞಾನವನ್ನ. ಅದು ಯಾಕಂದ್ರೆ ಲಾಸ್ಟ್ಗೆ ನಿಮ್ಗೆ ಎಲ್ಲಾ ಅಧ್ಯಾಯ ಆದ್ಮೇಲೆ ನೋಡಿ ಅದ್ರ ಲಾಸ್ಟ್ ಇರ್ತದೆ ಅಂದ್ರೆ ಉಪನಿಷತ್. ಅದು ಇಡೀ ವೇದಗಳ ಸಾರ. ಅದು 700 ಶ್ಲೋಕಗಳಿದ್ರೆ ಅದು 700 ಶ್ಲೋಕಗಳು ಇಡೀ ಇದನ್ನೇ ನಮಗೆ ಅರ್ಥ ಮಾಡಿಸಿ ಹೇಳ್ತದೆ. ಆದರೆ ನಮ್ಮ ಮಟ್ಟದಲ್ಲಿ ನಿಂತು ಅರ್ಥ ಮಾಡ್ಕೊಂಡ್ರೆ ಎಲ್ಲ ಉಲ್ಟಾ ಸೀದಾ ಆಗ್ತದ. ಯೋಗೀಶ್ವರನ ಸ್ಥಿತಿಯಲ್ಲೇ ನಾವು ಅರ್ಥ ಮಾಡ್ಕೊಳ್ಳೋದು. ಇವಾಗ ನನ್ನದು ಇಲ್ಲಿವರೆಗೂ ನಾನು ಅನ್ಕೊಳ್ತಾ ಇದ್ದೀನಿ ತಪ್ಪು ಅಂತ ಅನ್ಸ್ತಾ ಇದೆ. ನನ್ಗೇನ್ ಅನ್ಸಿದೆ ಅಂತಂದ್ರೆ ಇವಾಗ ನಾವ್ ಏನೇ ತಿನ್ಲಿ ಏನೇ ಮಾಡ್ಲಿ ನಾಳೆಯಿಂದ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ಬಿಟ್ಟು ತಿನ್ಬಿಡ್ಬೋದು ಅಂತ. ಯಾವ್ದನ್ನೇ ಮಾಡ್ಲಿ ಇವಾಗ ಎಲ್ಲ ಪರಬ್ರಹ್ಮ ಸ್ವರೂಪ. ನಾವ್ ಎಡವುತ್ತಾರದಲ್ಲೇ ಅಂತ ಎಲ್ಲ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ಬಿಡೋಣ. ಎಲ್ಲಾದ್ರಲ್ಲೂ ಎಲ್ಲಾ ಚರ ಇವಾಗ ಒಂದು ಡೆಸ್ಕ್ ಸಹ ಚರಾಚರ ವಸ್ತುನು ಅದೇ ಅಂತ ಅಂದಾಗ ನಾವು ಇನ್ನು ನೋಡಿಲ್ಲ. ಆದ್ರೆ ಬಟ್ ನಮ್ಮ ಮೈಂಡ್ ಹಾಕೊಂಡಿರೋ ಚರಾಚರ ವಸ್ತುಗಳಲ್ವಾ, ಅದು ಯಾವ್ದು ತಪ್ಪಲ್ಲ, ಯಾವ್ದು ಸರಿ ಇಲ್ಲ. ಅದರಿಂದ ನಾವ್ ಏನೇ ಮಾಡಿದ್ರು ಏನೇ ಸರಿ ಪರಬ್ರಹ್ಮಂದೇ ಅಂತ ಹೇಳ್ಕೊಳೋದು. ಕೃಷ್ಣಾರ್ಪಣ ಮಸ್ತು ಅಂತ ಏನ್ ಹೇಳ್ತೀವಿ. ಇವತ್ತು 52ನೇ ದಿವಸ ಇದು. ನಾಳೆಯಿಂದ ಹೊಸ ಮಂಡಲ ಶುರು ಆಗ್ತದೆ. ಆಯ್ತಾ? ನಾಳೆಯಿಂದ ಹೊಸ ಈ ಖಂಡಿತ ನನ್ನಲ್ಲಂತೂ ಒಂದು ಮಹಾ ಪರಿವರ್ತನೆ ಬಂದಿದೆ. ನಾನು ನರ ಆಗಿದ್ದೆ, ನಾರಾಯಣ ಆಗಿದ್ದೀನಿ. ಅದರಲ್ಲಿ ನನ್ನಲ್ಲಿ ಯಾವುದೇ ಡೌಟ್ ಇಲ್ಲ. ಆಯ್ತಾ? ಇದರಲ್ಲಿ ನೀವೇ ಅನ್ಕೊಳ್ಬೇಕು, ನಾನು ನಿಜವಾಗ್ಲೂ ನರನೇ ಆಗಿಯೇ ಇದ್ದೀನೋ ನಾರಾಯಣ ಆಗಿದ್ದೀನಿ ಅನ್ನೋದನ್ನ ನೀವೇ ಈಗ ಪರೀಕ್ಷೆ ಮಾಡ್ಕೊಳ್ಬೇಕು. ಈ ಇಡೀ ಒಂದು ಮಂಡಲದಲ್ಲಿ ನನಗಂತೂ ಎಷ್ಟೋ ಜ್ಞಾನ ಬಂದಿದೆ, ಸಂಪೂರ್ಣ ನನಗೆ ಅವಗಾಹನೆ ಆಗಿದೆ. ನನಗಂತೂ ಅನ್ಸಿದೆ ಖಂಡಿತ ನಾವು ನರನಿಂದ ನಾರಾಯಣ ಆಗಿದ್ದೀವಿ ಅಂತ ಹೇಳಿ. ಆದ್ರೆ ಈಗ ಈ ಹೊಸ ಮಂಡಲ ಇದೆ, ಇದು ನಿಜವಾದ ಸತ್ಯದ ಅನ್ವೇಷಣೆ ಮಾಡುದು. ಯೋಗೀಶ್ವರರು ಯೋಗಿಗಳ ಮಾರ್ಗ ಯಾವ್ದು, ನಿಜವಾದ ಸತ್ಯ ಮಾರ್ಗ ಯಾವುದು ಅಂದ್ರೆ ಸತ್ಯ ಮಾರ್ಗ ಇದು ಗೊತ್ತಾಗಿದೆ. ಆದ್ರೆ ಸಂಪೂರ್ಣ ಅದನ್ನ ಅನುಭವಕ್ಕೆ ತಂದುಕೊಳ್ಬೇಕು. ಅದು 2ನೇ
ಈ ಮಂಡಲದ ಒಂದು ಉದ್ದೇಶ. ಆಮೇಲೆ ಆ, ಅಷ್ಟೇ 9 ದಿನದ ಕಾಶಿ ಧ್ಯಾನ ಯಜ್ಞದಲ್ಲೂ ಕೂಡ ತುಂಬಾ ಅದು ಪ್ಲಾನಿಂಗ್ ಎಲ್ಲ ಇದೆ. ಅಂದ್ರೆ ನಾವು ಅದನ್ನ ಹೆಂಗೆ ಸಂಪೂರ್ಣ ಅವಗಾಹನೆ ಆಗ್ಬೇಕು. ನಮ್ಗೆ ಸುಮ್ಮನೆ ಹೋದ್ವಿ ಬಂದ್ವಿ ಮಾಡಿದ್ವಿ ಅನ್ನೋಂಗ್ ಆಗ್ಬಾರ್ದು. ಮಹಾಪರಿವರ್ತನೆ ಆಗ್ಬೇಕು. ನಿಜವಾಗಲೂ ಆತ್ಮದರ್ಶನ ಆಗ್ಬಿಡೋದು ಅಂತ ಒಂದು ಆ ಇದರಲ್ಲಿ ನಾವು ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಪ್ರತಿಯೊಬ್ಬರಿಗೂ ಅದು ಸಾರ್ಥಕ ಆಗ್ಬೇಕು. ಅದು ಆ ಒಂದು 9 ದಿನದ ಸತ್ಯ ದರ್ಶನದ ಒಂದು ನಿಜವಾಗಲೂ, ಯಾಕೆಂದ್ರೆ ಆ ಪ್ರತೀತಿ ಇದೆ. ಏನು ಅಂದ್ರೆ ಕಾಶಿಯಲ್ಲಿ ಯಾರು 9 ದಿನ ಇದ್ದು ಸಾಧನೆ ಮಾಡ್ತಾರೆ ಅವರಿಗೆ ಮೋಕ್ಷಕ್ಕೆ ಅರ್ಹರಾಗ್ತಾರೆ ಅನ್ನುವುದು ಹಿಂದಿನ ಪ್ರತೀತಿ ಅಲ್ವಾ. ಹಂಗಾಗಿ ಈಗ ನಾವು ಖಂಡಿತ 9 ಹಾ ಯಾಕೆಂದ್ರೆ ಮೊದಲನೇದಾಗಿ ಎಲ್ಲರ ತಲೆಯಲ್ಲಿರೋದು ಏನು ಅಂದ್ರೆ ಸಿಕ್ಕಲ್ಲೆಲ್ಲ ಹೋಗಿ ನಾನು ಎಲ್ಲ ಸಿಕ್ಕ ದೇವ್ರ ದರ್ಶನ ಮಾಡಿ ಬಂದ್ಬಿಟ್ರೆ ನನಗೆ ಮೋಕ್ಷ ಸಿಕ್ಬಿಡ್ತದೆ. ಅಥವಾ ನಾವು ಮೋಕ್ಷ ಸಿಗೋಲ್ಲ, ಸುಸ್ತಾಗ್ತದೆ ದೇಹದ ಸುಸ್ತಾಗ್ತದೆ ಅಷ್ಟೇ. ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಜನಜಂಗುಳಿಯಲ್ಲಿ ಒದ್ದಾಡಿ ಎದ್ದಾಡಿ ದೇಹ ದಣಿತದೆ ಹೊರತು ಖಂಡಿತ ಆತ್ಮಗೆ 1% ಲಾಭ ಆಗೋದಿಲ್ಲ. ಅದರಿಂದ ನಿಜವಾಗ್ಲೂ ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಅಪಾರವಾದ ಶಕ್ತಿ ಇದೆ. ಅಪಾರವಾದ ಶಕ್ತಿ ಇದೆ. ಆ ಶಕ್ತಿಯನ್ನ ಯೋಗ ಮಾರ್ಗದಿಂದಲೇ ಅದನ್ನ ಪಡಿಬೇಕು, ಸಾಧನೆಯ ಮೂಲಕ. 9 ದಿನ ಅಲ್ಲಿ ಸಾಧನೆ ಮಾಡ್ಬೇಕು ಅಂತ ಹೇಳಿದಾರಲ್ಲ, ಹಾಗೆ ಸಾಧನೆಯಿಂದಲೇ ಅದನ್ನು ಪಡ್ಕೊಳ್ಬೇಕು ನಾವು. ಸೊ ಹಂಗಾಗಿ ನಾನ್ ಮಾತ್ರ ಕಾಶಿ ಧ್ಯಾನ ಮಹಾಯಜ್ಞವನ್ನ ಬಹಳ ಬಹಳ ಸ್ಟ್ರಿಕ್ಟ್ ಆಗಿ ನಾನು ಫಾಲೋ ಮಾಡ್ಬೇಕಂತ ಹೇಳಿ ಆಲ್ರೆಡಿ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನಾನು ರೂಲ್ಸು ಹಾಕಿದ್ದೀನಿ. ಅವ್ರದ್ದು ಹೇಳಿ ಕಳ್ಳು ಬೀಳೋರು, ಸುಳ್ಳು ಹೇಳೋರು, ನಾವಿನ್ನೇನೋ ಮಾಡ್ತೀವಿ ಅನ್ನೋರಿಗೆಲ್ಲ ನಾನು ಯಾವುದೇ ಮುಲಾಜು ನೋಡೋದಿಲ್ಲ. ನಿಮಗೆ ಕಷ್ಟ ಆಗ್ತದೆ ಅಂದ್ರೆ ಇವಾಗ ನಿಮ್ಮ ರಿಜಿಸ್ಟ್ರೇಷನ್ ವಾಪಸ್ ತಗೊಳ್ಬೋದು, ನಂದು ಏನೋ ಅಭ್ಯಂತರ ಇಲ್ಲ. ಆದ್ರೆ ನಿಜವಾಗಲೂ ನನಗೆ ನನ್ನ ಆತ್ಮದ ದರ್ಶನ ಆಗ್ಬೇಕು, ನನ್ನ ಆತ್ಮದ ಉನ್ನತಿ ಆಗ್ಬೇಕು, ನನಗೆ ಸತ್ಯದ ಅರಿವು ಆಗ್ಬೇಕು, ನಿಜವಾಗ್ಲೂ ನನ್ನಲ್ಲಿ ಏನೋ ಒಂದು ಪರಿವರ್ತನೆ ಬೇಕು. ಖಂಡಿತ ನನಗೆ ಆ ಒಂದು ಪರಬ್ರಹ್ಮನ ಒಂದು ಅನುಭೂತಿಯನ್ನು ಪಡಿಬೇಕು. ನಾನು ನಿಜವಾದ ಸಾಧನೆ ಮಾಡಬೇಕು ಅನ್ನುವ ಹಂಬಲ, ಹಸಿವು ಯಾರಿಗಿದೆ ಅವರಿಗೆ ಮಾತ್ರ ಆ ಯಜ್ಞ ಮಾತ್ರ ಅಲ್ಲ, ಇನ್ಮುಂದೆ ಎಲ್ಲ ನಮ್ಮ ಯಜ್ಞಗಳು ಅಷ್ಟೇ. ಸುಮ್ಮನೆ ಬಂದು ಟೈಮ್ ಪಾಸ್ ಮಾಡಿ ಹೋಗೋರಿಗೆಲ್ಲ, ಅವ್ರ 10 ಜನ ಬರ್ಲಿ, 100 ಜನ ಬರ್ಲಿ, 200 ಜನ ಸಂಪೂರ್ಣ ಅವಗಾಹನೆ ಇರೋರು ಮಾತ್ರ ಅವಕಾಶ. ಆಲ್ರೆಡಿ ಇನ್ಕ್ವೈರಿ ಶುರುವಾಗಿದೆ. ಯಾವುದಕ್ಕೂ ನಾನು ಕಿವಿ ಕೊಡೋದಿಲ್ಲ. ಯಾಕೆಂದ್ರೆ ನಾವು ಸಂಪೂರ್ಣ ಸತ್ಯವನ್ನೇ ಆಶ್ರಯಿಸಿದ್ದೇವೆ. ಅದಕ್ಕೋಸ್ಕರ ನಾವು ಯಾರಿಗೂ ಮುಲಾಜು ನೋಡಲ್ಲ. ಹಾಗಂತ ನಿಮ್ಗೇನು ಹೊಟ್ಟೆ ಬಟ್ಟೆಗೆಲ್ಲ ಏನು ಕಡಿಮೆ ಮಾಡಲ್ಲ. ಹೊಟ್ಟೆಗೆ ಬಟ್ಟೆಗೆ ಎಲ್ಲದಕ್ಕೂ ತುಂಬಾ ಉನ್ನತ ದರ್ಜೆಯ ಆಹಾರ ಎಲ್ಲವನ್ನ ನಾವು ಕೊಡ್ತೇವೆ. ಹಂಗಿಲ್ಲ, ಸಾಧನೆಯಲ್ಲಿ ನೀವು ತೊಡಗಿಕೊಳ್ಬೇಕಷ್ಟೇ. ಸಾಧನೆಗೆ ಏನ್ ಬೇಕೋ ಅಷ್ಟು ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ನಿಮ್ಮನ್ನೇನೋ ಅಲ್ಲಿ ಹೋಗಿ ಕರ್ಕೊಂಡು ಟಾರ್ಚರ್ ಮಾಡ್ತೀವಿ ಅಂತಲ್ಲ. ಆದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡೋದು, ಇನ್ನೇನೋ ಮಾಡ್ತೀವಿ ನಾವು. ಆಮೇಲೆ ನಿಮ್ಮದೇ ನೀವು ವಾದ ಮಾಡೋದು, ಹೋಗಿ ನಾವು ಅಲ್ಲೊಂದು ಕ್ಷೇತ್ರ ಇದೆ ದರ್ಶನ ಮಾಡಿ ಬರ್ತೀನಿ, ಇಲ್ಲೊಂದು ಕ್ಷೇತ್ರ ಇದೆ ದರ್ಶನ ಮಾಡಿ ಬರ್ತೀನಿ. ನೀವು ನನ್ನ ಉದ್ದೇಶ ಒಳಗೆ ದರ್ಶನ ಮಾಡಿ ನೀವು ವಿಶ್ವೇಶ್ವರನನ್ನ. ಅಲ್ಲಿ ಹೋಗಿ ಎಲ್ಲರೂ ದರ್ಶನ ಮಾಡ್ತಾರೆ, ಕೋಟಿ ಕೋಟಿ ಜನ ದರ್ಶನ ಮಾಡ್ತಾರೆ. ಇನ್ ಕೋಟಿ ಜನ ಹೋಗ್ಬಿಟ್ರ ಮೋಕ್ಷಕ್ಕೆ? ಅಲ್ಲಿ ಹೊರಗಿಂದ ದರ್ಶನ ಮಾಡ್ಲಿಕ್ಕೆಲ್ಲ ಹೇಳಿದ್ದು ಭಗವಂತ. ಒಳಗಿಂದ ದರ್ಶನ ಮಾಡಿ. ಆ ಕ್ಷೇತ್ರದಲ್ಲಿ ಆ ಶಕ್ತಿ ಇದೆ. ನೀವು ಅಲ್ಲಿ ಕೂತ್ಕೊಂಡು ಸಾಧನೆ ಮಾಡಿದ್ರೆ ಒಳಗಡೆಯಿಂದ ದರ್ಶನ ಪಡೆಯುವ ಶಕ್ತಿ ಇದೆ ಅಲ್ಲಿ. ಅದನ್ನ ಸಾಧಿಸಿ ಅಂತ. ಇದು ನಾನು ಕಾಶಿ ಜನದ್ ನೋಡಿದೆ. ರಾತ್ರಿ ಊಟದ ಬಗ್ಗೆ ಹೇಳಿದ್ರೆ, ರಾತ್ರಿ ಊಟ ಇಲ್ಲದೆ ಇದ್ರೆ ಚೆನ್ನಾಗಿತ್ತು ಅಂತ ನನ್ನ ಒಂದು ವೈಯಕ್ತಿಕ. ರಾತ್ರಿ ಊಟ ಬೇರೆ ತರ ಇರ್ತದೆ. ರಾತ್ರಿ ಊಟ ಯಾಕೆಂದ್ರೆ ನಿದ್ದೆ ಮಾಡ್ಬಿಟ್ಟು ಯಾರಾಗಲ್ಲ ಅಲ್ಲಿ ನಿದ್ದೆ, ಅದಕ್ಕೋಸ್ಕರ ರಾತ್ರಿ ಊಟ ಬೇರೆ ತರ ಇರ್ತದೆ. ಒಟ್ನಲ್ಲಿ ಊಟ ಇರ್ತದೆ. ಯಾಕಂದ್ರೆ ಕೆಲವರು ಪೇಷಂಟ್ ಇರ್ತಾರೆ, ಕೆಲವರಿಗೆ BP, ಶುಗರ್ ಅವರವರ ಸಾಧನೆ ಅನುಗುಣವಾಗಿ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ತಗೊಳ್ಬಹುದು. ತೀರಾ 9 ದಿವಸ ಅಲ್ವಾ, 3 ದಿವಸ ಆದ್ರೆ ಕಂಡೀಷನ್ ಮಾಡ್ಬೋದಿತ್ತು ಆಹಾರದಲ್ಲಿ. ಹಂಗಾಗಿ ಭಟ್ರು ಕೂಡ ಇಲ್ಲಿಂದಲೇ ನಾವು ಭಟ್ರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದೀವಿ 7 ಜನ. ಕೊನೆಗೆ ಅಲ್ಲಿ ಯಾರ್ಯಾರು ಎಂತೆಂತವ್ರನ್ನ ಹಿಡ್ಕೊಂಡು ಮತ್ತೆ ಆಹಾರ ಪದ್ಧತಿ ಹಾಳಾಗ್ಬಾರ್ದು ಅಲ್ವಾ. ಹೌದೌದು.
ಹಾಗಾಗಿ ಇಲ್ಲಿಂದಲೇ ಆಲ್ರೆಡಿ ನಮಗೆ ಎಲ್ಲ ಇಲ್ಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ಅಡುಗೆ ಮಾಡ್ತಾ ಇದ್ದ ಭಟ್ರುಗಳನ್ನೇ ನಾವು ಕರ್ಕೊಂಡು ಬರ್ತಾ ಇದ್ದೀವಿ. ಹಾಂ, ಓಕೆ ಮಾಸ್ಟರ್, ಥ್ಯಾಂಕ್ ಯು. ವಿಜಯ ನಮಸ್ತೆ ಹಾಂ, ನಮಸ್ತೆ ಮೇಡಮ್. ಸರ್. ನೀವು ಹೇಳೋ ಪ್ರಕಾರ ಮೊದ್ಲೇ ನಾವು ಸದ್ಗುರುಗಳನ್ನ ಕೇಳ್ಕೊಂಡ್ ಬಂದಿರ್ತೀವಿ. ಹಂಗಂದ್ರೆ ಇಂಥ ಹೌದು, ಸದ್ಗುರುಗಳಿಗೆ ನಾವು ಕನೆಕ್ಟ್ ಆಗ್ಬೇಕಂತ ಕೇಳ್ಕೊಂಡೆ ನಾವು ಭೂಮಿಗೆ ಬಂದಿರೋದು. ಇಂಥವರೇ ಅನ್ನದೇ ಇದ್ರು ಕೂಡ ನನಗೆ ಒಬ್ರು ಬೇಕು, ಗುರುಗಳು ಬೇಕು, ಸತ್ಯವನ್ನೇ ನಮಗೆ ತಿಳಿಸುವ ಆ ಯಾವುದೇ ರೂಪದಲ್ಲಾದ್ರೂ ಸರಿ ಅವ್ರು ಬಂದು ನಾನು ಕನೆಕ್ಟ್ ಆಗಿ ನಾನು ಇದನ್ನು ಪಡಿಲೇಬೇಕು ಅಂತ ಹೇಳಿ ಅಷ್ಟು ಅರ್ಹತೆಯನ್ನು ಆತ್ಮ ಪಡ್ಕೊಳ್ಬೇಕದು. ಇಲ್ಲಾಂದ್ರೆ ಹೇಳ್ತಾರೆ ಸದ್ಗುರುಗಳೇ ಹೋಗಿ ಅವರನ್ನ ಹೇಳಿದ್ರು ಅವರಿಗೆ ಇವರು ಸದ್ಗುರು ಅಂತ ಗುರುತಿಸುವ ಶಕ್ತಿಯೂ ಇರೋಲ್ಲ. ಇವರು ಸದ್ಗುರು ಅಂತ ಗುರುತಿಸುವ ಶಕ್ತಿ ಇರೋಲ್ಲ, ಬದಲಾಗಿ ಅವ್ರನ್ನೇ ಬೈದು ಬಿಡ್ತಾರೆ, ಇವನು ಹುಚ್ಚಿದ್ದಾಗಿದ್ದಾನೆ, ಯಾವಾಗ ನೋಡಿದ್ರು ಎಲ್ಲರೂ ಒಂದ್ ಹೇಳಿದ್ರೆ ಇವನೊಂದ್ ಹೇಳ್ತಾನೆ, ಯಾವಾಗ ನೋಡಿದ್ರು ಆತ್ಮ ಆತ್ಮ ಸತ್ಯ ಸತ್ಯ ಧರ್ಮ ಧರ್ಮ ಅಂತ ಹೇಳ್ತಾನೆ ಅಂತ ಹೇಳಿ ಬೈದು ಬಿಡ್ತಾರಂತೆ. ಅಂದ್ರೆ ಅವರನ್ನ ಗುರುತಿಸುವ ಅರ್ಹತೆಯು ಕೂಡ ಆತ್ಮಕ್ಕೆ ಇರಬೇಕು. ಸರಿ ಸರ್, ಇವತ್ತಿನ ಕ್ಲಾಸ್ ಎಲ್ಲ ನೋಡಿದಾಗ ನಾವು ಕೊನೆಯ ಪುಟಕ್ಕೆ ಬಂದ್ ನಿಂತಿದ್ವೇನೋ ಅನ್ನೋ ಫೀಲ್ ಆಗ್ತಿದೆ ಸರ್. ಕೊನೆಯ ಹೌದು, ಸ್ಟೆಪ್ಗೆ ಅಂದ್ರೆ ನಾವು ನನ್ನ ಪ್ರಕಾರ ನಾವೆಲ್ಲ ಮಹಾಕಾರಣ ಲೋಕದನ್ನ ಅಲ್ಲಿಗೆ ಹೋಗಿ ಬಂದಿದೀವಿ. ಇನ್ನು ಕೊನೆಯ ಆ, ಹಂತಕ್ಕೆ ಬಂದು ನಿಂತಿದೀವಿ ಇವತ್ತು ಅನಿಸ್ತಿದೆ ಸರ್ ನನ್ಗೆ. ಈ ಇವತ್ತಿನ ಒಂದು ನಿಮ್ಮ ಕ್ಲಾಸನ್ನು ಕೇಳಿದಾಗ ಕೊನೆಯ ಪುಟ ಇದನ್ನ ಬರ್ತಾ ಇರೋದು ಕೊನೆಯ ಪುಟ, ಕೊನೆಯ ಜ್ಞಾನ. ಇದು ನಾನು ಇಷ್ಟು ದಿನ ಪಡೆದಿರೋದನ್ನ ಎಲ್ಲ ನೋಡಿದಾಗ ಇದು ನನ್ನ ಕೊನೆಯ ಪುಟದ ಬರಹ. ಅಂದ್ರೆ ಕೊನೆಯ ಸ್ಟೇಜಿಗೆ ನಾವು ಬಂದು ನಿಂತಿದೀವಿ ಅನಿಸ್ತಿದೆ ಸರ್. ಮತ್ತೆ ಏನಾಯ್ತಂದ್ರೆ ಇವತ್ತು ನನ್ನ ಮಗ 5 ವರ್ಷನವ ಇದು ದುನಿಯಾ ಯಾವಾಗ ಅಂತ್ಯ ಆಗತ್ತೆ ಅಂತ ಕೇಳ್ದ ಸರ್. ಸುಮ್ನೆ ಟಿವಿ ನೋಡ್ಕೊತ ಕೂತ್ಕೊಂಡಿದ್ದ. ಯಾಕೆ ಹಂಗ ಕೇಳ್ದ ಅಂತ ನಿಂಗೆ ಯಾರು ಹೇಳಿದ್ದಿದು, ಯಾಕೆ ಹಿಂಗ್ ಕೇಳ್ದೆ ಅಂತ ಕೇಳ್ದೆ ಸರ್. ಇಲ್ಲ, ನಾ ಕೇಳ್ಬೇಕು ಅನ್ನಿಸ್ತು ಕೇಳ್ದೆ ಅಂತ. 5 ವರ್ಷನ ಇದ್ದಾನೆ ಸರ್ ಅವನು. ಮತ್ತೆ ದುನಿಯಾ ಅಂತ್ಯ ಆಗ್ಬೇಕೋ ಬೇಡೋ ಅಂತ ಅವನ ಜೊತೆ ಡಿಸ್ಕಸ್ ಮಾಡಿದೆ. ಆಗ್ಬಾರ್ದು ಅಂದ. ಮತ್ ಕೆಟ್ಟ ಜನ ಒಳ್ಳೆ ಜನ ಎಲ್ಲ ಅದಾರಲ್ಲ ಭೂಮಿ ಮೇಲೆ ಅಂದಾಗ ಕೆಟ್ಟ ಜನ ಎಲ್ಲ ಹೋಗ್ಬೇಕು ಅಂತ ನೀವ್ ಹೇಳಿದ್ದೆ ನಾವು ಹೇಳ್ದ ಸರ್. ಎಲ್ಲ ಹೋಗ್ಬೇಕು ಅಂತಂದ. ಮತ್ತೆ ಒಳ್ಳೆ ಜನ ಅಂತ, ಒಳ್ಳೆ ಜನ ಎಲ್ಲ ಉಳ್ಕೋಬೇಕು, ಎಲ್ಲಾರು ಧ್ಯಾನ ಮಾಡ್ಬೇಕು ಅಂತ ಹೇಳ್ದ ಸರ್. ನೀನು ಅಂದ್ರೆ ನಾನು ಧ್ಯಾನ ಮಾಡ್ತೀನಿ ಹಿಂಗೆಲ್ಲ ಹೇಳ್ದ ಸರ್ ಅವನು. ಇವತ್ತು ಏನೋ ಒಂದು ನೋಡ್ಕೊಂಡ್ ಕುತ್ಕೊಂಡಿದ್ದ. 5 ನಿಮಿಷ ನನ್ನ ಜೊತೆ ಡಿಸ್ಕಸ್ ಮಾಡ್ದ ಸರ್ ಅವನು. ನಂಗೆ ಅಷ್ಟು ಖುಷಿ ಆಯ್ತು ಸರ್ ಹೇಳಿದನ. ಇನ್ನು ಮುಂದಿನ ದಿನಗಳಲ್ಲಿ ಕೆಟ್ಟ ಜನ ಎಲ್ಲ ದುನಿಯಾ ನಾಶ ಆಗ್ಬೇಕಾಗಿರೋದು ಇಡೀ ಸಮಸ್ತ ಜೀವರಾಶಿಗಳಿಗೆಲ್ಲ ನಮ್ಮ ಪಾಲಿಗೆ ಆಗ್ಬೇಕಾಗಿರೋದು. ನಮ್ಮ ಪಾಲಿಗೆ ದುನಿಯಾ ನಾಶ ಆಗ್ಬೇಕಾಗಿದೆ. ಯಾವ ದುನಿಯಾ? ಮತ್ತೆ ಮತ್ತೆ ಜನ್ಮ ತಗೊಂಡು ಬಂದು ಈ ದುನಿಯಾದಲ್ಲಿ ಬಂದು ಬಂದು ಬೀಳ್ತಾ ಇದ್ದೀವಿ. ನಮ್ಮ ಪಾಲಿಗೆ ನಾಶ ಆಗ್ಬೇಕಾಗಿದೆ. ದುಃಖ ರಾಹಿತ್ಯ, ಜನ್ಮ ರಾಹಿತ್ಯ ಸ್ಥಿತಿಯನ್ನ ತಲುಪಿದ್ರೆ ನಮ್ಮ ಪಾಲಿಗೆ ಈ ದುನಿಯಾ ನಾಶ ಆದ ಹಾಗೆ. ಇನ್ನು ಎಷ್ಟೋ ಆತ್ಮಗಳು ಇನ್ನು ಅವು ಜನ್ಮ ತಗೊಂಡು ಬರ್ಬೇಕು, ಬೆಳಿಬೇಕು, ಅವಕ್ಕೆಲ್ಲ ಬೇಕು, ಈ ಭೂಮಿ ಬೇಕು. ಯಾಕೆ ನಾಶ ಆಗ್ಬೇಕು? ನಾಶ ಆಗ್ಬೇಕಾಗಿರೋದು ಜಗತ್ತಲ್ಲ, ನನ್ನ ಜನ್ಮ ಪರಂಪರೆ ನಾಶ ಆಗ್ಬೇಕು. ನನ್ನ ಜನ್ಮ ಪರಂಪರೆ, ನನ್ನ ಪಾಲಿಗೆ ಈ ದುನಿಯಾ ನಾಶ ಆಗ್ಬೇಕು. ಎಲ್ಲ ಜೀವರಾಶಿಗಳಿಗೆಲ್ಲ, ಎಲ್ಲ ಜೀವರಾಶಿಗಳು ಅವು ಪಾಪ ಇನ್ನೂ ಅವು ಜನ್ಮಗಳಿದೆ, ಅವು ಕಲಿಯೋದಿದೆ, ಬೆಳೆಯೋದಿದೆ. ಮತ್ತೆ ನಾವೇನೋ ಈ ಸ್ಥಿತಿ ಬಂದಿದ್ದೀವಿ, ಅವಕ್ಕಿನ್ನು ಬೇಕಲ್ಲ ಭೂಮಿ. ದುಷ್ಟರು ನಾಶ ಆಗ್ಲಿ ಅಂತ ಬಯಸೋದಲ್ಲ, ಅವ್ರು ನಾಶ ಆಗ್ಲಿ ಇವ್ರು ನಾಶ ಆಗ್ಲಿ ಅಂತಲ್ಲ. ನಾವು ಒಂದು ಕಾಲದಲ್ಲಿ ಆ ಸ್ಥಿತಿಯನ್ನ ದಾಟಿ ಬಂದವರೇ. ನಾಶ ಆಗ್ಬೇಕಾಗಿರೋದು ನಮ್ಮ ಜನ್ಮ ಪರಂಪರೆ, ಜನನ ಮರಣ ಪರಂಪರೆ ಇದೆಯಲ್ವಾ, ಅದು ನಾಶ ಆಗ್ಬೇಕು. ಅದು ನಾಶ ಆದ್ರೆ ಜಗತ್ತು ನಮ್ಮ ಪಾಲಿಗೆ ನಾಶ ಆದ ಹಾಗೇನೆ, ಈ ಅಸತ್ಯ ಅನ್ನುವ ಲೋಕ ನಾಶ ಆದ ಹಾಗೇನೆ ಅಲ್ವಾ? ಸರ್ ಮತ್ತೇನೋ ಡೌಟ್ಸ್ ಇಲ್ಲ ಸರ್ ಇವತ್ತಿನ ಓಕೆ, ಕ್ಲಾಸಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ. ಓಕೆ ಮಾಸ್ಟರ್.